ಎಲ್ಲರಿಗೂ ನಮಸ್ಕಾರ. ಈ 5 ದಿನದ SQL ಸರ್ವರ್ ಮತ್ತೆ ಪವರ್ BI ಸೆಷನ್ಸ್ಗೆ ಸ್ವಾಗತ. ಇವತ್ತು ನಾವು 4ನೇ ದಿನ ಈ ಒಂದು ಸೆಷನ್ಸ್ನ ಮಾಡ್ತಾ ಇದ್ದೀವಿ. ಇವತ್ತು ಪವರ್ BI ಚಾಟ್ GPTಯಲ್ಲಿ ಯಾವ ರೀತಿ ಯೂಸ್ ಮಾಡಬಹುದು ಅಂತ ಇಲ್ಲಿ ನಿನ್ನೆ ಕೆಲವೊಂದು ಟಾಪಿಕ್ಸ್ ಅನ್ನ ನಾವು ಕವರ್ ಮಾಡಿದ್ವಿ. ಇವತ್ತು ಅದನ್ನೇ ಕಂಟಿನ್ಯೂ ಮಾಡೋಣ. ಜೊತೆಗೆ ಇವತ್ತೊಂದು ಚಿಕ್ಕದಾಗಿ ಒಂದು ಪ್ರಾಜೆಕ್ಟ್ ಕೂಡ ಮಾಡೋಣ. ನಾವು ಮಾಡ್ಬಿಟ್ಟು ಅದನ್ನ ಹೆಂಗ್ ಪಬ್ಲಿಷ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಕಂಪ್ಲೀಟ್ ಆಗಿ ಎಲ್ಲಾ ಟಾಪಿಕ್ಸ್ ಇನ್ ಡೆಪ್ತ್ ಹೋಗಕ್ಕಾಗಿಲ್ಲ ಅಂದ್ರು ನಿಮ್ಗೆ ಯಾವ ರೀತಿ ಡ್ಯಾಶ್ ಬೋರ್ಡ್ ಅನ್ನ ಮಾಡಬಹುದು ಸುಲಭವಾಗಿ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಜೊತೆಗೆ ಚಾಟ್ GPTಯಲ್ಲಿ ಯಾವ ರೀತಿ ನೀವು ಪ್ರಾಂಪ್ಟ್ ಅನ್ನ ಬರೆದ್ರೆ ಅಂದ್ರೆ ಅದಕ್ಕೆ ಒಂದು ಕ್ವೇರಿಯನ್ನ ಹಾಕಿದ್ರೆ ಯಾವ ರೀತಿ ನಿಮಗೆ ಇಡೀ ಪ್ರಾಜೆಕ್ಟ್ ನಿಮಗೆ ಅದು ಸ್ಟೆಪ್ ಬೈ ಸ್ಟೆಪ್ ಕೊಡುತ್ತೆ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಕೆಲವೊಂದು ವಿಜುವಲೈಸೇಷನ್ಸ್ ಗಳನ್ನ ಕಲ್ತ್ಕೋಬೇಕು, ಫಿಲ್ಟರ್ಸ್ ಯಾವ ರೀತಿ ಹಾಕ್ಬೋದು ಅಂತ ಕಲ್ತ್ಕೋಬೇಕು, ಮತ್ತೆ ನ್ಯಾವಿಗೇಷನ್ಸ್, ಬುಕ್ ಮಾರ್ಕ್ಸ್ ಈ ತರದ್ದು ಕೆಲವೊಂದನ್ನ ನಾವು ತಿಳ್ಕೊಳ್ಳೋಣ. ಅದಾದ್ಮೇಲೆ ನಾವೇನ್ ಮಾಡೋಣ ಅಂದ್ರೆ ಚಾಟ್ GPTಯಲ್ಲಿ ಎಲ್ಲ ಆಪ್ಷನ್ಸ್ಗಳನ್ನ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನಾವು ನೋಡೋಣ. ರೈಟ್. ಸೊ ಇವಾಗ ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಪವರ್ BI ಅನ್ನ ಓಪನ್ ಮಾಡ್ತೀನಿ. ಇಲ್ಲಿ ಡೆಸ್ಕ್ಟಾಪ್, ಪವರ್ BI ಡೆಸ್ಕ್ಟಾಪ್. ಓಕೆ, ಅದು ಓಪನ್ ಆಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಇಲ್ಲಿ ಕಾಮನ್ ಆಗಿ ಈ ಒಂದು ಸ್ಯಾಂಪಲ್ ಸೂಪರ್ ಸ್ಟೋರ್ ಅಂತಿದೆಯಲ್ಲ ಅದನ್ನೇ ನಾನು ತಗೊಂಡಿರ್ತೀನಿ. ನಿಮ್ಗೆ ಏನಾದ್ರೂ ಅಕಸ್ಮಾತ್ ಆಗಿ ಹೆಚ್ಚಿನ ರೀತಿಯಲ್ಲಿ ಪ್ರಾಜೆಕ್ಟ್ಸ್ ಮಾಡಬೇಕು ಅಂತಿದ್ರೆ ನಾನು ಆಕ್ಚುಲ್ ಆಗಿ ಪ್ರಾಜೆಕ್ಟ್ಸ್ಗೆ ಅಂತಾನೆ ಕೆಲವೊಂದು ಕ್ಲಾಸಸ್ ಅನ್ನ ತಗೋಬೇಕು ಅಂತ ಇದ್ದೀನಿ. ಇಲ್ಲಿ ನಿಮ್ಗೆ ಈಸಿಗೆ ಅರ್ಥ ಆಗ್ಬೇಕು ಅಂದ್ಬಿಟ್ಟು ನಾನು ಒಂದು ಡೇಟಾ ನಾನು ತಗೊಂಡಿದ್ದೀನಿ. ಇದು ಕಾಮನ್ ಆಗಿ ನಾನು ಎಲ್ಲಾ ಕ್ಲಾಸಸ್ ಅಲ್ಲೂ ಇದನ್ನೇ ಮಾಡ್ತೀನಿ. ಯಾತಕ್ಕೆ ಅಂದ್ರೆ ಇದು ಎಕ್ಸ್ಪ್ಲೇನ್ ಮಾಡಕ್ಕೆ ಈಸಿ ಆಗುತ್ತೆ. ಹೊಸಬ್ರು ಯಾರು ಇದ್ರೆ ಅವ್ರಿಗೆ ಈಸಿಗೆ ಅರ್ಥ ಆಗುತ್ತೆ. ಅಕಸ್ಮಾತ್ ಆಗಿ ಆಲ್ರೆಡಿ ಯಾರಾದ್ರೂ ನಾನು ಸೆಷನ್ಸ್ ಅಟೆಂಡ್ ಮಾಡಿದ್ರೆ ಮತ್ತೆ ಅದೇ ಡೇಟಾ ಯೂಸ್ ಮಾಡ್ತಾ ಇದ್ದೀನಿ ಅಂತ ನೀವು ಬೇಜಾರು ಮಾಡ್ಕೊಬೇಡಿ. ಯಾಕಂದ್ರೆ ಇಲ್ಲಿ ತುಂಬಾ ಜನ ಹೊಸದಾಗಿ ಕಲಿಬೇಕು ಅಂತಿರ್ತಾರೆ, ಅಂಥವ್ರಿಗೆ ಈ ಡೇಟಾ ತುಂಬಾ ಅನುಕೂಲ ಆಗುತ್ತೆ. ಅಕಸ್ಮಾತ್ ಆಗಿ ಯಾರಿಗಾದ್ರೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವರ್ಕ್ ಮಾಡಬೇಕು ಅಂತಿದ್ರೆ ನನ್ನ ಹತ್ರ ತುಂಬಾ ಇದೆ ಡೇಟಾ. ಓಕೆ, ತುಂಬಾ ಅಂದ್ರೆ ತುಂಬಾ ಇದೆ. ನಿಮಗೆ ಬೇಕಿರೋ 300ಕ್ಕೂ ಹೆಚ್ಚು ಡೇಟಾ ಸೆಟ್ಸ್ ನನ್ನ ಹತ್ರ ಇದೆ. ನಾನು ಬೇಕಾದ್ರೆ ನಿಮಗೆ ಕೊಡ್ತೀನಿ, ಅದನ್ನ ಯೂಸ್ ಮಾಡ್ಕೊಂಡು ನೀವು ಪ್ರಾಜೆಕ್ಟ್ ಅನ್ನ ವರ್ಕ್ ಮಾಡ್ಬೋದು. ಓಕೆ, ರೈಟ್. ಸೊ ಇವಾಗ ಫಸ್ಟ್ ನಾವು ನಿನ್ನೆ ಒಂದಷ್ಟು ಟಾಪಿಕ್ಸ್ ಅನ್ನ ಮಾಡಿದ್ವಿ. ಏನೇನು ಟಾಪಿಕ್ಸ್ ಅನ್ನ ಮಾಡಿದ್ವಿ? ಇಂಟ್ರೊಡಕ್ಷನ್, ಇನ್ಸ್ಟಾಲೇಷನ್, ಗೆಟ್ ಡೇಟಾ, ಪವರ್ ಕ್ವೆರಿ ಎಡಿಟರ್, ಡಾಕ್ಸ್ ಫಂಕ್ಷನ್ಸ್ ವರೆಗೂ ನಾವು ಮಾಡಿದ್ವಿ. ಇವಾಗ ವಿಜುವಲೈಸೇಷನ್ಸ್ ಇಂದ ಸ್ಟಾರ್ಟ್ ಮಾಡೋಣ. ವಿಜುವಲೈಸೇಷನ್ಸ್ ಅಂದ್ರೆ ಏನು ಅಂತ ಫಸ್ಟ್ ನಾವು ತಿಳ್ಕೊಳ್ಳೋಣ. ಒಂದು ನೋಟ್ ಪ್ಯಾಡ್ ತಗೋತೀನಿ. ಸೊ ಇವತ್ತು ಡೇ 4 ಪವರ್ BI. ಓಕೆ, ಫಸ್ಟ್ ವಿಜುವಲೈಸೇಷನ್ಸ್. ಈ ವಿಜುವಲೈಸೇಷನ್ಸ್ ಅಂದ್ರೆ ಏನು ಅಂತ ಫಸ್ಟ್ ನಾವು ತಿಳ್ಕೊಳ್ಳೋಣ. ಇದು ನಾನಿಲ್ಲಿ ಹೋಮ್ ಟ್ಯಾಬ್ ಹೋದ್ರೆ ಇಲ್ಲಿ ಇನ್ಸರ್ಟ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಒಂದಷ್ಟು ಚಾರ್ಟ್ಸ್, ಟೇಬಲ್ಸ್ ಮತ್ತೆ ಇನ್ನೂ ಏನೇನೋ ಇದೆ ಇಲ್ಲಿ. ಅದೇ ತರ ಇನ್ಸರ್ಟ್ ಹೋದ್ರೆ ಇಲ್ಲೂ ಕೂಡ ನನಗೆ ಆಪ್ಷನ್ ಸಿಗುತ್ತೆ. ಇಲ್ಲ ಅಂದ್ರೆ ಇಲ್ಲಿ ಬಿಲ್ಡ್ ಅಂತ ಬರುತ್ತೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದು ಪ್ಯಾನ್ ಇದೆ, ಬಿಲ್ಡ್ ಅಂತ. ಇಲ್ಲೂ ಕೂಡ ನಾವು ಈ ವಿಜುವಲೈಸೇಷನ್ಸ್ ಅನ್ನ ಕ್ರಿಯೇಟ್ ಮಾಡ್ಬೋದು, ಯೂಸ್ ಮಾಡ್ಕೋಬಹುದು. ವಿಜುವಲೈಸೇಷನ್ಸ್ ಅಂದ್ರೆ ನಮಗೆ ಒಂದು ಡೇಟಾ ತಗೋತೀನಿ. ಸಾರಿ, ನಾನು ಡೇಟಾ ಇಂಪೋರ್ಟ್ ಮಾಡ್ಕೊಂಡಿಲ್ಲ. ಈಗ ಡೇಟಾ ತಗೋತೀನಿ. ಈ ಡೇಟಾ ಏನಿರುತ್ತಲ್ಲ ಅದೆಲ್ಲ ಬಂದು ಟೆಕ್ಸ್ಟ್, ಡೇಟ್, ನಂಬರ್ಸ್ ಅಲ್ಲಿ ಇರುತ್ತೆ. ಅದನ್ನ ನಾನು ಯಾವ ರೀತಿ ಒಂದು ಪಿಕ್ಚರ್ ತರ ಅಥವಾ ಡೈನಾಮಿಕ್ ಆಗಿ ನನಗೆ ಒಂದು ಇಮೇಜ್ ತರ ಬರಬೇಕು, ಅದಕ್ಕೆ ನಾವು ವಿಜುವಲೈಸೇಷನ್ಸ್ ಅಂತ ಕರಿತೀವಿ. ಇವಾಗ ನೋಡಿ, ನಾನು ಇಲ್ಲಿ ಆರ್ಡರ್ಸ್ ಟೇಬಲ್ ಅಂತ ತಗೋತೀನಿ. ಲೋಡ್ ಅಂತ ಕೊಟ್ರೆ ನನಗೆ ಡೇಟಾ ಅಷ್ಟೇ ಬರುತ್ತೆ. ನಿನ್ನೆ ಕಂಪ್ಲೀಟ್ ಆಗಿ ನಾವು ಬರೀ ಡೇಟಾ ಮ್ಯಾನಿಪುಲೇಷನ್ ಇಂಥದ್ದಷ್ಟೇ ವರ್ಕ್ ಮಾಡಿದ್ವಿ. ಇವತ್ತು ಸ್ವಲ್ಪ ಚಾರ್ಟ್ಸ್, ಟೇಬಲ್ಸ್ ಈ ಥರದ್ದೆಲ್ಲ ನಾವು ನೋಡೋಣ. ಇವಾಗ ನಾನೇನು ಮಾಡಿದೆ, ಡೇಟಾ ಇಂಪೋರ್ಟ್ ಮಾಡಿಕೊಂಡೆ. ನಾನು ಇಲ್ಲಿ ಹೋಗ್ಬಿಟ್ಟು ಈ ಟೇಬಲ್ ವ್ಯೂ ಅಲ್ಲಿ ನಾನು ನೋಡಿದ್ರೆ, ಈ ಡೇಟಾ ವ್ಯೂ ಅಲ್ಲಿ ನೋಡಿದ್ರೆ ನನಗೆ ನೋಡಾಗ್ಲಿ ಅದು. ರೈಟ್, ನೋಡಿ ಇವಾಗ ಇಲ್ಲಿ ಕಂಪ್ಲೀಟ್ ಆಗಿ ನನಗೆ ಈ ತರ ಡೇಟಾ ಇರುತ್ತೆ. ಬಟ್ ಈ ಡೇಟಾ ಏನಿದೆಯಲ್ಲ ಇದನ್ನ ನಾನು ಒಂದು ರಿಪೋರ್ಟ್ಸ್ ಆಗಿ ತೋರಿಸ್ಬೇಕು. ನಾನು ರಿಪೋರ್ಟ್ಸ್ ಆಗಿ ತೋರಿಸ್ಬೇಕಾದ್ರೆ ತುಂಬಾ ಜನಕ್ಕೆ ಏನಂದ್ರೆ, ಈ ನಾನು ನೋಡಿದ್ದೀನಿ ತುಂಬಾ ಕಡೆ ಎಲ್ಲ, ನಾನು ಕೆಲವೊಂದು ಯೂಟ್ಯೂಬಲ್ಲಿ ಆಗಲಿ, ಒಂದು ಯಾರೋ ಟ್ರೈನಿಂಗ್ ಮಾಡೋದಲ್ಲಾಗಲಿ ಹೆಂಗ್ ಮಾಡ್ತಾರೆ ಅಂದ್ರೆ, ಯಾವುದೋ ಒಂದು ಕಾಲಮ್ ತಗೊಂಡು ಸುಮ್ಮನೆ ಒಂದು ಚಾರ್ಟ್ ತೋರಿಸ್ಬಿಟ್ಟು ನಿಮಗೆ ಇದೇ ಡ್ಯಾಶ್ ಬೋರ್ಡ್ ಅಂತೆಲ್ಲ ತೋರಿಸಿರ್ತಾರೆ. ಆ ರೀತಿ ಅಲ್ಲ. ಡ್ಯಾಶ್ ಬೋರ್ಡ್ ಅಂದ್ರೆ ನಾನು ಒಂದು ನಿಮಿಷ ಹೇಳ್ತೀನಿ.
ನಮಗೆ ಈ ಡೇಟಾ ಇದೆಯಲ್ಲ, ಇದ್ರ ಕಂಪ್ಲೀಟ್ ಸ್ಟೋರಿಯನ್ನ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ನಾನು ಇವಾಗ ಈ ಡೇಟಾ ನಿಮಗೆ ಕೊಟ್ರೆ ಎಷ್ಟೊಂದು ಕಾಲಮ್ಸ್ ಇದೆ, ಮತ್ತೆ ಇಲ್ಲಿ ಎಷ್ಟೊಂದು ನಂಬರ್ ಕಾಲಮ್ ಇದೆ, ಸೇಲ್ಸ್ ಇದೆ, ಕ್ವಾಂಟಿಟಿ ಇದೆ, ಪ್ರಾಫಿಟ್ ಇದೆ, ಇಷ್ಟೊಂದಿದೆ. ಇದೆಲ್ಲ ನಮಗೆ ಏನೂ ಅರ್ಥ ಆಗಲ್ಲ. ಅಕಸ್ಮಾತ್ ಯಾರಾದರೂ ನಿಮಗೆ 2021 ಎಷ್ಟು ಸೇಲ್ಸ್ ಆಗಿದೆ ಅಂತ ಕೇಳಿದ್ರೆ, ನೀವು ಇಲ್ಲಿ ಹೋಗ್ಬಿಟ್ಟು ಇದನ್ನ ಫಿಲ್ಟರ್ ಮಾಡಿ ಮತ್ತೆ ಇದು ಆ್ಯಡ್ ಮಾಡಿ ಅಂದ್ರೆ ತುಂಬಾ ಸರ್ಕಸ್ ಮಾಡ್ಬೇಕಿಲ್ಲ ಹೋಗ್ಬಿಟ್ಟು. ಅದಕ್ಕೆ ಬದಲು ನಾ ಏನು ಮಾಡ್ಬೋದು, ರಿಪೋರ್ಟ್ ವ್ಯೂ ಅಲ್ಲಿ ಇಲ್ಲಿ ಈ ಥರ ವಿಜುವಲೈಸೇಷನ್ಸ್ ಅಂದ್ರೆ ಚಾರ್ಟ್ಸ್ ಇರುತ್ತೆ. ಇದನ್ನು ತೊಗೊಂಡು ನಾವು ಇಮಿಡಿಯೇಟ್ ಆಗಿ ನಮ್ಗೆ ಏನು ರಿಪೋರ್ಟ್ಸ್ ಬೇಕೋ ಆ ಥರ ರಿಪೋರ್ಟ್ಸನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಮೊದಲಿಗೆ ನಮ್ಗೆ ಏನು ರಿಪೋರ್ಟ್ಸ್ ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಆಮೇಲೆ ಮಾಡಬೇಕು. ಇಲ್ಲಿ ಎಷ್ಟೊಂದು ಚಾರ್ಟ್ಸ್ ಇದಾವೆ. ಇಷ್ಟೊಂದು ಚಾರ್ಟ್ಸ್ ನಾನು ಯಾವ್ದು ಯೂಸ್ ಮಾಡಬೇಕು, ಯಾತಕ್ಕೆ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು, ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ನಾವು ಮೊದಲು ಏನು ಮಾಡಬೇಕು ಅಂದ್ರೆ ನಮ್ಗೆ ಏನೇನು ರಿಪೋರ್ಟ್ಸ್ ಬೇಕು ಅಂತ ನಾವು ಲಿಸ್ಟ್ ಮಾಡ್ಕೋಬೇಕು. ಅದೇಂಗೆ ಲಿಸ್ಟ್ ಮಾಡೋದು, ಡ್ಯಾಶ್ ಬೋರ್ಡ್ಸ್ಗೆ ಯಾವ್ಯಾವೆಲ್ಲ ರಿಪೋರ್ಟ್ಸ್ ಬೇಕು, ನಾನು ಮೆಷರ್ಸ್ ಬರೀಬೇಕಾ, ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಬರೀಬೇಕಾ, ಇದನ್ನೆಲ್ಲ ಎಷ್ಟು ಈಸಿಯಾಗಿ ಚಾಟ್ GPT ತೋರಿಸುತ್ತೆ ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಇವಾಗ ಫಸ್ಟ್ ವಿಜುವಲೈಸೇಷನ್ಸ್ ಅನ್ನು ನೋಡೋಣ. ಇಲ್ಲಿ ಎಷ್ಟೊಂದು ವಿಜುವಲೈಸೇಷನ್ಸ್ ಇದೆ, ಯಾವ್ದೆಲ್ಲ ನಾನು ತಗೋಬೇಕು. ಇದರಲ್ಲಿ ನೀವು ಯಾವ್ದನ್ನ ಬೇಕಾದರೂ ತಗೊಳ್ಳಿ, ತೊಂದರೆ ಇಲ್ಲ. ಏನಂದ್ರೆ ನಿಮ್ಗಿರೋಂಥ ಡೇಟಾ ನೀವು ಯಾವ ರೀತಿ ಯೂಸರ್ಗಾಗ್ಲಿ ಅಥವಾ ಯಾರಾದ್ರೂ ಅಕಸ್ಮಾತ್ ನಿಮ್ಮ ಮ್ಯಾನೇಜರ್ ಅಥವಾ ಕ್ಲೈಂಟ್ ಯಾರೇ ಇರ್ಬೋದು, ಅವ್ರಿಗೆ ಈ ಡೇಟಾ ತಗೊಂಡು ಇದರಲ್ಲಿ ಏನಿದೆ ಅಂತ ಅರ್ಥ ಮಾಡಿಸೋದಕ್ಕೆ ನೀವು ಇಲ್ಲಿರೋವಂಥ ಯಾವ ಚಾರ್ಟ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ನಾನು ಇವಾಗ ಒಂದು ರೀಜನ್ ಡೇಟಾ ತಗೊಂಡು ಆ ರೀಜನ್ ಮೇಲೆ ನಾನು ಕಂಪ್ಯಾರಿಸನ್ ಮಾಡಬೇಕು. ಅಂದ್ರೆ ಇವಾಗ ನೀವು ಇಲ್ಲಿ ಹೋದ್ರೆ ನೋಡಿ, ಇಲ್ಲಿ ರೀಜನ್ ಅಂತ ಒಂದು ಕಾಲಮ್ ಇದೆ. ಈ ರೀಜನ್ ಕಾಲಮ್ ಅಲ್ಲಿ ನನಗೆ 4 ಯುನೀಕ್ ವ್ಯಾಲ್ಯೂಸ್ ಇದೆ. ಈ 4 ಯುನೀಕ್ ವ್ಯಾಲ್ಯೂಸ್ ನಲ್ಲಿ ಇದಕ್ಕೆಷ್ಟು ಟೋಟಲ್ ಇದೆ, ಇದಕ್ಕೆಷ್ಟು ಟೋಟಲ್ ಇದೆ, ಇದಕ್ಕೆಷ್ಟು ಟೋಟಲ್ ಇದೆ, ಇದಕ್ಕೆಷ್ಟು ಟೋಟಲ್ ಇದೆ ಅಂತ ನಾವು ಮೊನ್ನೆ ನೋಡಿದ್ವಿ. ಸಮ್ ಆಫ್ ಸೇಲ್ಸ್ ಅಂತ ಕೊಟ್ರೆ, ನಿನ್ನೆ ನಾವು ಫಾರ್ಮಲ್ ಹಾಕಿ ನೋಡಿದ್ವಿ. ಸಮ್ ಆಫ್ ಸೇಲ್ಸ್ ಅಂತ ಕೊಟ್ರೆ ನನಗೆ ಸಮ್ ಬರುತ್ತೆ. ಬಟ್ ನನಗೆ ಹಂಗ್ ಬೇಡ. ನನಗೆ ಅದು ನೋಡಿದ ತಕ್ಷಣ ಫೈನ್, ಈ ರೀಜನ್ ಜಾಸ್ತಿ ಇದೆ, ಈ ರೀಜನ್ ಕಮ್ಮಿ ಇದೆ ಅಂತ ಬರ್ಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಎಷ್ಟೊಂದು ಕಾಲಮ್ ಚಾರ್ಟ್ ಮತ್ತೆ ಬಾರ್ ಚಾರ್ಟ್ ಅಂತ ಇರುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ನೋಡಿ ಇದನ್ನ ತಗೋತೀನಿ. ಇದಕ್ಕೆ ನಾವು ಕ್ಲಸ್ಟರ್ಡ್ ಕಾಲಮ್ ಚಾರ್ಟ್ ಅಂತ ಕರಿತೀವಿ. ಏನ್ ಕ್ಲಸ್ಟರ್ಡ್ ಕಾಲಮ್ ಚಾರ್ಟ್ ಅಂದ್ರೆ, ನೋಡಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಂಗೊಂದು ಪ್ಲೇಸ್ ಹೋಲ್ಡರ್ ಬರುತ್ತೆ. ಎಕ್ಸೆಲ್ ಅಲ್ಲಿ ಲಿಂಕ್ ಮಾಡೋಕ್ಕಲ್ಲ, ನೀವು ಡೇಟಾ ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಮಾಡಬೇಕು. ಇಲ್ಲಿ ನೋಡಿ ಆಟೋಮೆಟಿಕ್ ಆಗಿ ಇದು ಬಂತು. ಇದನ್ನ ನಾನು ರೀಸೈಸ್ ಮಾಡ್ಕೋಬಹುದು, ಹಿಂಗ್ ಬೇಕಾದ್ರೆ ರೀಸೈಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಇವಾಗ ನಾನು ಈ ಚಾರ್ಟಿಂಗ್ ತಗೋತೀನಿ. ನನಗೆ ಇವಾಗ ಇಲ್ಲಿ ಒಂದು ಪ್ಲಾಟ್ ಅಂದ್ರೆ ಚಾರ್ಟ್ ಬರಬೇಕು. ನನ್ನ ರಿಪೋರ್ಟ್ಸ್ ಬಂದು ರೀಜನ್ ಮತ್ತೆ ಸೇಲ್ಸ್. ಪ್ರತಿ ರೀಜನ್ಗೂ ಎಷ್ಟೆಷ್ಟು ಸೇಲ್ಸ್ ಇದೆ ಅದು ನಾನು ಕಂಪೇರ್ ಮಾಡಬೇಕು. ಇಲ್ಲಿ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಲೆಜೆಂಡ್, ಸ್ಮಾಲ್ ಮಲ್ಟಿಪಲ್ಸ್, ಟೂಲ್ ಟಿಪ್ಸ್ ಅಂತ ಎಷ್ಟೊಂದು ಆಪ್ಷನ್ಸ್ ಇದಾವೆ. ಫಸ್ಟ್ ಟೈಮ್ ನೀವು ಮಾಡ್ಬೇಕಾದ್ರೆ ಇಲ್ಲಿ ಯಾವ ಕಾಲಮ್ ತಗೊಂಡು ಎಲ್ಲಿ ಹಾಕ್ಬೇಕು ಅಂತ ಗೊತ್ತಾಗಲ್ಲ. ನೀವು ಏನು ವರಿ ಮಾಡೋ ಅವಶ್ಯಕತೆನೇ ಇಲ್ಲ. ನಾನು ಡೇಟಾ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈ ಕಾಲಮ್ಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇದು ಇದೆಯಲ್ಲ, ಇದು ಈ ವಿಜುವಲೈಸೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ ಗೊತ್ತಿಲ್ಲ ಯಾವುದಕ್ಕೆ ಎಕ್ಸ್ ಆಕ್ಸಿಸ್ ಹಾಕ್ಬೇಕು, ಯಾವ ಕಾಲಮ್ ಅನ್ನು ಎಕ್ಸ್ ಆಕ್ಸಿಸ್ ಹಾಕ್ಬೇಕು, ವೈ ಆಕ್ಸಿಸ್ ಹಾಕ್ಬೇಕು, ಅದೆಲ್ಲ ನನಗೇನು ಗೊತ್ತಿಲ್ಲ. ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಎಲ್ಲ ಚೆಕ್ ಬಾಕ್ಸ್ ಇದೆಯಲ್ಲ, ನನಗೆ ಇವಾಗ ರೀಜನ್ ಬೇಕು. ನಾನು ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ರೀಜನ್ ಸೆಲೆಕ್ಟ್ ಮಾಡ್ಕೋತೀನಿ. ನೋಡಿ ಇಲ್ಲಿ ಆಟೋಮೆಟಿಕ್ ಆಗಿ ಎಕ್ಸ್ ಆಕ್ಸಿಸ್ ಹೊರಟೋಗುತ್ತೆ. ನೆಕ್ಸ್ಟ್ ಸಪೋಸ್ ನನಗೆ ಸೇಲ್ಸ್ ಬೇಕು, ನೋಡಿ ಇಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ವೈ ಆಕ್ಸಿಸ್ಗೆ ಹೋಗ್ಬಿಡುತ್ತೆ. ಸೊ ನಾನು ತಲೆ ಕೆಡಿಸ್ಕೊಂಡು ಎಲ್ಲಿ ನನ್ಗೆ ಯಾವ ಕಾಲಮ್ಗೆ ಹಾಕ್ಬೇಕು ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ರೈಟ್, ಇವಾಗ ನೀವು ನೋಡ್ಬೋದು, ಇಲ್ಲಿ ನೋಡಿ ಇಲ್ಲಿ ನನಗೆ ರೀಜನ್ ಕಂಪ್ಯಾರಿಸನ್ ಬಂದ್ಬಿಡುತ್ತೆ. ಈಗ ನೋಡಿದ್ರೆ ಇವಾಗ ನಿಮ್ಗೆ ಈಸಿ ಗೊತ್ತಾಗ್ಬಿಡುತ್ತೆ. ವೆಸ್ಟ್ ನನಗೆ ಹೈಯೆಸ್ಟ್ ಸೇಲ್ಸ್ ಇದೆ, ಈಸ್ಟ್ ಅದಕ್ಕೆ ನೆಕ್ಸ್ಟ್, ಸೆಂಟ್ರಲ್ ಮತ್ತೆ ಸೌತ್. ಸೊ ಈ ರೀತಿ ನಮಗೆ ಸೇಲ್ಸ್, ಇದರಲ್ಲಿ ಹೈಯೆಸ್ಟ್ ಸೇಲ್ಸ್. ಅಕಸ್ಮಾತ್ ನಿಮ್ಗೆ ಏನಾದ್ರು ರಿಪೋರ್ಟ್ ಯಾರನ್ನ ಕೇಳಿದ್ರೆ ಇದರಲ್ಲಿ ಹೈಯೆಸ್ಟ್ ಸೇಲ್ಸ್ ಯಾವ್ದಪ್ಪ ಅಂತಂದ್ರೆ ವೆಸ್ಟ್ ಅಂತ ಆರಾಮಾಗಿ ಹೇಳು. ಇದಕ್ಕೆ ಕಾಲಮ್ ಚಾರ್ಟ್ ಅಂತ ಕರಿತೀವಿ. ಇದು ಕಾಲಮ್ ಚಾರ್ಟ್. ಯೂಶಲಿ ಕಾಲಮ್ ಚಾರ್ಟ್ ವರ್ಟಿಕಲ್ ಬಾರ್ಸ್ ಇರ್ತೀನಿ. ನೀವು ಅದೇ ಪೈಥಾನ್ ಅಥವಾ ಟ್ಯಾಬ್ಲೂ ಅಲ್ಲಿ ನೋಡಿದ್ರೆ ನಿಮಗೆ ಕಾಲಮ್ ಚಾರ್ಟ್ ಇರಲ್ಲ. ಕಾಲಮ್ ಚಾರ್ಟ್ ಅಂದ್ರೆ ಈ ತರ ಚಾರ್ಟ್ ಇರುತ್ತೆ, ಬಟ್ ಅದನ್ನ ಹಾರಿಜಾಂಟಲ್ ವರ್ಟಿಕಲ್ ಬಾರ್ ಚಾರ್ಟ್ ಅಂತ ಕರೀತಾರೆ. ಹಾರಿಜಾಂಟಲ್ ಬಾರ್ ಚಾರ್ಟ್ ಅಲ್ಲ ವರ್ಟಿಕಲ್ ಬಾರ್ ಚಾರ್ಟ್ ಅಂತ. ಬಟ್ ನಾವು ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪವರ್ BI ಮತ್ತೆ ಎಕ್ಸೆಲ್ ಅಲ್ಲಿ
ಕಾಲಮ್ ಚಾರ್ಟ್ ಅಂದ್ರೆ ವರ್ಟಿಕಲ್ ಇರೋಂಥದ್ದು, ಬಾರ್ ಚಾರ್ಟ್ ಅಂದ್ರೆ ಹಾರಿಜಾಂಟಲ್ ಹಿಂಗಿರೋದು. ನಾನು ನೆಕ್ಸ್ಟ್ ಚಾರ್ಟ್ ಅಲ್ಲಿ ತೋರಿಸ್ತೀನಿ ಅದನ್ನ. ನೋಡಿ, ಇವಾಗ ನನಗೆ ಸಿಂಪಲ್ ಕಂಪ್ಯಾರಿಸನ್ ಮಾಡಿದೆ. ಇಲ್ಲಿ ಇದೆಲ್ಲ ಒಂದು ರೀಜನ್ ಅಷ್ಟೇ, ಸಿಂಪಲ್ ಚಾರ್ಟ್. ಸಪೋಸ್ ಯಾರಾದರೂ ಬಂದು ನನಗೆ ರಿಪೋರ್ಟ್ ಯಾವ ಥರ ಬೇಕಪ್ಪ ಅಂತಂದ್ರೆ, ಈ ವೆಸ್ಟ್, ಈಸ್ಟ್, ಸೆಂಟ್ರಲ್ ಮತ್ತೆ ಸೌತ್ ಇದೆಯಲ್ಲ, ಇದರಲ್ಲಿ ಕ್ಯಾಟಗರೀಸ್ ಎಷ್ಟೆಷ್ಟು ಸೇಲ್ಸ್ ಆಗಿದೆ ಅಂತ ಕೇಳ್ತಾರೆ. ಸೊ ನಂಗೆ ನೆಕ್ಸ್ಟ್ ರಿಪೋರ್ಟ್ ಹೆಂಗ್ ಬೇಕಂದ್ರೆ, ಇದೇ ರೀಜನ್ಸ್ ಅಲ್ಲಿ ಮತ್ತೆ ಫರ್ದರ್ ಕಂಪ್ಯಾರಿಸನ್ ಮಾಡಬೇಕು. ನಾನೇನ್ ಮಾಡ್ತೀನಿ, ನೋಡಿ ಇಲ್ಲಿ ಕ್ಯಾಟಗರಿ, ಮತ್ತೆ ನನಗೆ ಎಲ್ಲಿ ಯಾವ, ನೋಡಿ ಇಲ್ಲೆಲ್ಲ ಹಾಕ್ಬೇಕು ಅಂತ ಗೊತ್ತಿಲ್ಲ ನನಗೆ, ಯಾವ ಸೆಕ್ಷನ್ ಅಲ್ಲಿ ಹಾಕ್ಬೇಕು ಅಂತ ತಲೆ ಕೆಡಿಸ್ಕೊಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಕ್ಯಾಟಗರಿ ಸೆಲೆಕ್ಟ್ ಮಾಡಿ. ನೋಡಿ, ಆಟೋಮೆಟಿಕ್ ಆಗಿ ಇಲ್ಲಿ ಸ್ಪ್ಲಿಟ್ ಆಗ್ಬಿಡುತ್ತೆ. ಹೆಂಗ್ ಸ್ಪ್ಲಿಟ್ ಆಯ್ತು ನೋಡಿ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಇದನ್ನ ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲಿ ಟೋಟಲ್ ಎಷ್ಟು ಅಂತ ನೋಡಿ, 7.39, 6.9, 5.03 ಮತ್ತೆ 3.9. ಸೊ ಇಷ್ಟು ಲ್ಯಾಕ್ಸ್ ಅಲ್ಲಿ ಇರುತ್ತೆ. ನಾನು ಇವಾಗ ಕ್ಯಾಟಗರಿ ಅಂತ ಕೊಟ್ರೆ ಇಲ್ಲಿ 7.39 ಏನೋ ಇತ್ತಲ್ಲ, ಅದು ಸ್ಪ್ಲಿಟ್ ಆಗ್ಬಿಟ್ಟು ಇವಾಗ ನೋಡಿ 2.6 ಪ್ಲಸ್ 2.2 ಪ್ಲಸ್ 2.5 ಇದನ್ನ ಆ್ಯಡ್ ಮಾಡಿದ್ರೆ ನನಗೆ ಆ ರೀಜನ್ ಟೋಟಲ್ ಇಂದ ಅದು ಬರುತ್ತೆ. ಅಂದ್ರೆ ರೀಜನ್ ಏನು ಟೋಟಲ್ ಇತ್ತು ಇಲ್ಲಿ ಸ್ಪ್ಲಿಟ್ ಆಯ್ತು. ಇದಕ್ಕೆ ನಾವು ಸೈಡ್ ಬೈ ಸೈಡ್ ಚಾರ್ಟ್ ಅಥವಾ ಕ್ಲಸ್ಟರ್ಡ್ ಚಾರ್ಟ್ ಅಂತ ಕರಿತೀವಿ. ಡನ್. ಸೊ ನಮಗೆ ರಿಪೋರ್ಟ್ಸ್ ಇದೇ ತರ ಕೇಳ್ತಾರೆ. ನಮ್ಗೆ ಯಾವ ತರ ರಿಪೋರ್ಟ್ಸ್ ಕೇಳ್ತಾರೆ ಅಂದ್ರೆ, ರೀಜನ್ ವೈಸ್ ಕ್ಯಾಟಗರಿ ರಿಪೋರ್ಟ್ಸ್ ಬೇಕು ಅಂತಂದಾಗ ನಾ ಈ ರೀತಿ ತೋರಿಸ್ಬೋದು. ಫೈನ್. ಅಕಸ್ಮಾತಾಗಿ ಮ್ಯಾನೇಜರ್ ಬಂದು ಹೇಳ್ತಾರೆ, ನನಗೆ ಈ ತರ ಬೇಡಪ್ಪ, ನನಗೆ ಬೇಕಾಗಿರೋದು ಏನಂದ್ರೆ ವೆಸ್ಟ್ ಅಲ್ಲಿ ಟೋಟಲ್ ಎಷ್ಟಿದೆ ಅಷ್ಟು ತೋರಿಸ್ಬೇಕು ನಾವು. ಟೋಟಲ್ ಅಂದ್ರೆ ವೆಸ್ಟ್ ಅಲ್ಲಿ ಇವಾಗ 7.39 ಲ್ಯಾಕ್ಸ್ ಏನೋ ಇತ್ತಲ್ಲ, ಅದು ನನಗೆ ಅಷ್ಟು ಬರ್ಬೇಕಿಲ್ಲಿ. ಅದು ಒಳಗಡೆ ನಾನು ಈ ಕ್ಯಾಟಗರೀಸ್ ಅನ್ನ ಬ್ರೇಕಪ್ ತೋರಿಸ್ಬೇಕು ಅಂತ. ಅವಾಗ ನಾ ಏನ್ ಮಾಡ್ತೀನಿ, ಈ ರೀತಿ ಚಾರ್ಟ್ ಅನ್ನು ತೋರಿಸಲ್ಲ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ನನಗೆ ಸಜೆಷನ್ಸ್ ಅಂತ ಇರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಹಂಗೆ ಮತ್ತೆ ಎಷ್ಟೊಂದು ಚಾರ್ಟ್ಸ್ ಬರುತ್ತೆ. ಇಲ್ಲಾದ್ರೂ ನೀವು ತಗೋಬಹುದು, ಹೋಮ್ ಟ್ಯಾಬ್ ಇಲ್ಲಾದ್ರೂ ಚೇಂಜ್ ಮಾಡ್ಕೋಬಹುದು, ಅಥವಾ ಇಲ್ಲೂ ಕೂಡ ಚೇಂಜ್ ಮಾಡ್ಬೋದು. ಇಲ್ಲಾಂದ್ರೆ ಇನ್ಸರ್ಟ್ ಅಂತಿದ್ರೆ ಇಲ್ಲೂ ಕೂಡ ನೀವು ಚೇಂಜ್ ಮಾಡ್ಕೋಬಹುದು. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಸ್ಟ್ಯಾಕ್ಡ್ ಕಾಲಮ್ ಅಂತಿದೆ, ಸ್ಟ್ಯಾಕ್ಡ್, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸ್ಟ್ಯಾಕ್ಡ್ ನೋಡಿ, ಈ ರೀತಿ ಬರುತ್ತೆ. ಆಯ್ತಾ? ನೋಡಿ ಈ ತರ. ಇದಕ್ಕೆ ನಾವು ಸ್ಟ್ಯಾಕ್ಡ್ ಕಾಲಮ್ ಚಾರ್ಟ್ ಅಂತ ಕರಿತೀವಿ. ಓಕೆ. ಸೊ ಇಲ್ಲಿ ನಾನು ನಿಮ್ಗೆ 3 ತರ ಚಾರ್ಟ್ ತೋರಿಸ್ತೇನೆ. ಒಂದು ವಿತೌಟ್ ಕ್ಯಾಟಗರಿ, ನೋಡಿ ಇಲ್ಲಿ ಕ್ಯಾಟಗರಿ ಇಲ್ಲ ಅಂದ್ರೆ ಈ ರೀತಿ ಬರುತ್ತೆ. ಓಕೆನಾ? ಇದಾದ್ಮೇಲೆ ನಾನು ಏನ್ ಮಾಡಿದೆ, ಸೈಡ್ ಬೈ ಸೈಡ್ ಚಾರ್ಟ್ ತೋರಿಸ್ತೇನೆ ನಿಮಗೆ. ಕ್ಯಾಟಗರಿ ಅಂತ ಕೊಟ್ಟು ಇಲ್ಲಿ ಸೈಡ್ ಬೈ ಸೈಡ್ ಚಾರ್ಟ್ ಅಥವಾ ಅದೇ ಕ್ಲಸ್ಟರ್ಡ್ ಚಾರ್ಟ್. ಅದು ಬಿಟ್ಟು ನಾನೇನ್ ಮಾಡಿದೆ, ಇಲ್ಲಿ ಹೋಗ್ಬಿಟ್ಟು ನಾನು ಈ ಸ್ಟ್ಯಾಕ್ಡ್ ಚಾರ್ಟ್ ಕೊಟ್ಟೆ. ಸೊ ಇಲ್ಲಿ ನಾನು ಚಾರ್ಟ್ಸ್ ನ ಕ್ರಿಯೇಟ್ ಮಾಡ್ಬೇಕಾದ್ರೆ ನಾನು ರಿಪೋರ್ಟ್ಸ್ ಅನ್ನ ಯಾವ ರೀತಿ ತೋರಿಸ್ಬೇಕು ಅನ್ನೋದು ನನಗೆ ಗೊತ್ತಿರುತ್ತೆ. ಸೊ ನನಗೆ ಈಸಿಗೆ ಯಾವ ರೀತಿ ನಾನು ಕನ್ವೆ ಮಾಡ್ಬೋದು, ಇದನ್ನ ನಾನು ಮಾಡ್ಬೇಕಾರದು. ಇದನ್ನೇ ಒಬ್ಬ ಒಳ್ಳೆ ಅನಲಿಸ್ಟ್ ಬಗ್ಗೆ ನಾವು ಮಾತಾಡುವಂಥದ್ದು. ಅಂದ್ರೆ ಒಬ್ಬ ಅನಲಿಸ್ಟ್ ಆಗ್ಬೇಕು ಅಂತಂದ್ರೆ ಈ ತರದ್ದೆಲ್ಲ ನೀವು ತಿಳ್ಕೊಬೇಕಾಗ್ತದೆ. ಓಕೆನಾ? ಸುಮ್ಮನೆ ಏನೋ ಒಂದು ಚಾರ್ಟ್ ಕ್ರಿಯೇಟ್ ಮಾಡ್ತೀನಿ ಅನ್ನೋದಲ್ಲ. ಸೊ ಇಲ್ಲಿ ನಾನು ನಿಮ್ಗೆ ಕಾಲಮ್ ಚಾರ್ಟ್ ಯಾವ ರೀತಿ ಎಲ್ಲ ತೋರಿಸ್ಬೋದು ಅಂತ ನಾನು ನಿಮ್ಗೆ ತೋರಿಸ್ತೇನೆ. ಫೈನ್. ಓಕೆ, ಇನ್ನೊಂದು ಪೇಜ್ಗೆ ಹೋಗ್ತೀನಿ. ಇವಾಗ ಏನ್ ಮಾಡ್ತೀನಿ, ಇಲ್ಲಿ ನನಗೆ ಸಬ್ ಕ್ಯಾಟಗರಿ ಇದೆ. ಓಕೆ, ಇಲ್ಲೂ ಅದೇ ನಾನು ಕಾಲಮ್ ಚಾರ್ಟ್ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಸಬ್ ಕ್ಯಾಟಗರಿ ಅಂತ ಕೊಡ್ತೀನಿ, ಆಮೇಲೆ ಸೇಲ್ಸ್ ಅಂತ ಕೊಡ್ತೀನಿ. ನೋಡಿ ಇಲ್ಲಿ ನನಗೆ ಒಂದು ಚಾರ್ಟ್ ಕ್ರಿಯೇಟ್ ಆಯ್ತು. ಬಟ್ ಇಲ್ಲಿ ಚಾರ್ಟ್ ಕ್ರಿಯೇಟ್ ಮಾಡಿದಾಗ ಇಷ್ಟೊಂದಿದೆ. ಈ ಬಾರ್ಸ್ ಇಲ್ಲಿ ಇದೆಯಲ್ಲ, ಇದು ಕಾಲಮ್ ಚಾರ್ಟನೇ, ಎಷ್ಟೊಂದು ಬಾರ್ಸ್ ಇದೆ. ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಲೇಬಲ್ಸ್ ನೋಡಿ ಎಲ್ಲೋ ಹಿಂಗ್ ಬರ್ತಿದೆ. ಇದನ್ನ ನಾವು ಕ್ರಿಯೇಟ್ ಮಾಡಿದಾಗ ನೋಡಿ ತುಂಬಾ ಕಂಜೆಸ್ಟೆಡ್, ಅಂದ್ರೆ ತುಂಬಾ ಇಕ್ಕಟ್ಟಿನ ರೀತಿಲಿ ಇರುತ್ತೆ. ಯಾವಾಗ ನಮ್ಗೆ ಈ ತರ ಬಾರ್ಸ್ ಇದೆಯಲ್ಲ, ಅಂದ್ರೆ ಇದಕ್ಕೆ ಎಂಟಿಟೀಸ್ ಅಂತ ಕರಿತೀವಿ. ಎಂಟಿಟೀಸ್ ಅಂದ್ರೆ ನೋಡಿ ಇಲ್ಲಿ ಸಬ್ ಕ್ಯಾಟಗರೀಸ್, ಎಷ್ಟೊಂದು ಸಬ್ ಕ್ಯಾಟಗರೀಸ್ ಇದೆ. ಇಲ್ಲಿ ಹೋಗ್ತೀನಿ, ಇಲ್ಲಿ ನೋಡಿ ಇದು ಎಂಟಿಟೀಸ್, ಇದೆಲ್ಲ 4 ಇದೆ. ಸೊ ನಾನೇನ್ ಮಾಡಿದೆ ಅಂದ್ರೆ ಕಾಲಮ್ ಚಾರ್ಟ್ ಮಾಡಿದೆ. ಅಕಸ್ಮಾತ್ ಆಗಿ ಏನಾದ್ರು ತುಂಬಾ ಈ ತರ ಇಷ್ಟೊಂದು ಎಂಟಿಟೀಸ್ ಇತ್ತು, ವ್ಯಾಲ್ಯೂಸ್ ಇತ್ತು ಅಂತಂದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ ಬಾರ್ ಚಾರ್ಟ್ ಕ್ರಿಯೇಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡ್ಬಿಟ್ಟು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡ್ತೀನಿ. ನೋಡಿ
ಯಾತಕ್ಕೆ ಬಾರ್ ಚಾರ್ಟ್ ಕ್ರಿಯೇಟ್ ಮಾಡ್ತೀನಿ ನೋಡಿ. ನೋಡಿ ಲೇಬಲ್ಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಮತ್ತೆ ಈ ಚಾರ್ಟ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಏನಪ್ಪ ಇಲ್ಲಿ ಡಿಫ್ರೆನ್ಸ್ ಅಂತಂದ್ರೆ, ನೀವು ಕಾಲಮ್ ಚಾರ್ಟ್ ಅಥವಾ ಬಾರ್ ಚಾರ್ಟ್ ಯಾವ್ದಾದ್ರು ತಗೊಳ್ಳಿ, ನಿಮ್ಗೆ ಒಂದೇ ತರನೇ ಇರುತ್ತೆ. ಅಂದ್ರೆ ಬಾರ್ ಚಾರ್ಟ್ ಬಂದು ಈ ತರ ಹಾರಿಜಾಂಟಲ್ ಇರುತ್ತೆ, ಕಾಲಮ್ ಚಾರ್ಟ್ ಬಂದು ವರ್ಟಿಕಲ್ ಇರುತ್ತೆ. ಬಟ್ ಏನಾದ್ರೆ ಅಕಸ್ಮಾತಾಗಿ ನಮ್ಗೆ ಜಾಸ್ತಿ ಎಂಟಿಟೀಸ್ ಇತ್ತು ಅಂದ್ರೆ ನಾನು ಬಾರ್ ಚಾರ್ಟ್ ತಗೋತೀನಿ. ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳ್ಬೋದು, ಇಲ್ಲಿ ಇಲ್ಲಿ ಓಕೆ, ನಾನೇನ್ ಮಾಡ್ತೀನಿ, ಇಲ್ಲಿ ರೀಜನ್ ತಗೋತೀನಿ. ನೋಡಿ ಇದು ಆಯ್ತಾ. ಇಲ್ಲಿ ಮತ್ತೆ ಇಲ್ಲಿ ಒಂದೇ ಚಾರ್ಟ್ ಇದೆ, ಓಕೆನಾ. ಇಲ್ಲಿ ಮತ್ತೆ ಇಲ್ಲಿ ಇದನ್ನ ನಾನು ಬಾರ್ ಚಾರ್ಟ್ ತಗೋಬೋದಾ? ಯಾಕೆ ಕಾಲಮ್ ಚಾರ್ಟಕ್ಕೆ ತಗೋಬೇಕು? ಬಾರ್ ಚಾರ್ಟ್ ತಗೊಳ್ಳಿ, ಏನು ತೊಂದರೆ ಇಲ್ಲ. ನೋಡಿ ನಾವು ಬಾರ್ ಚಾರ್ಟ್ ಕಾಲಮ್ ಚಾರ್ಟ್ ಎರಡೂ ಒಂದೇನೆ. ಏನಂದ್ರೆ ನಮ್ಗೆ ಇಲ್ಲಿ ಏನ್ ತೋರಿಸಿದಲ್ಲ ಡೈರೆಕ್ಷನ್ ಅದಷ್ಟೇ ಚೇಂಜ್ ಆಗುತ್ತೆ, ಓಕೆನಾ. ಡೈರೆಕ್ಷನ್ ಅಷ್ಟೇ ಚೇಂಜ್ ಆಗುತ್ತೆ. ಬಟ್ ಯೂಶಲಿ ನಾ ಏನ್ ಮಾಡ್ತೀನಿ, ಕಾಲಮ್ ಚಾರ್ಟ್ ಅನ್ನ ಕಮ್ಮಿ ಎಂಟಿಟೀಸ್ ಇದ್ರೆ, ವ್ಯಾಲ್ಯೂಸ್ ಇದ್ರೆ ಮಾತ್ರ ತಗೋತೀನಿ. ಜಾಸ್ತಿ ಇತ್ತು ಅಂದ್ರೆ ನಾನು ಬಾರ್ ಚಾರ್ಟ್ ತಗೋತೀನಿ. ಸೊ ಇಲ್ಲಿ ಏನಾದ್ರು ಸೈಡ್ ಬೈ ಸೈಡ್ ಚಾರ್ಟ್ ತರ ಇದೆಯಾ? ಖಂಡಿತವಾಗಿಯೂ ಇರುತ್ತೆ. ನೋಡಿ ಇಲ್ಲಿ ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ, ಸೆಗ್ಮೆಂಟ್ ತಗೋತೀನಿ. ಇಲ್ಲಿ ನೋಡಿ ಸೆಲೆಕ್ಟ್ ಮಾಡ್ಬಿಟ್ಟು ಸೆಗ್ಮೆಂಟ್ ತಗೋತೀನಿ. ನೋಡಿ ಇಲ್ಲಿ ಅಕಸ್ಮಾತ್ ಇಲ್ಲಿ ನಾನು ಸ್ಟ್ಯಾಕ್ ಚಾರ್ಟ್ ಮಾಡ್ಬೋದಾ? ನೋಡಿ ಇಲ್ಲಿ ಹೋಗ್ಬಿಟ್ಟು ಸ್ಟ್ಯಾಕ್, ನೋಡಿ ಈ ತರ ಇದು ಸ್ಟ್ಯಾಕ್ಟ್. ಸೊ ನಾನು ಕಾಲಮ್ ಆದ್ರೂ ಕ್ರಿಯೇಟ್ ಮಾಡ್ಬೋದು, ಬಾರ್ ಆದ್ರೂ ಕ್ರಿಯೇಟ್ ಮಾಡ್ಬೋದು. ಬಟ್ ನೀವು ಅರ್ಥ ಮಾಡ್ಕೊಂಡು ಜಾಸ್ತಿ ಎಂಟಿಟೀಸ್ ಅಂದ್ರೆ ತುಂಬಾ ಎಂಟಿಟೀಸ್ ಇದ್ರೆ ಮಾತ್ರ ನೀವು ಬಾರ್ ಚಾರ್ಟ್ ಅನ್ನ ಯೂಸ್ ಮಾಡಿ, ಓಕೆನಾ. ರೈಟ್. ಸೊ ಇವಾಗ ನಮ್ಗೆ ಕಾಲಮ್ ಚಾರ್ಟ್ ಮತ್ತೆ ಬಾರ್ ಚಾರ್ಟ್ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನೋಡಿದ್ವಿ. ನೆಕ್ಸ್ಟ್ ಇನ್ನೊಂದು ಕಂಪ್ಯಾರಿಸನ್. ನೋಡಿ ಇದೆರಡು ಕಂಪ್ಯಾರಿಸನ್ಗೆ ಇನ್ನೂ ಒಂದು ಚಾರ್ಟ್ ಇದೆ, ಕಂಪ್ಯಾರಿಸನ್ ಚಾರ್ಟ್ಗೆ. ಅದು ಬಂದು ಪೈ ಚಾರ್ಟ್. ನೋಡಿ ಇಲ್ಲಿ ಕ್ಲಿಕ್ ಮಾಡ್ತೀನಿ, ಪೈ ಚಾರ್ಟ್. ಪೈ ಚಾರ್ಟ್ ಅಂದ್ರೆ ಏನಪ್ಪಾ ಅಂತಂದ್ರೆ, ನಾನು ನೋಡಿ ಇವಾಗ ರೀಜನ್ ತಗೋತೀನಿ, ಮತ್ತೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಸೇಲ್ಸ್ ತಗೋತೀನಿ. ನೋಡಿ ಯಾವಾಗ ಕಮ್ಮಿ ಎಂಟಿಟೀಸ್ ಇರುತ್ತೆ, ಕಾಲಮ್ ಚಾರ್ಟ್ ಆದ್ರೂ ತಗೋಬಹುದು, ಪೈ ಚಾರ್ಟ್ ಆದ್ರೂ ತಗೋಬಹುದು. ಆದ್ರೆ ಜಾಸ್ತಿ ಎಂಟಿಟೀಸ್ ಇದ್ರೆ ದಯವಿಟ್ಟು ಪೈ ಚಾರ್ಟ್ ತಗೋಬಹುದು. ಯಾಕೆ ಅಂತ ನಾನು ತೋರಿಸ್ತೀನಿ. ನೋಡಿ ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಚೆನ್ನಾಗಿ ಕಾಣಿಸಲ್ಲ. ಮತ್ತೆ ಇಲ್ಲಿ ನೋಡಿ ಇಲ್ಲಿ ಇಷ್ಟೊಂದು ಸಣ್ಣ 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 ಪಾರ್ಟಿಷನ್ ಇದೆ. ಈ ತರ ಬಂದಾಗ ನಮ್ಗೆ ಏನು ಅರ್ಥ ಆಗಲ್ಲ, ಓಕೆನಾ. ಸೊ ನಾನೇನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಕಮ್ಮಿ ಎಂಟಿಟೀಸ್ ಇದ್ರೆ ಮಾತ್ರ ನಾನು ಇಲ್ಲಿ ತಗೋಬೇಕು. ಇಲ್ಲ ನಾನು ಪೈ ಚಾರ್ಟೇ ತೋರಿಸ್ಬೇಕು ಅಂದ್ರೆ ನಿಮ್ಗೆ ಇನ್ನೂ ಒಂದು ತೋರಿಸ್ತೀನಿ. ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ನನಗೆ ಸ್ಲೈಸರ್ಸ್ ಅಂತ ಬರುತ್ತೆ, ನಾನು ಅದನ್ನ ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ. ಬಟ್ ಜಸ್ಟ್ ನಿಮ್ಗೆ ಈ ಚಾರ್ಟ್ಗೋಸ್ಕರ ಅದನ್ನ ತೋರಿಸ್ತೀನಿ. ಸ್ಲೈಸರ್ಸ್ ಏನ್ ಮಾಡುತ್ತೆ ಅಂದ್ರೆ ಫಿಲ್ಟರ್ ಮಾಡುತ್ತೆ. ಇಲ್ಲಿ ಹೋಗ್ಬಿಟ್ಟು ಕ್ಯಾಟಗರಿ ಕೊಡ್ತೀನಿ, ಓಕೆ. ಇದು ಹೈರಾರ್ಕಿ ಕ್ಯಾಟಗರಿ, ಅದ್ರೊಳಗಡೆ ನಮಗೆ ಸಬ್ ಕ್ಯಾಟಗರಿ ಬರುತ್ತೆ. ನೋಡಿ ಇಲ್ಲಿ ಫರ್ನಿಚರ್ ಕೊಡ್ತೀನಿ. ನೋಡಿ ನೋಡಿ ಆಫೀಸ್ ಸಪ್ಲೈಸ್ ಅಂತ ಕೊಟ್ರೆ, ನೋಡಿ ಟೆಕ್ನಾಲಜಿ. ನೋಡಿ ಈ ರೀತಿ ನಮಗೆ ಫಿಲ್ಟರ್ಸ್ ಆವಾಗ ನಾನು ಕೊಡ್ಬೋದು. ಇಲ್ಲ ನಾನು ಏನ್ ಮಾಡ್ತೀನಿ, ಇದನ್ನ ನೋಡಿ ಎಲ್ಲಾ ತಗೊಂಡ್ರೆ ಈ ರೀತಿ ಆಗುತ್ತೆ. ಕೆಲವರು ಅನ್ನೆಸೆಸರಿ ಸುಮ್ಮನೆ ಎಲ್ಲಾ ಚಾರ್ಟ್ ಎಲ್ಲ, ನಾನು ತುಂಬಾ ರಿಪೋರ್ಟ್ಸ್ ನೋಡಿದ್ದೀನಿ, ಎಲ್ಲದಕ್ಕೂ ಪೈ ಚಾರ್ಟ್ ಇಲ್ಲ, ಕಾಲಮ್ ಚಾರ್ಟ್ ಇಲ್ಲ, ಬಾರ್ ಚಾರ್ಟ್ ಕೊಡ್ತಾರೆ. ಹತ್ರ ಮಾಡಬಾರ್ದು. ನಾವು ರಿಪೋರ್ಟ್ಸ್ ಅನ್ನ ಕಂಪೇರ್ ಮಾಡಬೇಕಾದ್ರೆ ಈ ರೀತಿ ಯಾವ ಚಾರ್ಟ್ಸ್ ಅನ್ನ ಕೊಡ್ಬೋದು ಅಂತ ನಾನು ಯೋಚನೆ ಮಾಡ್ಕೊಂಡು ಕೊಡ್ಬೇಕಾಗತ್ತೆ, ಓಕೆನಾ. ಯಾವುದೇ ಕ್ಲೈಂಟ್ ಬಂದು ನನಗೆ ಕಾಲಮ್ ಚಾರ್ಟೇ ಬೇಕು, ಬಾರ್ ಚಾರ್ಟೇ ಬೇಕು, ಪೈ ಚಾರ್ಟೇ ಬೇಕು ಅಂತ ಕೇಳಲ್ಲ. ನಾನು ಇವಾಗ ಎಲ್ಲೂ ಕೂಡ ಫಾರ್ಮ್ಯಾಟಿಂಗ್ ತೋರಿಸ್ತಾ ಇಲ್ಲ, ನಿಮ್ಗೆ ಚಾರ್ಟ್ ಹೆಂಗ್ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಾದ್ಮೇಲೆ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಫಾರ್ಮ್ಯಾಟಿಂಗ್ ಹೆಂಗ್ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಓಕೆನಾ. ರೈಟ್. ಇಲ್ಲಿ ಈ ಕಾಲಮ್ ಚಾರ್ಟ್ ಮತ್ತೆ ಬಾರ್ ಚಾರ್ಟ್ಗೂ ಈ ಪೈ ಚಾರ್ಟ್ಗೂ ಏನ್ ಡಿಫ್ರೆನ್ಸ್ ಅಂತ ನಾನು ಹೇಳ್ತೀನಿ. ಕೆಲಸ ಮಾಡೋಣ, ಫಸ್ಟ್ ಇದನ್ನ ಚೇಂಜ್ ಮಾಡ್ಬಿಡ್ತೀನಿ, ಯಾಕಂದ್ರೆ ತುಂಬಾ ಕಂಜೆಸ್ಟೆಡ್ ಆಗಿದೆ ಅದು. ಹೋಗ್ಬಿಟ್ಟು ರೀಜನ್, ಓಕೆನಾ. ಈಗ ನೋಡಿ ಎಲ್ಲೇ ನೋಡಿದ್ರು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಇರಲ್ಲ. ಪೈ ಚಾರ್ಟ್ಗೆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಇರಲ್ಲ. ಏನಿರುತ್ತೆ, ಇದೊಂದು ಸರ್ಕಲ್ ಇರುತ್ತೆ, ಮತ್ತೆ ಇಲ್ಲಿ ನೋಡಿ ಪರ್ಸೆಂಟೇಜ್ ಮೇಲೆ ಈ ಪೈ ಏನಿದೆಯಲ್ಲ ಇದು ಬೈಫರ್ಕೇಟ್ ಆಗಿರ್ತದೆ, ಡಿವೈಡ್ ಆಗಿರುತ್ತೆ. ಸೊ ನಿಮ್ಗೆ ಅಕಸ್ಮಾತ್ ಏನಾದ್ರು ಪರ್ಸೆಂಟೇಜ್ ವೈಸ್ ಚಾರ್ಟ್ ತೋರಿಸ್ಬೇಕು ಅಂದ್ರೆ ಈ ರೀತಿ ನಾನು ಪೈ ಚಾರ್ಟ್ ಅನ್ನ
ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇಲ್ಲಿ ಲೆಜೆಂಡ್ ಇದೆ, ನಂಗೆ ಲೆಜೆಂಡ್ ಬೇಡ ಅಥವಾ ಲೆಜೆಂಡ್ ಎಲ್ಲಾದರೂ ನಾನು ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಶಿಫ್ಟ್ ಮಾಡಬೇಕು. ನೋಡಿ ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ. ಓಕೆನಾ, ಇಲ್ಲಿ ಹೋದ್ರೆ ಲೆಜೆಂಡ್ ಸೆಂಟರ್ ರೈಟ್ ಅಂತಿದೆ, ಬಾಟಮ್ ಸೆಂಟರ್ ಅಂತ ಕೊಡ್ತೀನಿ ನೋಡಿ, ಇಲ್ಲಿ ಬರುತ್ತೆ. ಯೂಶಲಿ ಅಲ್ಲಿ ಬಾಟಮ್ ಸೆಂಟ್ರೆ ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ಈ ರೀತಿ ನಾವು ಲೆಜೆಂಡ್ಸನ್ನು ಕೊಡ್ಬೋದು. ಅವಾಗ ಇನ್ನೂ ನಮಗೆ ಜಾಸ್ತಿ ಸ್ಪೇಸ್ ಸಿಗುತ್ತೆ. ನೋಡಿ ಈ ಥರ ನೀವು ಏನೇ ಫಾರ್ಮ್ಯಾಟ್ ಮಾಡಬೇಕು ಅಂತಿದ್ರು ಇಲ್ಲಿ ಫಾರ್ಮ್ಯಾಟ್ ಟ್ಯಾಬ್ಗೆ ಹೋದ್ರೆ ಎಲ್ಲ ಆಪ್ಷನ್ಸ್ ಅಲ್ಲೇ ಇರುತ್ತೆ. ಈ ರೀತಿ ನೀವು ಫಾರ್ಮ್ಯಾಟ್ ಮಾಡ್ಕೋಬೋದು. ಓಕೆ, ರೈಟ್. ನೆಕ್ಸ್ಟ್, ಈ ಪೈ ಚಾರ್ಟ್ ಥರನೇ ನಮ್ಗೆ ಇನ್ನೂ ಒಂದು ಚಾರ್ಟ್ ಇದೆ. ಏನಪ್ಪ ಅದು ತೋರಿಸ್ತೀನಿ ನೋಡಿ, ಇಂಟ್ರೆಸ್ಟಿಂಗ್ ಇರುತ್ತಿದ್ದು. ಏನಂದ್ರೆ ಅದಕ್ಕೆ ನಾವು ಡೋನೆಟ್ ಚಾರ್ಟ್ ಅಂತ ಕರಿತೀವಿ. ಡೋನೆಟ್ ನೋಡಿ, ಈ ಡೋನೆಟ್ ಚಾರ್ಟ್ ಯಾವಾಗ ಯೂಸ್ ಮಾಡ್ತೀನಿ, ನನಗೆ ಈ ಮಧ್ಯದಲ್ಲಿ ಒಂದಷ್ಟು ಸ್ಪೇಸ್ ಇದೆ. ಇಲ್ಲಿ ನನಗೆ ಸಮ್ಮರೈಸ್ಡ್ ವ್ಯಾಲ್ಯೂಸ್ ಬೇಕು. ಸಮ್ಮರೈಸ್ಡ್ ಅಂತಂದ್ರೆ ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀನಿ ಗೊತ್ತಾ, ಇಲ್ಲಿ ಇದ್ಯಾವುದಿದು ರೀಜನ್ ಸೌತ್ ಸೆಲೆಕ್ಟ್ ಮಾಡ್ತೀನಿ. ನನಗೆ ಇದರದ ಸ್ಟೇಟ್ ಟೋಟಲ್ ಇಲ್ಲಿ ತೋರಿಸ್ಬೇಕು. ನನಗೆ ಲೇಬಲ್ ಥರ ಹಾಕ್ಬೇಕು, ರಿಪೋರ್ಟ್ಸ್ ಥರ ಬರಬೇಕು. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಇಲ್ಲಿ ಕಾರ್ಡ್ ಅಂತ ಇದೆ, ಇಲ್ಲಿ ಇದು ಕಾರ್ಡ್. ಈ ಕಾರ್ಡ್ ಏನು ಮಾಡುತ್ತೆ ಅಂತ ನಾನು ಹೇಳ್ತೀನಿ. ಕಾರ್ಡ್ ಬಂದು ಸಮ್ಮರೈಸ್ಡ್ ವ್ಯಾಲ್ಯೂಸ್ ಅಂದರೆ ಒಂದೇ ವ್ಯಾಲ್ಯೂ ಅಷ್ಟೇ ತೊಗೊಳೋದಿಲ್ಲ. ನನಗೆ ಇವಾಗ ಇಲ್ಲಿ ಸೇಲ್ಸ್ ತೊಗೊಂಡಿದ್ದೀನಿ, ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸೇಲ್ಸ್ ವ್ಯಾಲ್ಯೂ ತೊಗೋತೀನಿ. ನೋಡಿ ಈ ಸೇಲ್ಸ್ ವ್ಯಾಲ್ಯೂ ಇದೆಯಲ್ಲ, ಇದನ್ನ ಏನು ಮಾಡ್ತೀನಿ, ಇಲ್ಲಿ ಈ ಥರ ಕೊಡ್ತೀನಿ. ರೈಟ್, ಇದು ನೋಡಿದ್ರೆ ನನಗೆ ಯಾಕೆ ಚೆನ್ನಾಗಿ ಕಾಣಿಸ್ತಲ್ಲ, ಯಾಕಂದ್ರೆ ಇದೊಂಥರ ಏನೋ ಈ ಪ್ಯಾಚ್ ವರ್ಕ್ ಅಂತಾರೆ, ಟ್ಯಾಪೆ ಕೆಲಸ ಅಂತಾರಲ್ಲ, ಹಂಗಿದೆ ಅದು. ಇದೇನೋ ನಾವು ಹಿಂಗೆ ತೋರಿಸ್ಬಿಟ್ರೆ ರಿಪೋರ್ಟ್ಸು ಚೂರು ಚೆನ್ನಾಗಿ ಕಾಣಿಸಲ್ಲ. ಸ್ವಲ್ಪ ಏನಾದರೂ ಮಾಡಿಫೈ ಮಾಡ್ಬೋದು, ಏನಾದರೂ ಮಾಡ್ಬೋದಾ ನೋಡಿ, ನಾನು ತೋರಿಸ್ತೀನಿ. ಫಸ್ಟ್ ಈ ಚಾರ್ಟ್ ಸೆಲೆಕ್ಟ್ ಮಾಡ್ತೀನಿ, ಡಬಲ್ ಕ್ಲಿಕ್ ಮಾಡಿದ್ರೆ ನನಗೆ ಇದ್ರದ್ದು ಫಾರ್ಮ್ಯಾಟ್ ಬರುತ್ತೆ. ಇಲ್ಲೇನು ಮಾಡ್ತೀನಿ ಗೊತ್ತಾ, ಸೈಜ್ ಆ್ಯಂಡ್ ಸ್ಟೈಲ್ ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಗ್ರೌಂಡ್ ಆಫ್ ಮಾಡ್ಬಿಡ್ತೀನಿ. ಈ ಬ್ಯಾಕ್ ಗ್ರೌಂಡ್ ಆಫ್ ಮಾಡಿದ್ರೆ ಏನಾಗ್ತದೆ ನೋಡಿ, ನನಗಿಲ್ಲಿ ಈ ಥರ ಬ್ಯಾಕ್ ಗ್ರೌಂಡ್ ಇರಲ್ಲ. ಫಸ್ಟ್ ಓಕೆ, ಡನ್. ನೆಕ್ಸ್ಟ್ ಬಂದು ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತೀನಿ, ಡಬಲ್ ಕ್ಲಿಕ್ ಮಾಡ್ತೀನಿ, ಇದಕ್ಕೂ ಬ್ಯಾಕ್ ಗ್ರೌಂಡ್ ತೆಗೆದುಬಿಡ್ತೀನಿ. ನೋಡಿ ನನಗೆ ಬ್ಯಾಕ್ ಗ್ರೌಂಡು ಪ್ಲೇನ್ ಬಂತು. ಜಸ್ಟ್ ಸ್ಕ್ರಾಲ್ ಮಾಡಿ, ಇಲ್ಲಿ ಕ್ಯಾಟಗರಿ ಲೇಬಲ್ ಅಂತಿದೆ, ಅದು ಆಫ್ ಮಾಡ್ತೀನಿ. ಇದನ್ನು ಸೆಲೆಕ್ಟ್ ಮಾಡ್ಬಿಟ್ಟು ಇದು ಫಾಂಟ್ ಸೈಜ್ ಏನು ಮಾಡ್ತೀನಿ, ಕಮ್ಮಿ ಮಾಡ್ಬಿಡ್ತೀನಿ, ಒಂದು 24 ಅಂತ ಕೊಡೋಣ. ನೋಡಿ ಬೇಕಿದ್ರೆ ಬೋಲ್ಡ್ ಮಾಡಿ, ಇಲ್ಲಿ ಹೋಗ್ಬಿಟ್ಟು ಫಾಂಟ್ ಸ್ಟೈಲ್ ಚೇಂಜ್ ಮಾಡ್ಬೇಕು, ಫಾಂಟ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ. ಇದು ತುಂಬ ದೊಡ್ಡದಿತ್ತು ಅಂದರೆ ಇನ್ನೂ ಬೇಕಾದ್ರೆ 20 ಅಂತ ಕೊಡೋಣ. ಓಕೆ, ನೋಡಿ ಈ ಥರ ಬರುತ್ತೆ. ಆಯಿತಾ, ಇದು ನಾನು ಬೇಕಾದ್ರೆ ಇನ್ನೂ ರೈಟ್. ಓಕೆನಾ, ಈಗ ಇದರಿಂದ ಏನು ಅಡ್ವಾಂಟೇಜು ನೋಡಿ, ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಇಲ್ಲಿ ಯಾವ ರೀಜನ್ ಇದು ಸೆಂಟ್ರಲ್, ಇಲ್ಲಿ ಕ್ಲಿಕ್ ಮಾಡ್ತೀನಿ. ನೋಡಿ ನನಗೆ ಆ ಟೋಟಲ್ ಏನಿದೆ ಸೆಲೆಕ್ಟ್ ಮಾಡಿರುವಂಥ ಟೋಟಲ್ ಇಲ್ಲಿ ಬರುತ್ತೆ. ನೋಡಿ ಈ ರೀತಿ ಮಾಡ್ಬೋದು. ಓಕೆನಾ, ಸೊ ಈ ರೀತಿ ನಾವು ರಿಪೋರ್ಟ್ಸ್ ಕೊಟ್ಟಾಗ ತುಂಬಾ ಇಂಟ್ರೆಸ್ಟಿಂಗ್. ನೋಡಿ ಎಲ್ಲ ಇದು ತುಂಬಾ ಈಸಿ, ಎಷ್ಟು ಈಸಿ ಇದೆ ಅಂದ್ರೆ ಅಷ್ಟು ಈಸಿ ಇರುತ್ತೆ. ಇನ್ನೂ ಎಷ್ಟೊಂದು ಚಾರ್ಟ್ಸ್ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಅದ್ರ ಜೊತೆಗೆ ಫಿಲ್ಟರ್ಸ್ ಹೆಂಗೆ ಮಾಡಬೇಕು, ಮತ್ತೆ ಪೇಜ್ ನ್ಯಾವಿಗೇಷನ್ಸ್ ಹೆಂಗಿರಬೇಕು, ಓಕೆ, ಐಕಾನ್ಸ್ ಹೆಂಗೆ ಹಾಕ್ಬೇಕು, ಇದನ್ನೆಲ್ಲ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಒಂದು ಕಂಪ್ಲೀಟ್ ಪ್ರಾಜೆಕ್ಟ್ ಮಾಡೋದಕ್ಕೆ ಎಷ್ಟು ಸುಲಭವಾಗಿ ನೀವು ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ರೈಟ್. ಸೊ ಇವಾಗ ನೆಕ್ಸ್ಟ್ ನಾನೊಂದಷ್ಟು ವಿಜುವಲೈಸೇಷನ್ ಹೋಗೋಕ್ಕೂ ಮುಂಚೆ 1 ನಿಮಿಷ ಟೈಮ್ ತಗೊಂಡು ಇವಾಗ ಹೇಳಿ ನಿಮಗೆ ಈ ಪವರ್ ಬಿ ಐಲಿ ವಿಜುವಲೈಸೇಷನ್ಸ್ ರಿಪೋರ್ಟ್ಸ್ ಮಾಡೋದು ಎಷ್ಟು ಸುಲಭ ಅಂತ ಅನ್ನಿಸ್ತು, ಹಿಂಗೆ ಅನ್ನಿಸ್ತು ನಿಮಗೆ 1 ನಿಮಿಷ ಟೈಮ್ ಕೊಡ್ತೀನಿ, ಮೆಸೇಜ್ ಮಾಡಿ. ಅದಾದ್ಮೇಲೆ ನಾನು ನೆಕ್ಸ್ಟ್ ಟಾಪಿಕ್ ಹೋಗ್ತೀನಿ. ಕ್ವಿಕ್ ಆಗಿರಬೇಕು. ರೈಟ್, ಸೌಮ್ಯ, ದರ್ಶನ್, ಸಂಗೀತ, ಮಹೇಂದ್ರ, ಸಂತೋಷ್, ದುರ್ಗೇಶ, ಪ್ರಣವ್, ಸಂಗೀತ. ಸರ್, ವೆನ್ ಯು ವಿಲ್ ಅಪ್ಲೋಡ್ ರೆಕಾರ್ಡೆಡ್ ವಿಡಿಯೋಸ್ ಅನ್ನ ನಾನು ಆಲ್ರೆಡಿ ಆಗ್ತಾ ಇದ್ದೀನಿ ಸಂಗೀತ.
ಟೆಲಿಗ್ರಾಮ್ ಚಾನಲ್ ಅಲ್ಲಿ ಆಲ್ರೆಡಿ ಎಲ್ಲಿದೆ 5 ಡೇಸ್ ನೋಡಿ, ಡೇ 3, ಡೇ 2, ಡೇ 1 ಎಲ್ಲ ಇದೆ ಅಲ್ಲಿ, ಹೌದಿಲ್ಲ? ದರ್ಶನ್ ಇದ್ರ ಬಗ್ಗೆ ನಾನು ಹೇಳ್ತೀನಿ, ಆಯ್ತಾ? ಹೆಂಗ್ ಮಾಡೋದು, ಸಾರ್ಟಿಂಗ್ ಹೆಂಗ್ ಮಾಡೋದು ಅಂತ ಅದನ್ನ ಹೇಳ್ತೀನಿ ನಾನು. 1 ನಿಮಿಷ, ಖಂಡಿತ ಹೇಳ್ತೀನಿ. ರೈಟ್, ಓಕೆ. ಸಿದ್ದರಾಜು, ಸೆಕೆಂಡ್ ಟೈಮ್ ಐ ವಾಚಿಂಗ್ ಯುವರ್ ವಿಜುವಲೈಸೇಷನ್. ಓಕೆ, ಸೆಕೆಂಡ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಬೋರ್ ಆಗಿದ್ರೆ ಬೇಜಾರು ಮಾಡ್ಕೊಂಬಿಡಿ. ಯಾರಾದರೂ ಸೆಕೆಂಡ್ ಟೈಮ್ ಮಲ್ಟಿಪಲ್ ಟೈಮ್ ಅಟೆಂಡ್ ಮಾಡಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಇಲ್ಲಿರೋದೇ ಆ ಥರ ವಿಜುವಲೈಸೇಷನ್ಸ್, ಅದನ್ನೇ ನಾವು ಹೇಳ್ತಾ ಹೋಗ್ಬೇಕು. ಓಕೆ, ಸೊ ಈಗ ಯಾರು ನನಗೆ ವಿಡಿಯೋಸ್ ಕೇಳಿದ್ರು, ಸಂಗೀತ. ಮೋಸ್ಟ್ ಪ್ರಾಬ್ಲಿ ಯಾರಾದರೂ ಅಕಸ್ಮಾತಾಗಿ ಇನ್ನು ಈ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಆಡ್ ಆಗಿಲ್ಲ ಅಂದ್ರೆ ದಯವಿಟ್ಟು ಎಸ್ ಅಂತ ಹಾಕಿ. ಯಾರೆಲ್ಲ ಆಡ್ ಆಗಿಲ್ಲ ಇನ್ನು ಎಸ್ ಅಂತ ಹಾಕಿ, ನಾನು ನಿಮಗೆ ಆ ಲಿಂಕ್ ಅನ್ನ ಕಳಿಸ್ತೀನಿ. ಯಾರೆಲ್ಲ ಆಡ್ ಆಗಿಲ್ಲ ದಯವಿಟ್ಟು ಬೇಗ. ಸರ್ಟಿಫಿಕೇಟ್ ಲಿಂಕ್ ಇದ್ರಲ್ಲಿ ಅಷ್ಟೇ ಬರುತ್ತೆ ನಿಮ್ಗೆ, ನಾನು ಬೇರೆ ಎಲ್ಲೂ ಕೊಡಲ್ಲ. ಸಂಗೀತ, ನೀವಿನ್ನೂ ಅದ್ರಲ್ಲಿ ಆಡ್ ಆಗಿಲ್ವಾ? ತಗೊಳ್ಳಿ, ಇಲ್ಲಿ ಟೆಲಿಗ್ರಾಮ್ ಚಾನಲ್ ಅನ್ನ ಕೊಡ್ತೀನಿ. ಓಕೆ, ಪವಿತ್ರ, ನೋ ಪ್ರಾಬ್ಲಮ್ ಸರ್, ಐಮ್ ಲರ್ನಿಂಗ್ ಅಗೇನ್, ಥ್ಯಾಂಕ್ ಯು, ಈಸಿ ವೇ ಟು ಟೀಚರ್ಸ್. ಓಕೆ, ಇನ್ನೂ ತುಂಬಾ ಇಂಟ್ರೆಸ್ಟಿಂಗ್ ಇದೆ ಸಿದ್ದರಾಜ್ ಅವರೇ, ಇನ್ನು ತುಂಬಾ ಈಸಿ ವೇ ಇದೆ, ನಾನು ಅದನ್ನು ತೋರಿಸ್ತೀನಿ ನಿಮಗೆ. ಓಕೆನಾ? ಯಾರೆಲ್ಲ ಅಕಸ್ಮಾತ್ ಟೆಲಿಗ್ರಾಮ್ ಚಾನಲ್ ಇಲ್ಲ ದಯವಿಟ್ಟು ಇದರಲ್ಲೇ ಆಡ್ ಆಗಿ. ಓಕೆನಾ? ಇಲ್ಲಿದೆ ನೋಡಿ, ಉಮಾ ಮಹೇಶ್ ಅವರೇ, ನಾನು ಇವಾಗ ಲಿಂಕ್ ಕಳಿಸಿದ್ದೀನಿ ನೋಡಿ, ಇದು ಕ್ಲಿಕ್ ಮಾಡಿ ಸಾಕು. ನೀವು ಇದು ಯೂಸ್ ಮಾಡ್ಕೊಂಡು ನೀವು ಆಡ್ ಆಗ್ಬೋದು. ಈ ಲಿಂಕ್ ಯೂಸ್ ಮಾಡಿ, ಸಂಗೀತ, ಪವಿತ್ರ, ಉಮಾ ಮಹೇಶ್. ಓಕೆನಾ? ಇದ್ರಲ್ಲಿ ಆಡ್ ಆಗಿ ನಾನು ಇಲ್ಲಿ ಆಡ್ ಮಾಡ್ತೀನಿ ನಿಮಗೆ. ಓಕೆ, ರೈಟ್. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಓಕೆ, ನೆಕ್ಸ್ಟ್ ಬಂದು ಸಪೋಸ್ ಇವಾಗ ಫಸ್ಟ್ ಹೇಳ್ಬಿಡ್ಬೇಕಿಲ್ಲ ಅಂದ್ರೆ ಮೆಸೇಜ್ ಆಗ್ತಾನೆ ಇರ್ತೀರ. ರೈಟ್, ಇವಾಗ ಮೆಸೇಜ್ ಸ್ಟಾಪ್ ಮಾಡಿ ನೆಕ್ಸ್ಟ್ ಚಾರ್ಟ್ಸ್ಗೆ ಹೋಗೋಣ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಹೋಗಿ ಮುಂಚೆ ನಾನು ನಿಮ್ಗೆ ಟೈಮ್ ಕೊಡ್ತೀನಿ, ಅವಾಗ ನಿಮ್ಮ ಏನೇನು ಅನ್ಸುತ್ತೆ ಅದನ್ನ ದಯವಿಟ್ಟು ಹಾಕಿ, ಆಯ್ತಾ? ರೈಟ್, ನೆಕ್ಸ್ಟ್ ಬಂದು ಇಲ್ಲಿ ಎಷ್ಟೊಂದು ಚಾರ್ಟ್ಸ್ ಇದಾವೆ. ಎಲ್ಲಾ ಚಾರ್ಟ್ಸ್ ನಾನು ಕಲ್ಸೋದಿಕ್ ಆಗದೆ ಇದ್ರು ಯಾವ್ದೆಲ್ಲ ನಮ್ಗೆ ಇಂಪಾರ್ಟೆಂಟ್ ಅದನ್ನ ನಾನು ನಿಮ್ಗೆ ತಿಳಿಸ್ತೀನಿ. ನೆಕ್ಸ್ಟ್ ಬಂದು ಲೈನ್ ಚಾರ್ಟ್, ಮತ್ತೆ ಡ್ಯುಯಲ್ ಆಕ್ಸೆಸ್ ಚಾರ್ಟ್, ಮತ್ತೆ ಏರಿಯಾ ಚಾರ್ಟ್. ಇವಾಗ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ನಮಗೆ ಜನವರಿಯಿಂದ ಡಿಸೆಂಬರ್ ಒಂದು ರಿಪೋರ್ಟ್ ಬೇಕು. ನನಗೆ ಸೇಲ್ಸ್ ಹೆಂಗಾಗಿದೆ ಅಂತ ನಾನು ನೋಡಬೇಕು. ಯೂಶಲಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಕಾಲಮ್ ಚಾರ್ಟ್ ಕ್ರಿಯೇಟ್ ಮಾಡ್ಬಿಡ್ತಾರೆ. ನಿಮ್ಗೆ ಅಕಸ್ಮಾತ್ ಏನಾದ್ರು ಡೇಟ್ ಅಥವಾ ಟೈಮ್ ಇತ್ತು, ಆ ಥರ ಒಂದು ಚಾರ್ಟ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಆದಷ್ಟು ಲೈನ್ ಚಾರ್ಟ್ ಅನ್ನ ಮಾಡಿ. ಇದಕ್ಕೆ ಟೈಮ್ ಸೀರೀಸ್ ಚಾರ್ಟ್ಸ್ ಅಂತಾನೂ ಕರೀತಾರೆ, ಅಥವಾ ಲೈನ್ ಚಾರ್ಟ್ ಅಂತಾನೂ ಕರೀತಾರೆ. ಈ ಲೈನ್ ಚಾರ್ಟ್ ಯೂಶಲಿ ನಾವು ಡ್ಯೂರೇಷನ್, ಪೀರಿಯಡ್ ಅಥವಾ ಒಂದು ಡೇಟ್ ಇಂದ ಇನ್ನೊಂದು ಡೇಟ್ಗೆ ರಿಪೋರ್ಟ್ಸ್ ಮಾಡಬೇಕಾದ್ರೆ ಇದನ್ನ ತಗೋತೀವಿ. ನಾನು ನೋಡಿ ಇವಾಗ ಲೈನ್ ಚಾರ್ಟ್ ಅನ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನನಗೊಂದು ಪ್ಲೇಸ್ ಹೋಲ್ಡರ್ ಬರುತ್ತೆ, ಈ ತರ ನಾನು ತಗೋತೀನಿ. ಇಲ್ಲಿ ಹೋಗಿ ನಾನು ಏನ್ ಮಾಡ್ತೀನಿ, ಇಲ್ಲಿ ನೋಡಿ ಇಲ್ಲಿ ಡೇಟ್ ಇದೆಯಲ್ಲ, ಸುಮ್ಮನೆ ಸೆಲೆಕ್ಟ್ ಮಾಡ್ತೀನಿ. ನೋಡಿ ಡೇಟ್ ಸೆಲೆಕ್ಟ್ ಮಾಡ್ಕೊತೀನಿ. ಇಯರ್, ಕ್ವಾರ್ಟರ್, ಮಂತ್, ಡೇ ಹೈರಾರ್ಕಿ ಕಂಪ್ಲೀಟ್ ಆಗಿ ಬಂದ್ಬಿಡುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಸೇಲ್ಸ್ ಅನ್ನ ಕ್ಲಿಕ್ ಮಾಡ್ತೀನಿ. ನೋಡಿ ಈ ರೀತಿ ನನಗೆ ಒಂದು ಚಾರ್ಟ್ ಬಂತು. ಏನಿದು 21, 22, 23 ಅಂಡ್ 24. 21 ನಲ್ಲಿ ಎಷ್ಟಿತ್ತು ಸೇಲ್ಸ್? 4.94 ಏನದು ಲ್ಯಾಕ್ಸ್. ಓಕೆ, ನೆಕ್ಸ್ಟ್ 4.7. 2003 ಅಲ್ಲಿ ಮತ್ತೆ ರೈಸ್ ಆಯ್ತು 6.1. ಮತ್ತೆ ನಾನು ಇಲ್ಲಿ ಹೋದ್ರೆ 2024 ಅಲ್ಲಿ 7.4 ಆಯ್ತು. ನನಗಿವಾಗ ಇಯರ್ ವೈಸ್ ಬೇಡ, ಮಂತ್ ವೈಸ್ ಬೇಕು. ನೋಡಿ
ಇಲ್ಲಿ ನನಗೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸುಮ್ಮನೆ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ, ಕ್ವಾರ್ಟರ್ ಬಂದ್ಬಿಡುತ್ತೆ. Quarter 1, Quarter 2, Quarter 3, Quarter 4. ನೆಕ್ಸ್ಟ್ ಲೆವೆಲ್ ಜನವರಿಯಿಂದ ಡಿಸೆಂಬರ್. ನೆಕ್ಸ್ಟ್ ಲೆವೆಲ್ ಬಂದು ಡೇಟ್ ಇದೆ ನೆಕ್ಸ್ಟ್ ಇರೋದು ನೋಡಿ. ಮತ್ತೆ ನಾನು ಮೇಲೆ ಹೋಗ್ತೀನಿ ನೋಡಿ, ಹಿಂಗೆ ಜನವರಿಯಿಂದ ಡಿಸೆಂಬರ್. ಬಟ್ ಇದೇನು ಜನವರಿ ಯಾವ ಇಯರ್ದು? 2021, 22, 23, 24 ಎಲ್ಲ ಕಂಬೈನ್ ಆಗಿ ಬಂದ್ಬಿಡುತ್ತೆ. ಅದಕ್ಕೆ ನಾನೇನು ಮಾಡಬೇಕು? ಫಿಲ್ಟರ್ಸ್ ಹಾಕ್ಬೇಕು, ರೈಟ್? ಅದನ್ನ ಆಮೇಲೆ ಹಾಕೋಣ. ಇದು ಲೈನ್ ಚಾರ್ಟ್. ಇಲ್ಲಿ ಬಂದಿರೋ ಲೈನ್ ಬಂದು ಎಂಟೈರ್ ಟೇಬಲ್. ಇಲ್ಲಿ ಇದೆಯಲ್ಲ, ಇಲ್ಲಿ ಟೇಬಲ್, ನೀವು ಇಲ್ಲಿ ಹೋಗ್ಬಿಟ್ಟು ಸಮರೈಸ್ ಮಾಡಿದ್ರೆ ಆ ವ್ಯಾಲ್ಯೂ ಇಲ್ಲಿ ಬಂದಿದೆ. ಇಲ್ಲಿ ಒಂದು ಲೈನ್ ಇದೆ. ನನಗೆ ಇವಾಗ ಬ್ರೇಕಪ್ ಬೇಕು. ಏನದು? ರೀಜನ್ ವೈಸ್ ನನಗೆ ಸೇಲ್ಸ್ ಬೇಕು. ಜಸ್ಟ್ ರೀಜನ್ ಸೆಲೆಕ್ಟ್ ಮಾಡಿ ಸಾಕು. ನೋಡಿ, ಲೈನ್ ಬಂದ್ಬಿಡ್ತೀನಿ. ನನಗೆ ಈ ಲೈನ್ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಅಂದ್ರೆ ತುಂಬಾ ಎಡ್ಜ್, ಶಾರ್ಪ್ ಎಡ್ಜ್ ಇದೆ. ಒಂಥರ ಸ್ಮೂತ್ ಆಗಿ ನನಗೆ ಒಂದು ಕರ್ವ್ ತರ ಬೇಕು. ಇಲ್ಲಿ ಹೋಗ್ಬಿಟ್ಟು ಲೈನ್ಸ್ ಅಂತಿದೆ ನೋಡಿ, ನೋಡಿ, ಲೈನ್ ಸ್ಟೈಲ್, ಲೈನ್ ಇದು ಜಾಯಿಂಟ್ ಟೈಪ್, ಆಯ್ತಾ? ಇಲ್ಲಿ ಇಂಟರ್ಪೋಲೇಷನ್ ಟೈಪ್ ಅಂತಿದೆ. ಸ್ಮೂತ್ ಅಂತ ಕೊಡ್ತೀನಿ ನೋಡಿ. ಸ್ಮೂತ್ ಲೈನ್ ಅಂದ್ರೆ ಸುಮ್ಮನೆ ಹಿಂಗೆ, ಅಂದ್ರೆ ಇಲ್ಲಿ ಏನಿದೆ ಅದಂಗೆ ಈ ತರ ಸ್ಮೂತ್ ಆಗಿ ಕರ್ವ್ಸ್ ಈ ತರ ಬರುತ್ತೆ, ನೋಡಕ್ ಚೆನ್ನಾಗಿರುತ್ತೆ. ನೀವು ಇನ್ನೊಂದು ಚಾರ್ಟ್ಸ್ ನೋಡಿರ್ತೀರ, ಸ್ಟೆಪ್ ಬೈ ಸ್ಟೆಪ್ ಚಾರ್ಟ್. ಇಲ್ಲಿ ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ ನೋಡಿ, ಸ್ಟೆಪ್ ನೋಡಿ, ಈ ತರ ಚಾರ್ಟ್ಸ್ ನೋಡಿರ್ತೀರಾ. ಅಕಸ್ಮಾತ್ ಏನಾದ್ರು ಯಾರಾದ್ರೂ ತೋರಿಸ್ಬಿಟ್ಟು ನಿಮ್ಗೆ ನಾನು ಇದನ್ನೋ ಅಡ್ವಾನ್ಸ್ ಚಾರ್ಟ್ಸ್ ಎಲ್ಲ ಮಾಡಿದ್ದೀನಿ ಅಂದ್ರೆ ಅವೆಲ್ಲ ಏನು ಅಡ್ವಾನ್ಸ್, ಯಾವುದು ಅಡ್ವಾನ್ಸ್ ಇಲ್ಲ ರೀ. ಒಂದ್ ಹೇಳ್ತೀನಿ, ಯಾವುದೂ ಅಡ್ವಾನ್ಸ್ಡ್ ಇಲ್ಲ. ಒಂದ್ ಸ್ವಲ್ಪ ಕಷ್ಟ ಆಗೋದಷ್ಟೇ ಸ್ಟಾರ್ಟಿಂಗ್ ಅದು ಅರ್ಥ ಮಾಡ್ಕೊಳಕ್ಕೆ. ನೋಡಿ, ಇದಕ್ಕೆ ಸ್ಟೆಪ್ ಚಾರ್ಟ್ ಅಂತ ಕರಿತೀವಿ. ಅಂದ್ರೆ ಏನ್ ಗೊತ್ತಾ, ಇವಾಗ ಏನ್ ಲೈನ್ ಇದೆಯಲ್ಲ ನೋಡಿ, ಇಲ್ಲಿ ಎಷ್ಟಿದೆ, ಇಲ್ಲಿ ಏನ್ ವ್ಯಾಲ್ಯೂ ಇದೆ ಅದು ನೆಕ್ಸ್ಟ್ ಹೋದ್ರೆ ನಿಮ್ಗೆ ಇಲ್ಲಿ ಅದು ನೆಕ್ಸ್ಟ್ ವ್ಯಾಲ್ಯೂ, ಅದೇ ಕೆಳಗೆ ಬಂದಿದೆ ಅಷ್ಟೇ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಸ್ಮೂತ್ ಅಂದ್ಕೊಟ್ರೆ ಅದೇ ಹಿಂಗ್ ಸ್ಮೂತ್ ಹಿಂಗ್ ಹೋಗಿರುತ್ತೆ ಅಷ್ಟೇ. ಅದೇ ವ್ಯಾಲ್ಯೂ ನೋಡಿ, ಅದೇ ವ್ಯಾಲ್ಯೂ, ಆಯ್ತಾ? ಸೊ ನಿಮ್ಗೆ ಯಾವ ತರ ಬೇಕು ಲೀನಿಯರ್ ಅಂದ್ರೆ ನೋಡಿ, ಈ ತರ ಶಾರ್ಪ್ ಎಡ್ಜ್ ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ನಾನು ಸ್ಮೂತ್ ಅಂತ ಕೊಡ್ತೀನಿ. ನಿಮ್ಗೆ ಯಾವ ತರ ಬೇಕಾದ್ರೂ ಕೊಡ್ಬೋದು. ಇಲ್ಲಿ ಹೋಗ್ಬಿಟ್ಟು ನೀವು ಇನ್ನೂ ಏನಾದ್ರು ಡಿಸೈನ್ ಚೇಂಜ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಹೋಗ್ಬಿಟ್ಟು ಈ ತರ ಏನೋ ಸ್ವಲ್ಪ ಈ ತರ, ಇದು ತುಂಬಾ ಕರ್ವ್ ಇದೆ, ಎಕ್ಸ್ಪೆರಿಮೆಂಟ್ ಮಾಡ್ಬೇಕಷ್ಟೇ. ಡಾಟೆಡ್ ಲೈನ್ ಬೇಕಾ? ಅಲ್ಲಿ ಹೋಗ್ತೀನಿ, ಡಾಟೆಡ್ ಲೈನ್ ನೋಡಿ, ಎಲ್ಲ ಡಾಟೆಡ್ ಲೈನ್, ಡ್ಯಾಶ್ಡ್ ಲೈನ್, ಈ ತರ ಇವೆಲ್ಲ ಆಪ್ಷನ್ಸ್ ಇರ್ತವೆ. ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಅದು ಚೇಂಜ್ ಮಾಡಿದ್ರೆ ಮುಗೀತು, ಫಾರ್ಮ್ಯಾಟಿಂಗ್ ಅಷ್ಟೇ. ಓಕೆನಾ? ಸೊ ಈ ರೀತಿ ನಾವು ಲೈನ್ ಚಾರ್ಟ್ ಅನ್ನ ತಗೋಬಹುದು. ಸಪೋಸ್ ನಂಗೆ ಮಾರ್ಕರ್ಸ್ ಬೇಕು. ಏನ್ ಮಾರ್ಕರ್ಸ್ ಅಂದ್ರೆ ಇಲ್ಲಿ ನೋಡಿ, ಇಲ್ಲೆಲ್ಲಿ ಪಾಯಿಂಟ್ ಇದೆ, ಇಲ್ಲಿ ಹೋಗ್ಬಿಟ್ಟು ಸೆಂಟ್ರಲ್ ಮಾರ್ಕರ್ ಎಲ್ಲ ಸೇರಿಸ್ ನೋಡಿ, ಇದು ಡಾಟ್ಸ್. ಯಾವ ತರ ಡಾಟ್ಸ್ ಬೇಕು ನಿಮ್ಗೆ? ಈ ತರ ಬೇಡವಾ? ಡೈಮಂಡ್ ಬೇಕಾ? ತಗೊಳ್ಳಿ ಡೈಮಂಡ್. ನನಗೆ ಏನ್ ಬೇಕೋ ಸೆಲೆಕ್ಟ್ ಮಾಡ್ಬೋದು. ಸ್ಕ್ವೇರ್ ಬೇಕಾ? ಸೊ ಈ ತರ ನಾನು ಇಲ್ಲಿ ಹೋಗ್ಬಿಟ್ಟು ಯಾವ್ದು ಬೇಕು ಅಲ್ಲಿ ತಗೋಬಹುದು. ಸೈಜ್ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಇಲ್ಲಿ ಹೋಟೆಲ್ ಇನ್ಕ್ರೀಸ್ ಮಾಡಿ ಅಷ್ಟೇ ನೋಡಿ, ಇನ್ಕ್ರೀಸ್ ಆಯ್ತು. ಈ ರೀತಿ ನಾನು ಮಾಡ್ಬೋದು. ಯೂಶಲಿ ಚಿಕ್ಕದಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ನೀವು ತುಂಬಾ ದೊಡ್ಡದು ಮಾಡಿದ್ರೆ ಅದಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಓಕೆನಾ? ಇಲ್ಲಿ ಇವಾಗ ನೀವು ನೋಡಿದ್ರೆ ಲೈನ್ ತುಂಬಾ ಕಂಜೆಸ್ಟೆಡ್, ಅಂದ್ರೆ ಯಾವ್ದು ಎಲ್ಲೋ ಇದೆ ಲೈನ್ ಅಂತಾನೆ ಗೊತ್ತಲ್ಲ, ತುಂಬಾ ಕನ್ಫ್ಯೂಷನ್. ನಾನೇನ್ ಮಾಡ್ತೀನಿ, Ctrl+C Ctrl+V, ಇಲ್ಲಿ ಕೆಳಗೆ ಇಲ್ಲಿ ಪೇಸ್ಟ್ ಮಾಡ್ಬಿಟ್ಟು ಏನ್ ಮಾಡ್ತೀನಿ ಗೊತ್ತಾ, ಇಲ್ಲೊಂದು ಏರಿಯಾ ಚಾರ್ಟ್ ಅಂತ ಇರುತ್ತೆ, ಜಸ್ಟ್ ಕ್ಲಿಕ್ ಮಾಡ್ತೀನಿ ನೋಡಿ. ನೋಡಿ, ಇದೇ ಚಾರ್ಟ್ ಇಲ್ಲಿ ಹೆಂಗ್ ಬರುತ್ತೆ ಗೊತ್ತಾ, ಈ ರೀತಿ ಬರುತ್ತೆ. ನನಗೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಬಟ್ ಇಲ್ಲಿ ನೋಡಿ, ಸ್ವಲ್ಪ ಶೇಡಿಂಗ್. ಏರಿಯಾ ಚಾರ್ಟ್ ಅಂತಂದ್ರೆ ನನಗೆ ಇಲ್ಲಿ ಏನ್ ಮಾಡುತ್ತೆ ಅಂದ್ರೆ, ಇಲ್ಲಿ ಸ್ವಲ್ಪ ಕಲರ್ಸ್ ಕೊಟ್ಬಿಡುತ್ತೆ. ಇಲ್ಲಿ ಆ ಕಲರ್ ಬಂದ್ರೆ ಏನಾಗುತ್ತೆ ಗೊತ್ತಾ, ನನಗೆ ಆ ನೋಡೋದಕ್ಕೆ ಈಸಿ ಆಗುತ್ತೆ ಅಷ್ಟೆ. ಸೊ ಈ ರೀತಿ ನಾನು ಅಕಸ್ಮಾತ್ ಏನಾದ್ರು ಈ ಟೈಮ್ ಸೀರೀಸ್ ಚಾರ್ಟ್ಸ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ನಾನು ಈ ರೀತಿ ಚಾರ್ಟ್ಸ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಇದಾದ್ರೂ ಕ್ರಿಯೇಟ್ ಮಾಡಿ, ಏರಿಯಾ ಚಾರ್ಟ್ ಲೈನ್ ಆದ್ರೂ ಕ್ರಿಯೇಟ್ ಮಾಡಿ, ಎರಡು ಒಂದೇ. ಬಟ್ ಇದಕ್ಕೆ ಫಿಲ್ಟರ್ಸ್ ಹೆಂಗತ್ತೆ ನೋಡಿ. ಮತ್ತೆ ಇಲ್ಲಿ ಸ್ಲೈಸರ್, ಈ ಸ್ಲೈಸರ್ ಏನ್ ಮಾಡುತ್ತೆ? ಫಿಲ್ಟರ್ಸ್ ಮಾಡುತ್ತೆ. ಇಲ್ಲಿ ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಇಯರ್ ತಗೋತೀನಿ ನೋಡಿ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಇಯರ್ ಅಂತಿದೆಯಲ್ಲ, ಹೈರಾರ್ಕಿಯಲ್ಲಿ ಇಯರ್ ತಗೊಂಡೆ. ಇಲ್ಲಿ ನನಗೆ ಸ್ಲೈಡರ್ ಇದೆ ನೋಡಿ, ಇಲ್ಲಿ ಈ ತರ ಸ್ಲೈಡ್ ಮಾಡ್ಬೋದು. ಇಲ್ಲಿ
ನನಗೆ ಈ ಸ್ಲೈಡರ್ ಸ್ವಲ್ಪ ಕಷ್ಟ ಆಗ್ತಿದೆ, ಈ ಥರ ಬೇಡಪ್ಪ, ನನಗೆ ಡ್ರಾಪ್ ಡೌನ್ ಬೇಕು ಅಥವಾ ಲಿಸ್ಟ್ ಬೇಕು ಆ ಥರ ಬೇಕು ಅಂದರೆ ಇದು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಸ್ಲೈಸರ್ ಸೆಟ್ಟಿಂಗ್ಸ್, ಈ ಸ್ಟೈಲಲ್ಲಿ ಸೆಲೆಕ್ಟ್ ಮಾಡಿದ್ರೆ ನನಗೆ ವರ್ಟಿಕಲ್ ಲಿಸ್ಟ್, ಟೈಲ್, ಡ್ರಾಪ್ ಡೌನ್ ಅಂತೆಲ್ಲ ಬರುತ್ತಲ್ವಾ. ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡ್ರಾಪ್ ಡೌನ್ ಅಂತ ಕೊಡ್ತೀನಿ. ನೋಡಿ, ನೀವು ನೋಡಿರ್ಬೋದೆಲ್ಲ ಈ ವೆಬ್ಸೈಟಲ್ಲಿ, ಎಕ್ಸೆಲಲ್ಲಿ ಈ ಥರ ಡ್ರಾಪ್ ಡೌನ್ ಇರುತ್ತಲ್ಲ ನೋಡಿ, ಈ ಥರ. ಓಕೆ, ಫೈನ್. ಇಲ್ಲಿ ನಂಗೆ ಇನ್ನೊಂದು ಸೆಲೆಕ್ಷನ್ ಇದೆ, ಟೈಲ್ ಅಂತ. ಇದು ನೋಡಿ ಇಂಟ್ರೆಸ್ಟಿಂಗ್. ಸೆಲೆಕ್ಟ್ ಮಾಡ್ತೀನಿ, ನೋಡಿ ಈ ಥರ ಬಟನ್ಸ್ ಬಂದ್ಬಿಡ್ತೀನಿ ಇಲ್ಲಿ. ನೋಡಿ 21, 22, 23, 24 ಇದೆಲ್ಲ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಏನಪ್ಪ ಇದು ಇಷ್ಟೊಂದು ಸಖತ್ ಅಡ್ವಾನ್ಸ್ಡ್ ಏನೇನೋ ಮಾಡ್ಬಿಟ್ಟಿದ್ದಾರೆ ಅಂತ. ಏನು ಅಡ್ವಾನ್ಸ್ ಅಲ್ಲ ಆಯ್ತಾ. ನೀವು ಏನೇ ನೋಡಿದ್ರು ಆಶ್ಚರ್ಯ ಪಡ್ಬೇಡಿ, ಎಲ್ಲ ಇಷ್ಟೇ ಸಿಂಪಲ್ ಇರುತ್ತೆ. ನಿಮಗೆ ಸಿಂಪಲ್ ಆಗಿರೋದನ್ನ ಒಂಥರ ಅಡ್ವಾನ್ಸ್ಡ್ ಆಗಿ ತೋರಿಸ್ಬೇಕು, ಅವಾಗಲೇ ನಿಮ್ಗೆ ಅದು ನೋಡೋದಕ್ಕೂ ಚೆನ್ನಾಗಿರುತ್ತೆ. ಫಾರ್ಮೆಟಿಂಗ್ ಎಲ್ಲ ಇನ್ನೂ ಚೆನ್ನಾಗಿ ಮಾಡಿದ್ರೆ ಇದಕ್ಕೆಲ್ಲ ಕಲರ್ಸ್ ಎಲ್ಲ ಕೊಡ್ಬೋದು. ಓಕೆನಾ. ಸೊ ಆ ಥರ ಮಾಡಿದ್ರೆ ನೋಡಿ ರಿಪೋರ್ಟ್ಸ್ ಹೆಂಗಿರುತ್ತೆ. ಈ ರೀತಿ ನಾವು ಮಾಡ್ಬೋದು. ಇದಕ್ಕಿಂತ ಇನ್ನೂ ಅಡ್ವಾನ್ಸ್ಡ್, ಇನ್ನೂ ಸಖತ್ತಾಗಿ ಹೆಂಗ್ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ ನಿಮ್ಗೆ ಆಮೇಲೆ. ಓಕೆ, ಸೊ ಈ ರೀತಿ ನಾವು ಫಿಲ್ಟರ್ಸ್ ಅನ್ನ ಹಾಕೋಬಹುದು, ಮತ್ತೆ ಚಾರ್ಟ್ಸ್ ನ ಈ ರೀತಿ ನಾನು ಕ್ರಿಯೇಟ್ ಮಾಡ್ಬೋದು. ರೈಟ್, ನೆಕ್ಸ್ಟ್ ಬಂದು ಮ್ಯಾಪ್ ಚಾರ್ಟ್ ನೋಡೋಣ. ಓಕೆನಾ, ಯಾಕಂದ್ರೆ ಎಲ್ಲಾ ಚಾರ್ಟ್ಸ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಮ್ಯಾಪ್ ಚಾರ್ಟ್, ಸಪೋಸ್ ನನಗೆ ಒಂದು ಲೊಕೇಶನ್ ಇರುತ್ತೆ, ಆ ಲೊಕೇಶನ್ ಮೇಲೆ ನಾನು ರಿಪೋರ್ಟ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು. ನನಗಿವಾಗ ಕರ್ನಾಟಕ ಸ್ಟೇಟ್ ಅಲ್ಲಿ ಒಂದಷ್ಟು ಏನೋ ನಾನು ರಿಪೋರ್ಟ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ನನಗೆ ಆ ಡೇಟಾ ಇತ್ತು ಅಂದ್ರೆ ನಾನು ಆರಾಮಾಗಿ ನಾನು ಕ್ರಿಯೇಟ್ ಮಾಡಬಹುದು. ಡೇಟಾ ಇರಬೇಕು ಒಟ್ಟು ನಮಗೆ. ಇವಾಗ ನನ್ನ ಹತ್ರ ಇರುವಂತ ಡೇಟಾ ಬಂದು US ಲೊಕೇಶನ್ದು. ನಾನು ಹೋದ್ರೆ ನನಗೆ ಎಲ್ಲ US ಡೇಟಾ ತೋರಿಸುತ್ತೆ. ನನಗೆ ಕರ್ನಾಟಕದ್ದೇ ಡೇಟಾ ಬೇಕಂದ್ರೆ ನಾನು ಬೇಕಾದ್ರೆ ಇಲ್ಲಿ, ನನ್ನ ಹತ್ರ ಇಲ್ಲ ಆಕ್ಚುಲಿ, ನೋಡ್ತೀನಿ ಒಂದು ನಿಮಿಷ, ಇಲ್ಲಿ ಚಾಟ್ GPT ಬರುತ್ತಾ ಅಂತ ಜಸ್ಟ್ ಚೆಕ್ ಮಾಡ್ತೀನಿ ಅಷ್ಟೇ. ಓಕೆನಾ. Give me data for Karnataka and its cities with population data for gender and any other parameters or creating a dashboard in Power BI. ಸ್ಪೆಸಿಫಿಕ್ ಆಗಿ ಕೊಟ್ಬಿಟ್ರೆ ಅಂತ ಗೊತ್ತಾ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡುತ್ತೆ, ಇಲ್ಲಾಂದ್ರೆ ಜನರಿಕ್ ಆಗಿ ಕೊಟ್ಬಿಡುತ್ತೆ ಕರ್ನಾಟಕ. ಓಕೆ, ಇನ್ನು ಒಂದು ಕೊಟ್ಬಿಡೋಣ, ಮೇಕ್ ಶೋರ್ ದ ಲೊಕೇಶನ್ ನೇಮ್ಸ್ ಆರ್ ಕಂಪ್ಯಾಟಬಲ್ ವಿತ್ ಪವರ್ BI. ಹಿಂಗೆ ಕೊಟ್ಬಿಟ್ರೆ ಬೆಸ್ಟ್. ನೋಡ, ನಾನು ಟ್ರೈ ಮಾಡ್ತೀನಿ. ಏನೋ ಕೊಡ್ತೀವಿ, ಕೊಡ್ಲಿ ನೋಡೋಣ. ಆಮೇಲೆ ನಾವು ಎಕ್ಸೆಲ್ ಅಲ್ಲಿ ಬೇಕಾದ್ರೂ ತಗೋಬೋದು. ನೋಡಿ ಬಂತು. ನೋಡಿ ಎಷ್ಟು ಸುಲಭವಾಗಿ ನಮಗೆ ಡೇಟಾನು ಹುಡುಕ್ಬೇಕಾಗಿಲ್ಲ. ಬಂದ್ಬಿಟ್ಟು ಪ್ರತಿ ಸರಿ ಸರ್ ನಮ್ ಡೇಟಾ ಕೊಡಿ, ಸರ್ ನಮ್ ಡೇಟಾ ಕೊಡಿ, ಏನಿಲ್ಲ, ನಿಮ್ಗೆಲ್ಲ ಇಲ್ಲೇ ಬಂದ್ಬಿಡುತ್ತೆ. ಸ್ಟಾರ್ಟಿಂಗ್ ಇಲ್ಲಿ ಎಕ್ಸೆಲ್ ಅಲ್ಲಿ ಕೊಡೋದು ಕೊಟ್ಬಿಟ್ಟಿದ್ದಾರೆ, ಎಕ್ಸೆಲ್ ಅಲ್ಲೇ ಕೊಟ್ಬಿಟ್ಟಿರೋದು. ಓಕೆ, ರೈಟ್. ನಾವು ಐ ನೀಡ್ ದಿಸ್ ಡೇಟಾ ಇನ್ ಎಕ್ಸೆಲ್ ಶೀಟ್ ಇನ್ ಒನ್ ಟೇಬಲ್. ನೋಡೋಣ ಏನ್ ಕೊಡುತ್ತೆ. ನೋಡಿ ಇದು ಪೈಥಾನ್, ಆಯ್ತಾ. ಇದೆಲ್ಲ ತಗೊಂಡು ಪೈಥಾನ್ ನೋಡಿ ಅದು ಏನ್ ಕೊಟ್ಟಿದೆ ಅದೇ ಪೈಥಾನ್ ಅಲ್ಲಿ ಹಾಕ್ಬಿಟ್ಟು ನೀಟಾಗಿ ನಮ್ಮ ಮುಂದೆ ಎಕ್ಸೆಲ್ ಫೈಲ್ ಕ್ರಿಯೇಟ್ ಮಾಡ್ಬಿಡುತ್ತೆ. ಅದಕ್ಕೆ ನೀವು ಪ್ರೋಗ್ರಾಮಿಂಗ್ ಕಲ್ತ್ರೆ ಈ ತರದೆಲ್ಲ ಮಾಡ್ಬೋದು. ನೋಡಿ ಇದೆಲ್ಲ ಒಂದ್ ಕಡೆ ಹಂಗೆ ಹಾಕ್ಬಿಟ್ಟು ಒಂದು ಎಕ್ಸೆಲ್ ಅಲ್ಲಿ ಲಾಸ್ಟ್ ಔಟ್ಪುಟ್ ಕೊಟ್ಬಿಡುತ್ತೆ.
ಇದು ಡೇಟಾ ಫ್ರೇಮ್. ಆಯ್ತು ನೋಡಿ, ಫೈಲ್ ಕ್ರಿಯೇಟ್ ಮಾಡ್ಬಿಡ್ತು. ಇವಾಗ ನಾವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ನೋಡಿ. ನೋಡಿ ಓಪನ್ ಮಾಡ್ತೀನಿ, ಜಸ್ಟ್ ನಿಮ್ಗೆ ತೋರಿಸಿದಷ್ಟೇ. ಸ್ವಲ್ಪನೇ ಕೊಟ್ಟಿದೆ ಡೇಟಾ, ಇದು ನೋಡೋಣ, ಇದನ್ನು ವರ್ಕ್ ಮಾಡೋಣ. ಓಕೆನಾ? ಓಕೆ, ಇದು ವರ್ಕ್ ಆಗುತ್ತಿಲ್ಲ, ನೋಡೋಣ. ಜಸ್ಟ್ ನಿಮ್ಗೆ ಅಂತ ನಾನು ಮಾಡಿದ್ದಷ್ಟೇ, ಇಲ್ಲಾಂದ್ರೆ ಆಲ್ರೆಡಿ ಡೇಟಾ ಇದೆ, ಇದು ಬರುತ್ತಲ್ಲ ನನಗೆ ಐಡಿಯಾ ಇಲ್ಲ. ಜಸ್ಟ್ ಕ್ವಿಕ್ ನಾನು ಮಾಡಿದ್ದು. ಏನು ಮಾಡೋಣ ಅಂದರೆ ಎಲ್ಲ ಹೋಗ್ಬಿಟ್ಟು ಗೆಟ್ ಡೇಟಾ, ಇದು ಡೇಟಾ ಲೋಡ್. ಡೇಟಾ ಕರೆಕ್ಟ್ ಆಗಿದೆ ನೋಡೋಣ ಒಂದ್ಸಲ, ನಾನು ನೋಡಕ್ ಹೋಗಿಲ್ಲ ಅಲ್ಲಿ. ಶೀಟ್ 1. ಓಕೆ ಫೈನ್. ನಾನು ಜಸ್ಟ್ ಸುಮ್ಮನೆ ನಾನು ಕ್ರಿಯೇಟ್ ಮಾಡಿ ನೋಡ್ತೀನಿ, ಅದು ಕರೆಕ್ಟಾಗಿ ವರ್ಕ್ ಆಗುತ್ತೆ ಇಲ್ಲ, ನನಗೂ ಅಷ್ಟು ಐಡಿಯಾ ಇಲ್ಲ. ಯಾಕಂದ್ರೆ ನೇಮ್ಸ್ ಕರೆಕ್ಟಾಗಿರ್ಬೇಕು. ಎಸ್ ನೋಡಿ, ಒಂದು ಪುರ ಇಲ್ಲ ಸದ್ಯ ನೋಡಿ. ರೈಟ್, ಪಾಪ್ಯುಲೇಷನ್ ತಗೊಳ್ಳೋಣ, ಬಬಲ್ ಸೈಜ್ ನೋಡಿ. ಓಕೆ ನೋಡಿ, ಇಲ್ಲಿ ಇದೆಲ್ಲ ಇದೆಲ್ಲ ಇಲ್ಲಿ ತಗೊಂಡ್ರೆ ಇದು ಬಂದು ನಮಗೆ ಫೀಲ್ಡ್ ಮ್ಯಾಪ್ ಅಂತ ಕರಿತೀವಿ. ಓಕೆನಾ? ಸೊ ಇದೆಲ್ಲ ಏನೇನು ಸ್ಟೇಟ್ ಇದೆ ಅಂತ ತಗೊಂಡಿದ್ದೀನಿ ಅದೆಲ್ಲ ಇಲ್ಲಿ ತೋರಿಸುತ್ತೆ. ಓಕೆ, ಜಸ್ಟ್ ರಫ್ ನಾನು ತಗೊಂಡಿದ್ದು, ಅದು ಇನ್ನೂ ನೀವು ನೀಟಾಗಿ ಮಾಡಿದ್ರೆ ಇನ್ನೂ ಹೆಚ್ಚಿನ ಡೇಟಾ ಬರುತ್ತೆ, ಅವಾಗ ನೀವು ಇನ್ನೂ ಚೆನ್ನಾಗಿ ಮಾಡ್ಬೋದು. ಓಕೆ, ಜಸ್ಟ್ ನಿಮ್ಗೆ ತೋರ್ಸೋದಕ್ಕೆ ಅಷ್ಟೇ, ಅಂದರೆ ಮ್ಯಾಪಲ್ಲಿ ನಮ್ಗೆ ಏನು ಡೇಟಾ ಇರುತ್ತೆ ಅದನ್ನ ಈಸಿಯಾಗಿ ತಗೋಬೋದು. ಓಕೆ ರೈಟ್. ಓಕೆ, ಸೊ ಮ್ಯಾಪ್ ನಾನು ಏನು ಮಾಡ್ತೀನಿ ಇವಾಗ, ನಿಮ್ಗೆ ಜಸ್ಟ್ ಒಂದು ಗ್ಲಾನ್ಸ್ ತೋರಿಸಿದೆ. ಈಗ ನಾನು ಈ ಮ್ಯಾಪನ್ನು ಸೆಲೆಕ್ಟ್ ಮಾಡ್ತೀನಿ. ಅದಕ್ಕೆ ನಾನು ಹೇಳಿದ್ದು ಇದರಲ್ಲಿ ತುಂಬ ಡೇಟಾ ಇದೆ, ಚೆನ್ನಾಗಿದೆ ಡೇಟಾ. ಫ್ರೆಷರ್ಸ್ ಯಾರು ಫಸ್ಟ್ ಟೈಮ್ ಕಲಿತಾರಲ್ಲ ಅವ್ರಿಗೆ ತುಂಬ ಈಸಿ ಕಲಿಸ್ಬೋದು. ಅದಕ್ಕೆ ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡ್ತೀನಿ, ಯಾಕಂದರೆ ಮೈನ್ ಇಂಟೆನ್ಷನ್ ಇಸ್ ನಿಮಗೆ ಅದನ್ನು ಟೀಚ್ ಮಾಡಬೇಕು ಅಂತ. ಆಮೇಲೆ ನೀವು ಯಾವುದಾದ್ರೂ ಡೇಟಾ ತೊಗೊಂಡು ನೀವು ವರ್ಕ್ ಮಾಡಿ. ಓಕೆ ರೈಟ್, ಇವಾಗ ನಾನು ಏನು ಮಾಡ್ತೀನಿ ನೋಡಿ, ಇಲ್ಲಿ ಸ್ಟೇಟ್ ಅಂತಿದೆ, ಇದು ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿರುವಂಥ ಸ್ಟೇಟ್ ಬಂದೆಲ್ಲ US ಸ್ಟೇಟ್ಸ್. ಇವಾಗ ಇಲ್ಲಿ ನನಗೆ ಎಷ್ಟು ಈ ಬಬಲ್ಸ್ ಇದೆಯಲ್ಲ, ಇದೆಲ್ಲ ಬಂದು ಒಂದೊಂದು ಸ್ಟೇಟ್ ಒಂದೊಂದು ಇರುತ್ತೆ, ಅಂದರೆ ಒಂದೊಂದು ಸ್ಟೇಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸೇಲ್ಸನ್ನು ಸೈಜ್ ಕೊಡ್ತೀನಿ. ಇಲ್ಲಿ ನೋಡಿ, ಡಿಪೆಂಡಿಂಗ್ ಆನ್ ನಮ್ಮ ಸೇಲ್ಸ್ ಇಲ್ಲಿ ಸೈಜ್ ವೇರಿ ಆಗುತ್ತೆ. ಓಕೆ, ಸೊ ಇಲ್ಲೂ ಕೂಡ ನಾನು ಅಕಸ್ಮಾತ್ ಏನಾದರೂ ಇಲ್ಲಿ ರೀಜನ್ ವೈಸ್ ಕಲರ್ ಚೇಂಜ್ ಮಾಡಬೇಕು ಅಂತಂದ್ರೆ ನೋಡಿ, ಲೆಜೆಂಡ್ ಅಂತ ಇರುತ್ತೆ. ಲೆಜೆಂಡ್ ಇಲ್ಲ ಏನು ಮಾಡ್ತೀನಿ, ರೀಜನ್ ಡ್ರ್ಯಾಗ್ ಮಾಡ್ಬಿಟ್ಟು ಡ್ರಾಪ್ ಮಾಡಿದ್ರೆ ಮುಗೀತು ನೋಡಿ, ಈ ರೀತಿ. ಸೊ ಈ ರೀತಿ ನಾವು ಚಾರ್ಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಈಗ ಮತ್ತೆ ಇದನ್ನೇ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತೀನಿ. ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಫೀಲ್ಡ್ ಮ್ಯಾಪ್ ಅಂತ ಇರುತ್ತೆ, ಇದು ಫೀಲ್ಡ್ ಮ್ಯಾಪ್. ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಲ್ಲೆಲ್ಲಿ ಆ ರೀಜನ್ ಇದೆ ನೋಡಿ, ಅದೆಲ್ಲ ಇಲ್ಲಿ ಫಿಲ್ ಆಗುತ್ತದೆ. ಸೊ ಈ ರೀತಿ ನಾವು ಮ್ಯಾಪ್ ಚಾರ್ಟ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಇದಕ್ಕೆ ಮತ್ತೆ ನಾವು ಫಿಲ್ಟರ್ಸ್ ಅಪ್ಲೈ ಮಾಡ್ಬಿಟ್ಟು ನಮ್ಗೆ ಯಾವ ರೀಜನ್ ಬೇಕು, ಯಾವ ಸ್ಟೇಟ್ ಬೇಕು ಅದನ್ನ ಫಿಲ್ಟರ್ ಮಾಡ್ಕೋಬಹುದು. ಓಕೆ, ಸೊ ಇದು ಬಂದು ಮ್ಯಾಪ್ ಚಾರ್ಟ್. ಇದು ಬಿಟ್ಟು ನೆಕ್ಸ್ಟ್ ಟೇಬಲ್ಸ್ ಬರುತ್ತೆ. ನೋಡಿ, ಇದು ಟೇಬಲ್. ನನಗೆ ಏನಾದ್ರು ಅಕಸ್ಮಾತ್ ಆಗಿ ಟೇಬಲ್ ವೈಸ್ ರಿಪೋರ್ಟ್ಸ್ ಬೇಕು. ಫಾರ್ ಎಕ್ಸಾಂಪಲ್ ನನಗೆ ರೀಜನ್ ಬೇಕು, ಸೆಗ್ಮೆಂಟ್ ಬೇಕು, ಮತ್ತೆ ಸೇಲ್ಸ್ ಬೇಕು, ಪ್ರಾಫಿಟ್ ಬೇಕು ಅಷ್ಟೇ. ನೋಡಿ, ಟೇಬಲ್ ರಿಪೋರ್ಟ್ಸ್ ತರ ಬರುತ್ತೀನಿ. ನನಗೆ ಇವಾಗ
ಈ ಪೈವಟ್ ಟೇಬಲ್ ಅಲ್ಲಿ ಮೆಟ್ರಿಕ್ಸ್ ಮಾಡ್ತೀವಲ್ಲ ಆ ತರ ಹಂಗ್ ಬೇಕಂದ್ರೆ ನೋಡಿ ಇಲ್ಲಿ ತಗೋತೀನಿ, ಇಲ್ಲಿ ಹೋಗ್ಬಿಟ್ಟು ರೀಜನ್ ತಗೋತೀನಿ, ಮತ್ತೆ ಸೆಗ್ಮೆಂಟ್ ತಗೋತೀನಿ. ನೋಡಿ ಸೆಗ್ಮೆಂಟ್ ಇಲ್ಲಿ ಕಾಲಮ್ ಹೆಡರ್ ಬಂದ್ಬಿಡುತ್ತೆ. ಇಲ್ಲಿ ಏನಿದು ರೋ ಅಲ್ಲಿ ಕಾಲಮ್ ಬರುತ್ತೆ. ಮತ್ತೆ ನಾನು ಸೇಲ್ಸ್ ವ್ಯಾಲ್ಯೂ ತಗೋತೀನಿ, ನೋಡಿ ಈ ರೀತಿ ಬರುತ್ತೆ. ಇದು ಮೆಟ್ರಿಕ್ಸ್. ಸಪೋಸ್ ನನಗೆ ಈ ರೋ ಹೆಡರ್ಸ್ ಅಲ್ಲಿ ಇನ್ನೂ ಒಂದು ಏನಾದ್ರು ಬೇಕು, ಸೇ ಫಾರ್ ಎಕ್ಸಾಂಪಲ್ ಶಿಪ್ ಮೋಡ್ ತಗೊಂಡು ಇಲ್ಲಿ ಹಾಕ್ತೀನಿ. ನೋಡಿ ಇಲ್ಲೆಲ್ಲ ಪ್ಲಸ್ ಮಾರ್ಕ್ ಬರುತ್ತೆ. ಅಕಸ್ಮಾತ್ ನಾನು ಏನಾದ್ರು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದ್ರೆ ನೋಡಿ ಕ್ಲಿಕ್ ಮಾಡ್ತೀನಿ, ನೋಡಿ ಈ ರೀತಿ ಹಿಂಗ್ ಮಾಡ್ಬೋದು. ಸೊ ಈ ರೀತಿ ನಾವು ಟೇಬಲ್ ಅಥವಾ ಮೆಟ್ರಿಕ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಸೊ ಈ ತರ ನಾನು ವಿಜುವಲೈಸೇಷನ್ಸ್ ನ ನೋಡ್ಕೋತಾ ಹೋದ್ರೆ ಒಂದು ದೊಡ್ಡ ರಿಪೋರ್ಟ್ಸ್ ಅನ್ನ ನಾವು ಮಾಡ್ಕೋಬಹುದು. ಓಕೆ, ಸೊ ಇದೆಲ್ಲ ಬಂದು ಡಿಫಾಲ್ಟ್ ಆಗಿ ನನಗಿರುವಂತ ವಿಜುವಲೈಸೇಷನ್ಸ್. ಇದರಲ್ಲೆಲ್ಲ ತುಂಬಾ ಸಿಂಪಲ್ ಇದೆ ವಿಜುವಲೈಸೇಷನ್ಸ್. ಸಪೋಸ್ ನಾನೇನಾದ್ರೂ ತುಂಬಾ ಅಡ್ವಾನ್ಸ್ಡ್ ಆಗಿ ಎಷ್ಟೊಂದು ರಿಪೋರ್ಟ್ಸ್ ಅನ್ನ ಕ್ರಿಯೇಟ್ ಮಾಡಿ, ನೀವು ಕೆಲವೊಂದು ಚಾರ್ಟ್ಸ್ ಎಲ್ಲ ನೋಡಿರ್ತೀರ, ಅದನ್ನ ತುಂಬಾ ಅಡ್ವಾನ್ಸ್ ಆಗಿ ತೋರಿಸಿರ್ತಾರೆ. ಅದನ್ನ ಹೆಂಗ್ ಮಾಡ್ಬೇಕು ಅಂದ್ರೆ ನೋಡಿ ಇಲ್ಲಿ ಮೋರ್ ವಿಜುವಲೈಸೇಷನ್ಸ್ ಅಂತಿದೆ. ಇಲ್ಲಿ ಫ್ರಮ್ ಆಪ್ ಸೋರ್ಸ್ ಅಂತ ಕ್ಲಿಕ್ ಮಾಡಿ ಅಷ್ಟೇ. ಇದು ಮೋರ್ ವಿಜುವಲೈಸೇಷನ್ಸ್ ಫ್ರಮ್ ಆಪ್ ಸೋರ್ಸ್ ಅಂತ ಕೊಟ್ರೆ ನೋಡಿ ಪವರ್ ಬಿ ಐ ವಿಜುವಲ್ಸ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ಸಾವಿರಾರು ವಿಜುವಲೈಸೇಷನ್ಸ್ ಇರುತ್ತೆ. ಇಲ್ಲಿ ನೋಡಿ ವಾಟರ್ ಕಪ್, ನನಗೇನೋ ಒಂದು ಇಂಟ್ರೆಸ್ಟಿಂಗ್ ಚಾರ್ಟ್ ತೋರಿಸ್ಬೇಕು, ನೋಡಿ ವಾಟರ್ ಕಪ್ ಯೂಸ್ ಮಾಡ್ಬೋದು. ಆಯ್ತಾ, ಇದೆಲ್ಲಾ ತರ ಚಾರ್ಟ್ಸ್ ಇಲ್ಲ, ಎಷ್ಟೊಂದು ಚಾರ್ಟ್ಸ್ ಇದೆ ನಿಮ್ಗೆ, ಎಲ್ಲದೂ ನೀವು ಯೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಂಗೆ ಏನಾದ್ರು ಇಮೇಜ್ ತೋರಿಸ್ಬೇಕು, ಫೋಟೋಗಳು ತೋರಿಸ್ಬೇಕು, ನೋಡಿ ಇಮೇಜ್ ಅಂತ ಕೊಡಿ, ಇದೆಲ್ಲ ಇದನ್ನ ಯೂಸ್ ಮಾಡ್ಕೋಬಹುದು. ರೈಟ್, ಸ್ಪಾರ್ಕ್ ಲೈನ್ಸ್ ಇದನ್ನ ನೋಡೋಣ, ಟ್ರೈ ಮಾಡಿ. ಇದನ್ನ ಟ್ರೈ ಮಾಡಿಲ್ಲ, ಜಸ್ಟ್ ಸ್ಪಾರ್ಕ್ ಲೈನ್ಸ್ ಅಂದ್ರೆ ಏನು ಅಂತ ಹೇಳ್ತೀನಿ. ನಿಮಗೆ ಮಲ್ಟಿಪಲ್ ಚಾರ್ಟ್ಸ್ ಬರಬೇಕು, ಚಿಕ್ಕ 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 ಚಾರ್ಟ್ಸ್. ಎಕ್ಸೆಲ್ ಅಲ್ಲಿ ನೋಡಿರ್ತಾರೆ ಸ್ಪಾರ್ಕ್ ಲೈನ್ಸ್ ಅಂತ, ಚಿಕ್ಕ ಚಿಕ್ಕ ಚಾರ್ಟ್ಸ್. ಆ ಥರದ್ದು ಬೇಕಂದ್ರೆ ನಾನು ಏನ್ ಮಾಡ್ಬೋದು, ಇಲ್ಲಿಂದ ನಾನು ಲೋಡ್ ಮಾಡ್ಕೊಬೋದು. ಇದರಲ್ಲಿ ಕೆಲವೊಂದು ಪೇಡ್ ಇರುತ್ತೆ, ಕೆಲವೊಂದು ಫ್ರೀ ಇರುತ್ತೆ. ನಾವು ನೋಡ್ಕೊಂಡು ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಒಟ್ಟಿಗೆ ನೋಡೋಣ ಇದು ಏನು ವರ್ಕ್ ಆಗುತ್ತೆ ಅನ್ನೋ ಗೊತ್ತಿಲ್ಲ ನನಗೆ, ಯಾವತ್ತೂ ಟ್ರೈ ಮಾಡಿಲ್ಲ. ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು, ಅದಕ್ಕೆ ನೋಡೋಣ ಅಂತ ಕ್ಲಿಕ್ ಮಾಡಿದೆ. ತುಂಬಾ ಟೈಮ್ ಹಿಡಿತು ಅಂದ್ರೆ ಕ್ಲೋಸ್ ಮಾಡ್ಬಿಡೋಣ ಅಷ್ಟೇ. ತುಂಬಾ ಟೈಮ್ ತಗೋತಾ ಇದೆ, ಬೇಡ ತುಂಬಾ ಟೈಮ್ ತಗೋತಿದೆ. ಬಟ್ ಏನಂದ್ರೆ ನೀವು ಲೋಕ್ ಟ್ರೈ ಮಾಡಿ ಆಯ್ತಾ. ನಿಮ್ಗೆ ಟೈಮ್ ಇದ್ರೆ ದಯವಿಟ್ಟು ಟ್ರೈ ಮಾಡಿ. ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಚಾರ್ಟ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಓಕೆನಾ, ನೋಡಿ ಸನ್ ಬರ್ಸ್ ಚಾರ್ಟ್ ಇದು ನಿಮ್ಗೆ ಎಕ್ಸೆಲ್ ಅಲ್ಲಿ ಇದೆ, ಪವರ್ ಬಿ ಎಲ್ ಡೈರೆಕ್ಟ್ ಆಗಿಲ್ಲ. ಬುಲೆಟ್ ಚಾರ್ಟ್ ಇದೆ, ತುಂಬಾ ಇದಾವೆ ಇಂಟ್ರೆಸ್ಟಿಂಗ್ ಚಾರ್ಟ್ಸ್, ತುಂಬಾ ಇದಾವೆ ನೀವು ನೋಡ್ತಾ ಹೋದ್ರೆ. ಬಟ್ ನಿಮ್ಗೆ ಅದು ಗೊತ್ತಿರ್ಬೇಕು, ಹೈರಾರ್ಕಿಕಲ್ ಟ್ರೀ ಇದು ಚೆನ್ನಾಗಿದೆ. ಬಟ್ ಇದರಲ್ಲಿ ಕೆಲವೊಂದು ಪೇಡ್ ಇರುತ್ತೆ, ಅದನ್ನ ನೋಡ್ಕೊಂಡು ನೀವು ತಗೋಬೇಕು. ಪೇಡ್ ಇತ್ತು ಅಂದ್ರೆ ನಿಮ್ಗೆ ಸರಿ ವರ್ಕ್ ಆಗಲ್ಲ, ಯಾಕಂದ್ರೆ ನೀವು ಅದನ್ನ ಪೇಮೆಂಟ್ ಮಾಡಿ ತಗೋಬೇಕಾಗತ್ತೆ. ನೋಡಿ ಕ್ಯಾಲೆಂಡರ್ ಇದು ಮೋಸ್ಟ್ಲಿ ಪೇಡ್ ಇರುತ್ತೆ ಅನ್ಸುತ್ತಿಲ್ಲ. ನಿಮ್ಗೆ ಯಾವ್ದಾದ್ರು ಒಂದು ಚಾರ್ಟ್ ಹೆಂಗೆ ಇದು ಇನ್ಸ್ಟಾಲ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ನಿಮಿಷ ಇದ್ರೆ ನೋಡೋಣ. ವಾಟರ್ ಕಪ್, ಓಕೆ ನೋಡಿ ಇಲ್ಲಿ ಆಡ್ ಅಂತ ಇರುತ್ತೆ ಆಯ್ತಾ. ನೋಡಿ ನಾವು ಈ ತರ ನಾವು ರಿಪೋರ್ಟ್ಸ್ ಅನ್ನ ಮಾಡ್ಕೋಬಹುದು. ಇಲ್ಲಿ ಸ್ಯಾಂಪಲ್ ಕೊಟ್ಟಿರ್ತಾರೆ, ಇಲ್ಲಿ ಡೌನ್ಲೋಡ್ ಸ್ಯಾಂಪಲ್ ಇದು ಇದೆ ನಿಮ್ಗೆ ಆಯ್ತಾ. ನೀವು ಏನಾರು ಅಕಸ್ಮಾತ್ ಕಲಿಬೇಕು ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಸ್ಯಾಂಪಲ್ ಅಂದ್ರೆ ನಿಮ್ಗೆ ಡೇಟಾ ಬರುತ್ತಲ್ಲಿ. ಓಕೆನಾ, ಆ ಡೇಟಾನ ಯೂಸ್ ಮಾಡ್ಕೊಂಡು ನೀವು ಕಲಿಬಹುದು. ರೈಟ್, ನೋಡಿ ಇಂಪೋರ್ಟ್ ಆಗೋಯ್ತು. ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ ನೋಡಿ, ಇಲ್ಲಿದೆ. ಇವಾಗ ಇದನ್ನ ಕ್ಲಿಕ್ ಮಾಡ್ತೀನಿ, ಇಲ್ಲಿ ನಂಗೆ ವಿಜುವಲೈಸೇಷನ್ಸ್ ಬಂತು. ಇಲ್ಲಿ ನೋಡಿ ಏನೇನೆಲ್ಲ ನಾನು ಇಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಬೋದು, ಇಲ್ಲಿ ಬರುತ್ತೆ. ನಾನೇನ್ ಮಾಡ್ತೀನಿ, ಇಲ್ಲಿ ರೀಜನ್ ತಗೋಣ ಫಸ್ಟ್. ಓಕೆ, ಸೇಲ್ಸ್ ತಗೋತೀನಿ. ತುಂಬಾ ವ್ಯಾಲ್ಯೂಸ್ ಕೊಡಬೇಕು, ನೋಡೋಣ ಯಾವ್ದೊಂದು ರ್ಯಾಂಡಮ್ ಆಗಿ ತಗೋತೀನಿ. ಕ್ವಾಂಟಿಟಿ ಮತ್ತೆ ಪ್ರಾಫಿಟ್, ವಾಟರ್ ಲೆವೆಲ್ಗೆ ಏನ್ ತಗೋಣ ಅಂದ್ರೆ ಯಾವ್ದಿದೆ ನಂಬರ್ ಕಾಲಮ್. ಓಕೆ, ಡಿಸ್ಕೌಂಟ್. ನೋಡಿ ನಾನು ಸುಮ್ಮನೆ ರ್ಯಾಂಡಮ್ ಏನೋ ತಗೊಂಡೆ, ನೋಡಿ
ಇನ್ನು ರೆಡ್ಯೂಸ್ ಮಾಡ್ಕೋಬೇಕು ನೋಡಿ. ರ್ಯಾಂಡಮ್ ಆಗಿ ಇಲ್ಲಿ ವ್ಯಾಲ್ಯೂಸ್ ತಗೊಂಡೆ. ನಾನು ಬೇಕಾದ್ರೆ ಇಲ್ಲಿ ಬೇರೆ ವ್ಯಾಲ್ಯೂಸ್ ಅಂತ ತಗೋಬೋದು. ಇಲ್ಲಿ ನಾನು ಡಿಸ್ಕೌಂಟ್ ಇಲ್ಲಿ ತೊಗೊಂಡಿದ್ದೆ. ಬೇಕಾದ್ರೆ ಒಂದು ಕೆಲಸ ಮಾಡೋಣ, ಸೇಲ್ಸ್ ಇಲ್ಲಿ ಇಟ್ಬಿಡೋಣ. ವಾಟರ್ ಲೆವೆಲ್ ಸೇಲ್ಸ್ ನೋಡಿ, ಎಷ್ಟು ಸೇಲ್ಸ್ ಆಗಿದೆ ಅದೆಲ್ಲ ಅಲ್ಲಿ ಬರುತ್ತೆ ಇವಾಗ. ಸೇಲ್ಸ್ ರೆಡ್ಯೂಸ್ ಮಾಡ್ಬೋದು. ಇಲ್ಲಿ ಹೋಗ್ಬಿಟ್ಟು ನಾವು ಸೈಜ್ ರೆಡ್ಯೂಸ್ ಮಾಡ್ಬೋದು. ನೋಡಿ ಇಲ್ಲಿದೆ ನೋಡಿ, ಚೇಂಜ್ ಮಾಡ್ಕೋಬೋದು ಇಲ್ಲಿ. ಓಕೆ, ನಾನು ಆಕ್ಚುಲಿ ಇದೆಲ್ಲ ಹೊಸ್ದಾಗಿ ನೋಡ್ತಾ ಇರೋದು. ಓಕೆನಾ, ಏನೋ ಇಂಟ್ರೆಸ್ಟಿಂಗ್ ಆಗಿತ್ತು ನೋಡೋಣ ಅಂತ ನೋಡಿ ಈ ಥರದೆಲ್ಲ ಚಾರ್ಟ್ಸ್ ಅನ್ನು ನಾವು ಕ್ರಿಯೇಟ್ ಮಾಡ್ಕೋಬೋದು. ಇನ್ನು ಚಿಕ್ಕದು ಮಾಡೋಣ ಬಿಡುತ್ತೆ. 200 ಇಲ್ಲಿ ಹೈಟ್ 100 ಕೊಟ್ಟರೆ ಏನು ಬರುತ್ತೆ ನೋಡೋಣ. ನೋಡಿ, ಒಂದು ಸುಮ್ಮನೆ ಸ್ಯಾಂಪಲ್ ಒಂದು ತೋರಿಸ್ದೆ ಆಯ್ತಾ. ಈ ಥರದ್ದು ಎಷ್ಟೊಂದು ಚಾರ್ಟ್ಸ್ ಇದೆ. ನೀವು ಇಲ್ಲಿ ಹೋಗ್ಬಿಟ್ರೆ ಹಂಡ್ರೆಡ್ಸ್ ಆಫ್ ಚಾರ್ಟ್ಸ್ ಸಿಗುತ್ತೆ ನಿಮಗೆ. ನೋಡ್ತಾ ನೋಡ್ತಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಳ್ಳೊಳ್ಳೆ ಚಾರ್ಟ್ಸ್ಗಳು ನೀವು ಹಾಕೋಬಹುದು. ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ಅಕಸ್ಮಾತ್ ನೀವು ಯಾರಿಗಾನ ಕ್ಲೈಂಟ್ ಕಳ್ಸಿದ್ರು ನೀವು ಭಯ ಬೀಳೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇದು ನಿಮ್ಗೆ ಅಂದ್ರೆ ಇದು ನೀವು ಇನ್ಸ್ಟಾಲ್ ಮಾಡಿದ್ರೆ, ನೀವು ಫೈಲ್ ಕಳಿಸಿದ್ರೆ ಇದು ಕೂಡ ಬರುತ್ತೆ. ಸೊ ನಿಮ್ಗೆ ಏನು ತೊಂದರೆ ಆಗಲ್ಲ. ಯಾಕಂದ್ರೆ ಇದೆಲ್ಲ ಒಂದು ಮೈಕ್ರೋಸಾಫ್ಟ್ ಅವರು ಅಪ್ರೂವ್ ಮಾಡಿರುವಂತ ವಿಜುವಲೈಸೇಷನ್ಸ್. ಓಕೆ, ರೈಟ್. ಸೊ ವಿಜುವಲೈಸೇಷನ್ಸ್ ಮತ್ತೆ ಫಿಲ್ಟರ್ಸ್ ಅನ್ನ ನೋಡಿದ್ವಿ. ಬುಕ್ ಮಾರ್ಕ್ಸ್, ಪೇಜ್ ನ್ಯಾವಿಗೇಷನ್ ಎಲ್ಲ ನಾವು ಒಂದು ಪ್ರಾಜೆಕ್ಟ್ ಮಾಡೋಣ ಇವಾಗ. ಅದರಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಯಾಕಂದ್ರೆ ಟೈಮ್ ಸಾಕಾಗಲ್ಲ. ಅದು ಸಪ್ರೇಟ್ ಆಗಿ ಮಾಡಿದ್ರೆ ಪ್ರಾಜೆಕ್ಟ್ ಅಲ್ಲೇ ನಾನು ನಿಮಗೆ ಕಂಡೀಷನ್ ಫಾರ್ಮ್ಯಾಟಿಂಗ್ ಇದೆಲ್ಲ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಸೊ ಇವಾಗ 1 ನಿಮಿಷ ಟೈಮ್ ಕೊಡ್ತೀನಿ. ಹೆಂಗ್ ಅನ್ನಿಸ್ತೀನಿ ನಿಮಗೆ ದಯವಿಟ್ಟು ನಂಗೆ ತಿಳಿಸಿ. ನಾನು ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಅನ್ನ ಮಾಡೋಣ. ಚಾಟ್ ಜಿಪಿಟಿಲಿ ಕಂಪ್ಲೀಟ್ ಡೇಟಾ ಹಾಕ್ಬಿಟ್ಟು ನಾವು ನೋಡೋಣ ಹೆಂಗೆಲ್ಲ ಬರ್ಬೋದು ಅಂತ ಅದನ್ನ ನಾನು ತೋರಿಸ್ತೀನಿ. ರೈಟ್, 1 ನಿಮಿಷ ಟೈಮ್ ಕೊಡ್ತೀನಿ. ಕ್ವಿಕ್ ಆಗಿ ನಿಮ್ಗೆ ಹೆಂಗ್ ಅನ್ನಿಸ್ತು ಇಲ್ಲಿವರೆಗೂ ಅದನ್ನ ಮೆಸೇಜ್ ಮಾಡಿ. ನೆಕ್ಸ್ಟ್ ಟಾಪಿಕ್ ಹೋಗೋಣ. ಮೀನ್ ಮೇಲ್ ಯಾರಾದ್ರೂ ಅಕಸ್ಮಾತ್ ರಿಕ್ವೆಸ್ಟ್ ಕಳಿಸಿದಾರ? ಓಕೆ, ಸಂಗೀತ, ರಕ್ಷಿತ್, ಉಮಾ ಮಹೇಶ್. ಓಕೆ, ಆಡೆಡ್. ರೈಟ್, ದರ್ಶನ್. ಸೂಪರ್ ದರ್ಶನ್, ನೀವು ಆಲ್ವೇಸ್ ಕ್ರಿಯೇಟಿವ್. ಆಕ್ಚುಲಿ ನೀವು ತುಂಬಾ ಯೋಚನೆ ಮಾಡ್ತೀರಾ, ಚೆನ್ನಾಗಿ ಗೊತ್ತು ನನಗೆ. ಸೊ ಆ ಥರ ಇದ್ದಾಗ ನನಗೂ ಅಷ್ಟೇ. ನಾವು ಈ ಯೂಶಲಿ ಕ್ರಿಯೇಟಿವ್ ಮೈಂಡ್ ಇರೋರಿಗೆ ಈ ಥರದ್ದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ನಿಮ್ಮನ್ನ ನಾನು ಲಾಸ್ಟ್ ಟೈಮ್ ಮೀಟ್ ಮಾಡಿದೆ, ನಂಗೆ ಅರ್ಥ ಮಾಡ್ಕೊಂಡೆ. ಆ ಥರ ಕ್ರಿಯೇಟಿವಿಟಿ ತುಂಬಾ ಮಾಡ್ತಾರೆ. ಇನ್ನೂ ಒಳ್ಳೊಳ್ಳೆ ಚಾರ್ಟ್ಸ್, ಒಳ್ಳೊಳ್ಳೆ ವಿಜುವಲೈಸೇಷನ್ಸ್ ಮಾಡ್ಬೋದು. ಓಕೆನಾ, ಎಕ್ಸ್ಪ್ಲೋರ್ ಮಾಡ್ಬೇಕು ತುಂಬಾ. ಆಯ್ತಾ, ಎಕ್ಸ್ಪ್ಲೋರ್ ಮಾಡಿ, ತುಂಬಾ ಇದೆ. ನಾನು ಆಕ್ಚುಲಿ ನೋಡಿ ಇದೆಲ್ಲ ನೋಡೇ ಇರಲಿಲ್ಲ ನಾನು. ಓಕೆ, ಇದು ಕಪ್ ಚಾರ್ಟ್ ಅಂತ ಏನೋ ಅದಲ್ಲ, ಇನ್ನೊಂದು ಚಾರ್ಟ್ ಯಾವುದೋ ನೋಡಿದೆ, ಅದನ್ನ ಟ್ರೈ ಮಾಡೋಣ ಅಂತ. ಅದು ಲೋಡ್ ಆಗಕ್ಕೆ ಟೈಮ್ ಹಿಡೀತು. ನೋಡೋಣ ಯಾವಾಗ ಟೈಮ್ ಸಿಕ್ಕರೆ ಟ್ರೈ ಮಾಡ್ತೀನಿ. ಸೊ ಎಕ್ಸ್ಪ್ಲೋರ್ ಮಾಡಿ, ನಿಮ್ಗೆ ಆದಷ್ಟು ನಿಮ್ಗೇನು ಕಳ್ಕೊಳ್ಳೋದೇನಿಲ್ಲ. ಅದಕ್ಕೆ ಡೇಟಾನ ಅವರೇ ಕೊಡ್ತಾರೆ. ಓಕೆ, ಇಲ್ಲಿ ಹೋದ್ರೆ ಡೇಟಾನ ಅವರೇ ಕೊಟ್ಬಿಡ್ತಾರೆ. ಅದನ್ನ ನೀವು ತಗೊಂಡ್ರೆ ಇಲ್ಲಿ ನೋಡಿ, ಇದು ಯಾವುದೋ ಒಂದು ಚಾರ್ಟ್, ಸುಮ್ಮನೆ ಅದನ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಹೋದ್ರೆ ಅದಕ್ಕೆ ಡೇಟಾ ಮತ್ತೆ ಸ್ಯಾಂಪಲ್ ಡೇಟಾ ಎಲ್ಲ ಇರುತ್ತೆ ನಮಗೆ. ನೋಡಿ, ಕ್ಲಿಕ್ ಮಾಡಿದ್ರೆ ಸ್ಯಾಂಪಲ್ ಬರುತ್ತೆ. ಅದನ್ನ ತಗೊಂಡು ನೀವು ಆರಾಮಾಗಿ ನೀವು ಕಲ್ತ್ಕೋಬೋದಿಲ್ಲ. ಆಡ್ ಮಾಡಿ ನೋಡಿ, ಇದು ಬೈ ನಾವು ಕೆಲವೊಂದೆಲ್ಲ ಪೇಯ್ಡ್ ಇರುತ್ತೆ ನೋಡಿ, ಪ್ರೈಸಿಂಗ್. ಫ್ರೀಯಲ್ಲಿ ಕೆಲವೊಂದಷ್ಟೇ ಇರ್ತವೆ. ಕಲಿಯಕ್ಕೆ ಜಸ್ಟ್ ಫ್ರೀಯಾಗಿ, ಅದಕ್ಕೆ ಯಾವ್ದಕ್ಕೂ ದುಡ್ಡು ಕೊಟ್ಟು ಕಲಿಯಕ್ಕೆ ಹೋಗ್ಬಿಡ್ರಿ. ಅಷ್ಟೊಂದೆಲ್ಲ ಫ್ರೀಯಾಗಿ ಯಾವ್ದು ಈಗ ತಗೊಂಡು ಕಲ್ತ್ಕೊಳ್ಳಿ ಅಷ್ಟೇ. ಕಂಪನಿಯಲ್ಲಿ ಅಂದ್ರೆ ಅದು ಬೇಕೇ ಬೇಕು ಅಂದ್ರೆ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಕಲ್ತ್ಕೊಳ್ಳಿ. ನೀವು ದುಡ್ಡು ಹಾಕ್ಬಿಟ್ಟು ಕಲಿಯಕ್ಕೆ ಹೋಗ್ಬಿಡಿ. ಓಕೆನಾ, ರೈಟ್. ರೈಟ್, ಶಲ್ ವಿ ಪ್ರೊಸೀಡ್? ಇವಾಗ ನಾನು ಪವರ್ ಬಿ ಐ ಫುಲ್ ಕ್ಲೋಸ್ ಮಾಡ್ಬಿಡ್ತೀನಿ. ಕ್ಲೋಸ್ ಮಾಡ್ಬಿಟ್ಟು ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಟೈಪ್ ಮಾಡ್ಬೇಕಾಯ್ತು ಮೇಡಮ್.
ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಈ ಚಾಟ್ ಜಿ ಪಿ ಟಿ ಹೋಗೋಣ. ಚಾಟ್ ಜಿ ಪಿ ಟಿಗೆ ಹೋಗ್ಬಿಟ್ಟು ನಮ್ ಬೇರೆ ಅಂದ್ರೆ ಕನ್ನಡ ಇದು ತಗೋತೀನಿ. ಚಾಟ್ ಜಿ ಪಿ ಟಿ. ಓಕೆ, ಇವಾಗ ದಯವಿಟ್ಟು ಎಲ್ಲಾರು ನಾನೇನು ಇವಾಗ ಮಾಡ್ತಾ ಇದ್ದೀನಿ, ಶೋ ಹೌ ಟು ಗೆಟ್ ಪಾಪ್ಯುಲೇಷನ್ ಡೇಟಾ ವಿತ್ ಲಿಟ್ರಸಿಸ್ ಎಕ್ಸೆಲ್ ಶೀಟ್ ಇಸ್ ಮೈಂಡ್ ಬ್ಲೋಯಿಂಗ್ ಸರ್. ಅಯ್ಯೋ ಪರಶುರಾಮ್ ಅವರೇ ದಯವಿಟ್ಟು ಇದೇನು ಮೈಂಡ್ ಬ್ಲೋಯಿಂಗು, ನಾನು ನೋಡಿ ಎಲ್ಲ ಸುಮ್ಮನೆ ಇಂಟ್ರೆಸ್ಟಿಂಗು ಮೈಂಡ್ ಬ್ಲೋಯಿಂಗ್ ಇದೆಲ್ಲ ಏನೂ ಇಲ್ಲ. ನಾನು ಏನೋ ಒಂದು ಪ್ರಾಂಪ್ಟ್ ಕೊಟ್ಟೆ ಡೇಟಾ ಬಂದಿದೆ, ಸರಿನಾ? ನೀವು ಕೊಡ್ಬೋದು, ನೀವು ಕೊಟ್ಟರು ಬರುತ್ತೆ, ನಾನು ಕೊಟ್ಟರು ಬರುತ್ತೆ, ನೀವು ಕೊಟ್ಟರು ಬರುತ್ತೆ. ನಿಮ್ಗೆ ಯಾವ ಥರ ಡೇಟಾ ಬೇಕು ಅದು ಜಸ್ಟ್ ಅದನ್ನ ಟೈಪ್ ಮಾಡಿ. ಬಟ್ ಏನಂದ್ರೆ ನನ್ಗೆ ಗ್ಯಾರಂಟಿ ಹೇಳಕ್ ಬರಲ್ಲ. ಓಕೆ, ಅದು ಪಕ್ಕಾ ಬರುತ್ತೆ ಅಂತ ನಾವು ಹೇಳಕ್ ಬರಲ್ಲ. ಸೊ ನಾವು ಒಂದು ಅಸಂಪ್ಷನ್ ಮೇಲೆ ನಮ್ಮ ಪ್ರಾಕ್ಟೀಸ್ಗೋಸ್ಕರ ನಾವು ಯಾವ ಥರ ಡೇಟಾ ಬೇಕಾದ್ರೂ ತಗೋಬೋದು. ಓಕೆ, ರೈಟ್. ಸೊ ನಾನು ಇವಾಗ ಎಲ್ರಿಗೂ ಹೇಳೋದೇನೆಂದ್ರೆ ದಯವಿಟ್ಟು ಮೆಸೇಜ್ ಮಾಡೋದನ್ನ ಸ್ಟಾಪ್ ಮಾಡಿ ಇಲ್ಲಿ ಜಸ್ಟ್ ನೀವು ನನಗೇನು ಮಾಡ್ತೀನಿ ಇವಾಗ ಅಂತ ಅರ್ಥ ಮಾಡ್ಕೊಂಡು ಅದನ್ನ ನೀವು ನೆಕ್ಸ್ಟ್ ನಿಮ್ಮ ಪ್ರಾಜೆಕ್ಟ್ಸ್ ಅಲ್ಲಿ ಅಳವಡಿಸ್ಕೋಬೇಕು. ನಾ ಏನ್ ಮಾಡ್ತೀನಿ ನೋಡಿ, ಇಲ್ಲಿ ಹೋಗ್ತೀನಿ. ಇವಾಗ ಇಲ್ಲಿ ಹೋಗ್ಬಿಟ್ಟು ಒಂದು ಡೇಟಾ ಸೆಟ್ ತಗೋಣ. ಓಕೆ, ಇವಾಗ ನೋಡಿ ಡೇಟಾ. ಓಕೆ, ಇಲ್ಲೊಂದು ಡೇಟಾ ಇದೆ, ಸ್ಯಾಂಪಲ್ ಸೂಪರ್ ಸ್ಟೋರ್ ಅಂತ. ಇದು ಬಿಟ್ಟು ಯಾವುದೇ ಡೇಟಾ ಇರಲಿ ತಗೊಳ್ಳಿ, ತೊಂದರೆ ಇಲ್ಲ. ನೀವು ಯಾವ್ದಾದ್ರೂ ಡೇಟಾ ತಗೊಳ್ಳಿ. ನಾನೇನ್ ಮಾಡ್ತೀನಿ, ಚಾಟ್ ಜಿ ಪಿ ಟಿ ಓಪನ್ ಮಾಡ್ಕೋತೀನಿ. ನಾನೊಂದು ಪ್ರಾಜೆಕ್ಟ್ ಮಾಡಬೇಕು, ಡ್ಯಾಶ್ ಬೋರ್ಡ್ ಮಾಡಬೇಕು. ನಂಗೆ ಗೊತ್ತಿಲ್ಲ ಯಾವ ಚಾರ್ಟ್ಸ್ ಕ್ರಿಯೇಟ್ ಮಾಡಬೇಕು, ಏನೆಲ್ಲ ನಾನು ಫಾರ್ಮುಲಾಸ್ ಬರೀಬೇಕು, ಮೆಷರ್ಸ್, ಕ್ಯಾಲ್ಕುಲೇಟ್ ಕಾಲಮ್ಸ್ ಏನ್ ಮಾಡ್ಬೇಕು ನಂಗೆ ಏನೂ ಗೊತ್ತಿಲ್ಲ. ನನಗೂ ಅಷ್ಟೇ ಏನು ಗೊತ್ತಿಲ್ಲ, ನನಗೆ ಏನು ಪ್ರಿಪೇರ್ ಆಗಿ, ನಾನು ನಿಜವಾಗ್ಲೂ ಏನು ಪ್ರಿಪೇರ್ ಆಗಿಲ್ಲ. ಜಸ್ಟ್ ನಿಮ್ಗೋಸ್ಕರ ನಾನು ಪ್ರಾಜೆಕ್ಟ್ ಮಾಡ್ಬೇಕು ಅಂದ್ರೆ ಡೈರೆಕ್ಟ್ ಹೋಗಿ ನಾನು ಪ್ರಾಜೆಕ್ಟ್ ಮಾಡ್ಬಿಡ್ತೀನಿ ಬೇಕಿದ್ರೆ, ಆಯ್ತಾ? ಬಟ್ ನಿಮಗೆ ಈ ಚಾಟ್ ಜಿ ಪಿ ಟಿ ಯೂಸ್ ಮಾಡಿಕೊಂಡು ಹೆಂಗ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ನಾನೇನ್ ಮಾಡ್ತೀನಿ, ಈ ಸ್ಯಾಂಪಲ್ ಸೂಪರ್ ಸ್ಟೋರ್ ಡೇಟಾ ಅಥವಾ ಬೇರೆ ಯಾವ್ದಾದ್ರು ಡೇಟಾ, ನಾನು ಹೇಳ್ತಾರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಇದೇ ಡೇಟಾ ಅಂತಲ್ಲ, ಯಾವ್ದಾದ್ರು ಡೇಟಾ ಇರಲಿ, ಸೆಲೆಕ್ಟ್ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ತೀನಿ. ಈ ವೆಬ್ಸೈಟ್ ಅಲ್ಲಿ ನಾನು ಅದನ್ನ ಡ್ರಾಪ್ ಮಾಡ್ತೀನಿ, ಆಯ್ತಾ? ಇದು ನಾನು ಡೇಟಾ ತಗೊಂಡು ಇಲ್ಲಿ ಜಸ್ಟ್ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತೀನಿ. ನನಗೆ ಇವಾಗ ರಿಪೋರ್ಟ್ಸ್ ಬೇಕು, ಡ್ಯಾಶ್ ಬೋರ್ಡ್ ಮಾಡಬೇಕು. ನಾನು ಹೆಂಗೆ ಅದಕ್ಕೆ ಹೇಳ್ಬೇಕು ಅಂದ್ರೆ ಡೀಟೇಲ್ ಆಗಿ ನನಗೆ ಏನೇನ್ ಬೇಕು ಅಂತೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ಬೇಕು. ಸುಮ್ಮನೆ ಪ್ಯಾರಾಗ್ರಾಫ್ ತರ ಕೊಡಕ್ ಹೋಗ್ಬಿಡ್ರಿ, ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಹೋಗಿ. ಅದ್ ಹೆಂಗೆ ರಿಸಲ್ಟ್ಸ್ ಕೊಡುತ್ತೆ, ನಾವ್ ಹೆಂಗೆ ಪ್ರಾಜೆಕ್ಟ್ ಮಾಡಬೇಕು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ನಾನು ಏನ್ ಮಾಡ್ತೀನಿ, ಐ ಹ್ಯಾವ್ ಅಟ್ಯಾಚ್ಡ್ an Excel file. ಆಯ್ತಾ? ಫಸ್ಟ್ ಅದಕ್ಕೆ ಹೇಳ್ತಾ ಇದ್ದೀನಿ, ಹಿಂಗೆ ಮಾಡ್ಬೇಕು ಅಂತಿಲ್ಲ, ನಿಮ್ಗೆ ಹೆಂಗ್ ಬೇಕೋ ಆ ಥರ ನೀವು ಟೈಪ್ ಮಾಡ್ಕೊಳ್ಳಿ. ನಾನು ಈ ಥರ ಏನು ಕೊಡ್ತೀನಿ ಅಂದ್ರೆ ಅದ್ರ ಜೊತೆ ಕಮ್ಯುನಿಕೇಟ್ ಮಾಡಕ್ ಈಸಿ ಆಗುತ್ತೆ ಅಂತ. ಬಿ ಮೈ ಡೇಟಾ ಅನಲಿಸ್ಟ್, ಅದಕ್ಕೆ ಹೇಳ್ತಾ ಇದೀನಿ ಡೇಟಾ ಅನಲಿಸ್ಟ್ ಆಗ್ಬಿಡು ನೀನು ಅಂತ. ಅಂಡ್ ಗಿವ್ ಮಿ ಸಜೆಷನ್ಸ್ ಫಾರ್ ಕ್ರಿಯೇಟಿಂಗ್ ಡ್ಯಾಶ್ ಬೋರ್ಡ್ ಆಸ್ ಐ ವಿಲ್ ಮೆನ್ಷನ್ ಬಿಲೋ. ಓಕೆ, ಎಂಟರ್ ಕೊಡ್ಬೇಡಿ, ಶಿಫ್ಟ್ ಎಂಟರ್ ಕೊಡಿ. ಎಂಟರ್ ಕೊಟ್ರೆ ಅದು ತಗೊಂಡ್ಬಿಡ್ತದೆ. ಫಸ್ಟ್ suggest me the reports to be created in my dashboard. ಸೆಕೆಂಡ್ ನಾನು ಹೇಳ್ತೇನೆ ರಿಪೋರ್ಟ್ಸ್ ಅನ್ನ ಸಜೆಸ್ಟ್ ಮಾಡು ಅಂತ. ನಾರ್ಮಲ್ ಇಂಗ್ಲಿಷೇ ಕೊಡಿ, ಪರವಾಗಿಲ್ಲ. ಅದಕ್ಕೆಲ್ಲ ನೀವು ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಮಾಡ್ಬೇಕು ಅನ್ನೋದೇನಿಲ್ಲ. ಸಜೆಸ್ಟ್ ಮೀ ದ ರಿಪೋರ್ಟ್ಸ್ ಟು ಬಿ ಕ್ರಿಯೇಟೆಡ್ ಇನ್ ಮೈ ಡ್ಯಾಶ್ಬೋರ್ಡ್. Let the dashboard have 3 pages with meaningful report. Give me all the measures, calculated columns to be created in the dashboard. Right? ಏನೆಲ್ಲ ಫಾರ್ಮುಲಾಸ್ ಬರೀಬೇಕು, ಮೆಷರ್ಸ್, ಕ್ಯಾಲ್ಕುಲೇಟ್ ಕಾಲಮ್ಸ್,
ಅದನ್ನೆಲ್ಲ ಕೊಡು ಅಂತ ಹೇಳ್ತೀನಿ. ಐ ನೀಡ್ ಸಮ್ ಕಾರ್ಡ್ಸ್ ಟು ಬಿ ಶೋನ್. ಕಾರ್ಡ್ಸ್ ಅಂದ್ರೆ ನಾವೆಲ್ಲ ನಿಮ್ಗೆ ತೋರಿಸಿದ್ನಲ್ಲ, ಸಮ್ಮರೈಸ್ಡ್ ಕಾರ್ಡ್ಸ್, ಒಂದು ಡೋನೇಟ್ ಚಾರ್ಟ್ ಒಳಗಡೆ ಹಾಕ್ಬಿಟ್ಟು ಆ ಥರದ್ದು. ನೀಡ್ ಸಮ್ ಕಾರ್ಡ್ಸ್ ಟು ಬಿ ಶೋನ್. ಸೊ suggest me the cards. Suggest me the summarized codes to be shown in cards. ಐದನೇದು, suggest me reports who have conditional format. Okay, right. Apart from this, if you can suggest more reports which can make the dashboard have more reports, more advanced reports. ನಿಮ್ಗೆ ಇನ್ನೂ ಫರ್ದರ್ ಬೇಕಂದ್ರೆ explain me in detail and give me step-by-step process of creating this dashboard. ನೋಡಿ ನಾನು ಹೆಂಗೆ ಕೊಡ್ತಾ ಇದ್ದೀನಿ ಅಂದ್ರೆ, ನಾನು ಇಲ್ಲಿ ಹೆಂಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ ಯಾರಿಗಾದ್ರೂ ಒಬ್ರಿಗೆ ಏನು ಹೇಳ್ತೀನಲ್ಲ ಆ ರೀತಿ ಹೇಳ್ತೇನೆ. ಯಾಕಂದ್ರೆ ಡೀಟೇಲ್ ಆಗಿ ಹೇಳಿದಾಗ ನನಗೆ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಕೊಡುತ್ತದೆ. Understand that I am new to this dashboard, so please help me understand the reports you are suggesting and then prepare the steps. ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ಕೆಲಸ ಮಾಡಬೇಕು. ಏನಂದ್ರೆ, ಪಿ ಮೈ ಡೇಟಾ ಅನಲಿಸ್ಟ್ ಅಂಡ್ ಗಿವ್ ಮಿ ಸಜೆಷನ್ಸ್ ಫಾರ್ ಕ್ರಿಯೇಟಿಂಗ್ ಅ ಡ್ಯಾಶ್ ಬೋರ್ಡ್ ಇನ್ ಪವರ್ ಬಿ ಅಂತ ಸ್ಪೆಸಿಫಿಕ್ ಆಗಿ ಕೊಟ್ಬಿಡೋಣ. ಇಲ್ಲಾಂದ್ರೆ ಜನರಲ್ ಆಗಿ ಕೊಟ್ಬಿಡುತ್ತದೆ. ಇನ್ನೂ ಏನಾದರೂ ನೀವು ಕೊಡಬೇಕು ಅಂತಂದ್ರೆ ದಯವಿಟ್ಟು ನೀವು ಕೊಡ್ಬೋದು. ಏನು ಹೆಸಿಟೇಟ್ ಮಾಡ್ಕೊಂಬೇಡಿ, ಫಸ್ಟ್ ಎಲ್ಲ ಡೀಟೇಲ್ ಆಗಿ ಕೊಡಿ, ಆಯ್ತಾ? ಆಮೇಲೆ ಆಲ್ಸೋ suggest me if you can which theme and dashboard design I can use. ಇಷ್ಟೇ, ಇನ್ನೂ ಕೊಡ್ಬೋದು. ನಾನೊಂದಷ್ಟು ಕೊಟ್ಟಿದ್ದೀನಿ, ಇಷ್ಟೇ ಸಾಕು. ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಇದನ್ನ ಸಬ್ಮಿಟ್ ಮಾಡಿದ್ರೆ ಜಸ್ಟ್ ನೋಡಿ ಹಿಂಗ್ ಕೊಡುತ್ತದು ಅಂತ. ನಾನೆಲ್ಲ ನನ್ಗೆ ಏನೇನು ಮಾಡ್ಬೇಕು ಅಂತ ಎಲ್ಲ ಕೊಟ್ಟಿದ್ದೀನಿ ಇಲ್ಲಿ ನೋಡಿ. ಓಲ್ಡರ್ ಎಕ್ಸೆಲ್ ಫೈಲ್, ಹೌದಾ? ಅಯ್ಯೋ, ಓಲ್ಡರ್ ಎಕ್ಸೆಲ್ ಫೈಲ್. ಓಕೆ, ಒಂದು ನಿಮಿಷ. ಓಲ್ಡ್ ಎಕ್ಸೆಲ್ ಫೈಲ್ ಅಂತ. ಓಕೆ, ಒಂದೇ ನಿಮಿಷ ಸೇವ್ ಮಾಡ್ಬಿಡ್ತೀನಿ. ಸೇವ್ ಆಸ್. ನಾನು ಇದು ಅಬ್ಸರ್ವ್ ಮಾಡಿರಲಿಲ್ಲ. ಇದೇನ್ ಹೇಳ್ತಿದೆ ಅಂದ್ರೆ, ಇದು ಓಲ್ಡ್ ಎಕ್ಸೆಲ್ ಫೈಲ್ ಅಂತ .xls ಅಂತಿದೆ. ಇದನ್ನ XLS X ಸೇವ್ ಮಾಡ್ಕೊತೀನಿ. ಓಕೆ, ರೈಟ್, ಅಷ್ಟೇ. ಏನ್ ತೊಂದ್ರೆ ಇಲ್ಲ, ಏನ್ ಕೊಟ್ಟಿದ್ದೀನಿ ಅದೇ ಇರ್ಲಿ. ಎಲ್ಲೋಗ್ಬಿಟ್ಟು ಇವಾಗ here is the updated Excel files. Please paragraph. ಇವಾಗ ನೋಡಿ, ನಾನು ಏನೇನು ಕೊಟ್ಟಿದೆ ಇಲ್ಲಿ ಕ್ವಶನ್ಸ್ ಅದೆಲ್ಲ ಅದು ಓದ್ಕೊಳ್ತಿತ್ತು, ಟೇಬಲ್ಸ್ ಕೊಡ್ತಿದೆ, ಅನಲೈಸ್ ಮಾಡ್ತು. ನಾವು ಐ ವಿಲ್ ನೌ ಎಕ್ಸಾಮಿನ್ ದ ಸ್ಟ್ರಕ್ಚರ್ ಆಫ್ ಈಚ್ ಶೀಟ್. ಒಂದೊಂದೇ ಸ್ಟೆಪ್ಸ್ ನಾನು ಹೇಳಿದ್ನಲ್ಲ, ಒಂದೊಂದೇ ಸ್ಟೆಪ್ಸ್ ನನಗೆ ಕೊಡು ಅಂತ. ನಾನು ಕಂಪ್ಲೀಟ್ ಏನು ಗೊತ್ತಿಲ್ಲ ಅಂತ. ಸಿ ಅನಾಲಿಸಿಸ್ ಆಫ್ ದ ಡೇಟಾ.
ಆರ್ಡರ್ಸ್, ಏನೇನ್ ಟೇಬಲ್, ಆ ಟೇಬಲ್ ಅಲ್ಲಿ ಏನೇನ್ ಕಾಲಮ್ಸ್ ಇದೆ ಎಲ್ಲ ತೋರಿಸ್ತಿದೆ ಇಲ್ಲಿ. ಡೀಟೇಲ್ ಇನ್ಫಾರ್ಮೇಶನ್ ಅಬೌಟ್ ಸೇಲ್ಸ್, ಕಸ್ಟಮರ್, ಶಿಪ್ಪಿಂಗ್ ಅಂಡ್ ಪ್ರಾಡಕ್ಟ್ಸ್, ಪೀಪಲ್, ರಿಟರ್ನ್ಸ್. ಪವರ್ ಬಿ ಐ ಡ್ಯಾಶ್ ಬೋರ್ಡ್ ಪ್ಲಾನ್, ಇಲ್ಲಿಂದ ಪ್ಲಾನ್ ಸ್ಟಾರ್ಟ್ ಆಗುತ್ತೆ. ಏನಿದು ಡ್ಯಾಶ್ ಬೋರ್ಡ್ ಸ್ಟ್ರಕ್ಚರ್ ನಾನೇಂತ ಕೊಟ್ಟಿದ್ದೆ, 3 ಪೇಜ್ ಬೇಕು ಅಂತ. ಸೇಲ್ಸ್ ಓವರ್ ವ್ಯೂ, ಪ್ರಾಡಕ್ಟ್ ಅಂಡ್ ಕ್ಯಾಟಗರಿ ಅನಾಲಿಸಿಸ್, ರಿಟರ್ನ್ಸ್ ಅಂಡ್ ಕಸ್ಟಮರ್ ಇನ್ಸೈಟ್ಸ್. ಓಕೆ, ಪೇಜ್ 1 ನೋಡಿ, ಸೇಲ್ಸ್ ಓವರ್ ವ್ಯೂ. ಏನೆಲ್ಲ ಬೇಕು ನನಗೆ, ಇದೆಲ್ಲ ಕಾರ್ಡ್ಸ್. ಓಕೆ, ಟೋಟಲ್ ಸೇಲ್ಸ್, ಪ್ರಾಫಿಟ್ ಅಂಡ್ ಆರ್ಡರ್ಸ್ ಕಾರ್ಡ್ಸ್, ಸೇಲ್ಸ್ ಅಂಡ್ ಪ್ರಾಫಿಟ್ ಟ್ರೆಂಡ್ ಲೈನ್ ಚಾರ್ಟ್, ಸೇಲ್ಸ್ ಬೈ ರೀಜನ್ ಮ್ಯಾಪ್ ಆರ್ ಬಾರ್ ಚಾರ್ಟ್. ಓಕೆ, ಟಾಪ್ ಕಸ್ಟಮರ್ಸ್ ಬೈ ಸೇಲ್ಸ್ ಟೇಬಲ್, ಸೇಲ್ಸ್ ವರ್ಸಸ್ ಡಿಸ್ಕೌಂಟ್ ಇಂಪ್ಯಾಕ್ಟ್ ಸ್ಕ್ಯಾಟರ್ ಪ್ಲಾಟ್. ಓಕೆ, ಇದಕ್ಕೆ ಏನ್ ಚಾರ್ಟ್ ಮಾಡ್ಬೇಕು ಅಂತ ತೋರಿಸ್ಬಿಡ್ತದೆ. ಕಾರ್ಡ್ಸ್, ಟೋಟಲ್ ಸೇಲ್ಸ್, ಟೋಟಲ್ ಪ್ರಾಫಿಟ್, ಟೋಟಲ್ ಆರ್ಡರ್ಸ್, ಪ್ರಾಫಿಟ್ ಮಾರ್ಜಿನ್, ಆವರೇಜ್ ಆರ್ಡರ್ ವ್ಯಾಲ್ಯೂ. ಫೈನ್, ಇವ್ ನೋಡಿ, ಅದಕ್ಕೆ ಫಾರ್ಮುಲಾ ಕೂಡ ಕೊಟ್ಬಿಡ್ತು. ಕಂಡೀಷನ್ ಫಾರ್ಮ್ಯಾಟಿಂಗ್, ಪ್ರಾಫಿಟ್ ಬೈ ರೀಜನ್, ಹೈಲೈಟ್ ಇನ್ ರೆಡ್ ಇಫ್ ನೆಗೆಟಿವ್ ವ್ಯಾಲ್ಯೂಸ್, ಡಿಸ್ಕೌಂಟ್ ಇಂಪ್ಯಾಕ್ಟ್, ಯೂಸ್ ಅ ಕಲರ್ ಗ್ರೇಡಿಯಂಟ್ ಟು ಸಿ ದ ಎಫೆಕ್ಟ್ ಆನ್ ಪ್ರಾಫಿಟ್. ಪೇಜ್ 2 ಏನ್ ಮಾಡ್ಬೋದು ಅಂತ. ಓಕೆ, ಮತ್ತೆ ಅದಕ್ಕೆ ಮೆಜರ್ಸ್ ನೋಡಿ, ಈಗ ಎಷ್ಟು ಕಾಂಪ್ಲೆಕ್ಸ್ ಇತ್ತು ಅಂದ್ರೂ ಏನ್ ತಲೆ ಕೆಡಿಸ್ಕೊಳ್ಳಂಗಿಲ್ಲ ನೋಡಿ. ಕಂಡೀಷನ್ ಫಾರ್ಮೆಟ್. ಪೇಜ್ 3 ರಿಟರ್ನ್ಸ್, ಅದನ್ನು ಕೊಟ್ಬಿಡ್ತು. ಅಡಿಷನಲ್ ಅಡ್ವಾನ್ಸ್ ಚಾರ್ಟ್ಸ್ ಏನೋ ಬೇಕಂದ್ರೆ ಇದನ್ನು ಮಾಡೋದು. ಥೀಮ್ಸ್, ಯಾವ ತರ ಥೀಮ್ಸ್ ಬೇಕು ಅಂತ. ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್. ಲೋಡ್ ಡೇಟಾ, ಇಲ್ಲಿಂದ ಸ್ಟಾರ್ಟ್ ಮಾಡೋದು ನೋಡಿ. ನೀವು ಏನ್ ಮಾಡ್ಬೇಕು ಅಂತಾನು ಕೊಟ್ಬಿಡ್ತದ. ಓಕೆನಾ, ಲೋಡ್ ಡೇಟಾ, ಇಂಪೋರ್ಟ್ ಡೇಟಾ ಮಾಡ್ಕೊಂಡೆ. ಓಕೆ, ಫೈನ್. ಕ್ರಿಯೇಟ್ ಮೆಜರ್ಸ್, ಆಡ್ ಡ್ಯಾಶ್ ಮೆಜರ್ಸ್. ಇಲ್ಲೆಲ್ಲ ಏನ್ ಮೆಜರ್ಸ್ ಇದೆಯಲ್ಲ ಅದೆಲ್ಲನೇ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಜಸ್ಟ್ ಕಾಪಿ ಪೇಸ್ಟ್ ಮಾಡ್ತಾ ಹೋದ್ರು ಮುಗೀತು. ನೆಕ್ಸ್ಟ್ ಡಿಸೈನ್, ಪೇಜ್ 1 ಸೇಲ್ಸ್ ಓವರ್ ವ್ಯೂ, ಇನ್ಸರ್ಟ್ ಕಾರ್ಡ್ಸ್, ಟೋಟಲ್ ಸೇಲ್ಸ್, ಪ್ರಾಫಿಟ್, ಆರ್ಡರ್ಸ್. ಇದಕ್ಕೆ ಕಾರ್ಡ್ಸ್ ಹಾಕ್ತೀನಿ. ಒಂದು ಲೈನ್ ಚಾರ್ಟ್ ಕ್ರಿಯೇಟ್ ಮಾಡ್ತೀನಿ ಸೇಲ್ಸ್ ಟ್ರೆಂಡ್ಗೆ. ಆಡ್ ಮ್ಯಾಪ್ ಆರ್ ಬಾರ್ ಚಾರ್ಟ್. ಪೇಜ್ 2, ಪೇಜ್ 3 ಆಯ್ತಾ ನೋಡಿ, ಇಷ್ಟು ಬಂದ್ಬಿಡುತ್ತೆ. ಎಲ್ಲ ಡೀಟೇಲ್ ಆಗಿ ಬಂತು. ಕುತ್ಕೊಂಡು ನಾನು ಮಾಡ್ಬೇಕಷ್ಟೆ. ಸೊ ಇದು ಹೆಂಗ್ ಅನಿಸ್ತು ನಿಮ್ಗೆ ನೋಡಿ? ಇವಾಗ ಪ್ರಾಜೆಕ್ಟ್ ಮಾಡೋಣ, ಓಕೆನಾ? ಬಟ್ ಈ ಚಾಟ್ GPT ಅಲ್ಲಿ ನಾನು ಜಸ್ಟ್ ಅದು ಪ್ರಾಜೆಕ್ಟ್ ಪ್ರಾಸೆಸ್ ಅನ್ನ ನಾನು ತೋರಿಸಿದ್ನಲ್ಲ, ನಿಮ್ಗೆ ಇವಾಗ ಹೆಂಗ್ ಅನಿಸ್ತಿದ್ದು ನೋಡಿ. 1 ನಿಮಿಷ ಟೈಮ್ ಕೊಡ್ತೀನಿ, ಇದು ನೋಡಿ ನಿಮ್ಗೆ ಹೆಂಗ್ ಅನಿಸ್ತು. ನಾನು ಪ್ರಾಜೆಕ್ಟ್ ಮಾಡಿ ತೋರಿಸ್ತೀನಿ. ನಾನು ಸಿಂಪಲ್ ಆಗಿ ಅಷ್ಟು ಮಾಡೋಕ್ಕಾಗಲ್ಲ, ತುಂಬಾ ಟೈಮ್ ಹಿಡಿಯುತ್ತೆ. ಅಂದ್ರೆ ಎಲ್ಲದನ್ನು ನಿಮ್ಗೆ ಪ್ರಾಜೆಕ್ಟ್ ಹೆಂಗ್ ಮಾಡ್ಬೇಕು ನಾನು ತೋರಿಸ್ತೀನಿ. ಬಟ್ ಸ್ಟಿಲ್ ನಿಮಗೆ ಈ ಚಾಟ್ GPT ಅಲ್ಲಿ ಪವರ್ BI ಬಗ್ಗೆ ಒಂದು ಡ್ಯಾಶ್ ಬೋರ್ಡ್ಸ್ ಹಾಕೋದಲ್ಲ, ನಿಮ್ಗೆ ಹೆಂಗ್ ಅನ್ನಿಸ್ತು? 1 ನಿಮಿಷ ಟೈಮ್ ಕೊಡ್ತೀನಿ, ದಯವಿಟ್ಟು ಎಲ್ಲರೂ ಆನ್ಸರ್ ಮಾಡಿ. ನಾನು ಇವಾಗ ಹಾಕಿದ್ದೆ, ನನಗೇನೂ ಗೊತ್ತಿಲ್ಲ, ನನಗೆ ಎಕ್ಸ್ಪ್ಲೇನ್ ಮಾಡು ಅಂತಂದ್ರೆ ಬಿಗಿನರ್ ತರ, ಅಂದ್ರೆ ನನಗೇನೂ ಗೊತ್ತಿಲ್ಲ ಅನ್ನೋ ತರ ನಾನು ಹಾಕಿದ್ದು. ಯಾಕಂದ್ರೆ ನಿಮಗೂ ಅದು ಗೊತ್ತಾಗ್ಲಿ ಯಾವ ರೀತಿ ಮಾಡ್ಬೋದು ಅಂತ. ಓಕೆನಾ? ಆದ್ರೆ ನೀವು ಒಂದು ಲೆವೆಲ್ಗೆ ಹೋಗ್ಬಿಟ್ಟು ನೀವು ಬೇರೆ ತರನು ನೀವು ಪ್ರಾಂಪ್ಟ್ ಕೊಡ್ಬೋದು. ರೈಟ್, ಎಕ್ಸಲೆಂಟ್, ಬ್ರಿಲಿಯಂಟ್, ಈಸಿ, ಇಂಟ್ರೆಸ್ಟಿಂಗ್. ಅದು ಮಾಡ್ಬೋದು ದರ್ಶನ್, ರೀಸನ್ ಕೊಡ್ಬೋದು. ನಾನು ಜಸ್ಟ್ ಒಂದು ಗ್ಲಾನ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಇನ್ನೂ ಹೋಗ್ತಾ ಹೋಗ್ತಾ ಪ್ರಾಂಪ್ಟ್ ಇನ್ನೂ ಇಂಪ್ರೂವೈಸ್ ಮಾಡ್ಕೋಬಹುದು. ನೀವಿಲ್ಲಿ ಈ ದರ್ಶನ್ ಹೇಳ್ತಾ ಇರೋದೇನಂದ್ರೆ, ಇಲ್ಲಿ ನಾವು ಕೊಡ್ಬೇಕಲ್ಲ ರೀಸನ್ ಅಂತ ಬರುತ್ತೆ. ಇದು ಏನ್ ಮಾಡ್ತಾರೆ, ಇನ್ನೂ ಯೋಚನೆ ಮಾಡುತ್ತೆ, ಇನ್ನೂ ಡೀಪ್ ಆಗಿ ಯೋಚನೆ ಮಾಡಿ ನಮ್ಗೆ ಇನ್ನೂ ಬೆಟರ್ ರಿಸಲ್ಟ್ಸ್ ಕೊಡುತ್ತೆ. ಏನಂದ್ರೆ ಒಂದು ಗ್ಲಾನ್ಸ್ ಕೊಡ್ಬೇಕು ಅಂತ ಅಷ್ಟೇ ನಾನು ಕೊಟ್ಟಿದ್ದು. ಬೇಕಿದ್ರೆ ನೀವು ರೀಸನ್ ಕೊಡಿ, ಅದು ಏನ್ ಮಾಡುತ್ತೆ ಅಂದ್ರೆ ಇನ್ನೂ ಯೋಚನೆ ಮಾಡಿ ಇನ್ನೂ ಡೆಪ್ತ್ ಆಗಿ ಹೋಗಿ ಇನ್ನೂ ಚೆನ್ನಾಗಿ ಕೊಡುತ್ತೆ. ಅದು ಮಾಡಬಹುದು. ಬಟ್ ಎಲ್ರಿಗೂ ಹೆಂಗ್ ಅನ್ಸಿದೆ? ಚಾಟ್ GPT ಸಖತ್ ಯೂಸ್ ಆಗುತ್ತೆ ಅಂತ ಅನ್ಸುತ್ತಾ?
ರೈಟ್. ಇದು ಆಕ್ಚುಲಿ ತುಂಬಾ ಯೂಸ್ಫುಲ್ ಇದೆ, ಆಯ್ತಾ? ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಇದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ, ಈ ತರ ನಾವು ಕಾನ್ಫಿಡೆನ್ಷಿಯಲ್ ಡೇಟಾನ ಡೈರೆಕ್ಟ್ ಆಗಿ AI ಟೂಲ್ಸ್ ಅಲ್ಲಿ ಹಾಕಕ್ಕಾಗಲ್ಲ. ಓಕೆನಾ? ಸೊ ನೀವೇನ್ ಮಾಡ್ಬೇಕು ಅಂದ್ರೆ, ಅಕಸ್ಮಾತ್ ಕಾನ್ಫಿಡೆನ್ಷಿಯಲ್ ಡೇಟಾ ನೀವು ಹಾಕ್ತಾ ಇದ್ದೀನಿ ಅಂತಂದ್ರೆ, ಕಾಲಮ್ ಹೆಡರ್ಸ್ ಅನ್ನ ಅಷ್ಟೇ ಇಸ್ ಇಟ್ AI ಇನ್ಫ್ಲೂಯೆನ್ಸ್ಡ್ ಸರ್? ಅಂದ್ರೆ ಅರ್ಥ ಆಗಿಲ್ಲ ಉಮಾ ಮಹೇಶ್. ನನಗೆ ಇದು ಅರ್ಥ ಆಗಿಲ್ಲ ಏನಂತ ಇನ್ಫ್ಲೂಯೆನ್ಸ್ಡ್ ಅಂದ್ರೆ. ಆ, ಉಮಾ ಮಹೇಶ್ ಸ್ವಲ್ಪ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ನನಗೆ ಅದು ಅರ್ಥ ಆಗಿಲ್ಲ. ಲೈಕ್ ವಿ ಆರ್ ಗೆಟಿಂಗ್ ಇನ್ಸ್ಟೆಂಟ್ ರಿಸಲ್ಟ್ಸ್. ಇದು AI ಚಾಟ್ GPT ಬಂದು ಅದು AI, ಅದು AI ಟೂಲ್ ಆಕ್ಚುಲಿ. ಅದು ಇದು AI ಇದು. ಇದನ್ನ ನೋಡ್ಕೊಂಡು ನಾವು ಡ್ಯಾಶ್ ಬೋರ್ಡ್ ಅನ್ನ ಡೆವಲಪ್ ಮಾಡಬೇಕು. ಓಕೆ, ಏನಿಲ್ಲ ಉಮಾ ಮಹೇಶ್ವರ, ಇದು ಬಂದು ಚಾಟ್ GPT ಬಂದು AI. ಓಕೆ, ಇದು ತುಂಬಾ ಅಂದ್ರೆ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ, ಆಯ್ತಾ? ನೋಡಿ ಎಷ್ಟು ಡೀಟೇಲ್ಸ್ ಎಷ್ಟು ಬೇಗ ಕೊಟ್ಟಿರ್ತು. ಓಕೆ, ಸೊ ಈ ತರ ನಾವು ಇದನ್ನ ಯೂಸ್ ಮಾಡ್ಕೊಬೋದು. ಬಟ್ ಏನಂದ್ರೆ, ನಿಮ್ಗೆಲ್ಲಾದು ಇಲ್ಲಿ ಏನ್ ಕೊಟ್ಟಿದ ತಕ್ಷಣ ನಮ್ಗೆಲ್ಲ ಕರೆಕ್ಟಾಗಿ ಬಂದ್ಬಿಡುತ್ತೆ ಅಂತಲ್ಲ, ನಾವು ಯೋಚನೆ ಮಾಡ್ಬೇಕಾಗತ್ತೆ. ನಾನು ಅದಕ್ಕೆ ಯಾವಾಗ್ಲೂ ಹೇಳೋದು, ಇದು ಕೊಟ್ಟಿದ್ದನ್ನೇ ನಾನು ಕಾಪಿ ಪೇಸ್ಟ್ ಮಾಡಿ, ನೋಡಿ ಇಲ್ಲಿ ಕೊಡ್ತೀನಿ, ಈಗ ನಾನು ಕಾಪಿ ಪೇಸ್ಟ್ ಮಾಡ್ಬಿಡ್ತೀನಿ, ಇದೆಲ್ಲ ಫಾರ್ಮುಲಾ ಇದೆಲ್ಲ ಕಾಪಿ ಪೇಸ್ಟ್ ಮಾಡ್ತೀನಿ. ಬಟ್ ಎಲ್ಲಾದು ಕರೆಕ್ಟಾಗೆ ಬರುತ್ತೆ ಅಂತ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಆಲ್ಮೋಸ್ಟ್ ಕರೆಕ್ಟಾಗಿ ಬರುತ್ತೆ, ಬಟ್ ನಾವು ಲಾಜಿಕಲಿ ಯೋಚನೆ ಮಾಡಬೇಕು. ಓಕೆ, ರೈಟ್. ಇವಾಗ ನಾವೇನ್ ಮಾಡೋಣ ಅಂದ್ರೆ, ಇಲ್ಲಿ ಹೋಗ್ತೀನಿ, ಅಷ್ಟು ರಿಪೋರ್ಟ್ಸ್ ಅನ್ನ ಇವಾಗ ಕ್ರಿಯೇಟ್ ಆಗದೆ ಇದ್ರು ನಿಮ್ಗೆ ಡಿಸೈನಿಂಗ್ ಹೆಂಗ್ ಮಾಡ್ಬೋದು, ಮತ್ತೆ ಈ ಕಂಡೀಷನ್ ಫಾರ್ಮ್ಯಾಟಿಂಗ್, ಮತ್ತೆ ಕಾರ್ಡ್ಸ್, ಮತ್ತೆ ಐಕಾನ್ಸ್, ಇದನ್ನೆಲ್ಲ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮ್ಗೆ ಒಂದು ಪೇಜಲ್ಲಿ ನಾನು ತೋರಿಸ್ತೀನಿ. ಅದಾದ್ಮೇಲೆ ನೀವು ಇದನ್ನ ಟ್ರೈ ಮಾಡಿ. ಓಕೆ, ರೈಟ್. ಯಾಕಂದ್ರೆ ಟೈಮ್ ಇಲ್ಲ, ಅದಕ್ಕೋಸ್ಕರ ಅಷ್ಟೇ. ಇಲ್ಲಾಂದ್ರೆ ಮಾಡ್ಬೋದಿತ್ತು ನಾವು. ಟೈಮ್ ಹಿಡಿಯುತ್ತೆ, ಸುಮ್ಮನೆ ಅರ್ಜೆಂಟಿಗೆ ಸುಮ್ಮನೆ ನಾನು ಒಬ್ಬನೇ ಅಂದ್ರೆ ಮಾಡ್ಬೋದು, ಎಕ್ಸ್ಪ್ಲೇನ್ ಮಾಡೋ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇವಾಗ ಎಲ್ಲರೂ ದಯವಿಟ್ಟು ಮೆಸೇಜ್ ಮಾಡೋದನ್ನ ಸ್ಟಾಪ್ ಮಾಡಿ. ಈಗ ನಾನು ಏನ್ ಮಾಡ್ಬೇಕು ಅಂದ್ರೆ, ಒಂದು ಡ್ಯಾಶ್ ಬೋರ್ಡ್ ಡಿಸೈನ್ ಅನ್ನ ಮಾಡಬೇಕು. ಇಲ್ಲಿ ನಾವೇನ್ ಮಾಡ್ಬೋದು, ಈ ವ್ಯೂಗೆ ಹೋದ್ರೆ ಇಲ್ಲಿ ಥೀಮ್ಸ್ ಅಂತ ಬರುತ್ತೆ. ಓಕೆನಾ? ತುಂಬಾ ಥೀಮ್ಸ್ ಇದಾವೆ ಇಲ್ಲಿ. ನನಗೆ ಏನ್ ಥೀಮ್ಸ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಅಕಸ್ಮಾತ್ ಆಗಿ ಏನಾದ್ರು ನನಗೆ ಇಲ್ಲಿರುವಂತ ಥೀಮ್ಸ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಡೇಟಾ ತಗೋತೀನಿ ಫಸ್ಟ್. ಡೇಟಾ ತಗೋತೀನಿ, ಆಮೇಲೆ work ಮಾಡು. Okay. ಡೇಟಾ ಬರಲಿ, ನಾನು ನಿಮ್ಗೆ ಒಂದು ಈ ಥೀಮ್ಸ್ ಅಂದ್ರೆ ಏನು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಫಸ್ಟ್. ಓಕೆ, ಇವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಒಂದು ಕಾಲಮ್ ಚಾರ್ಟ್ ಅನ್ನು ಮಾಡೋಣ. ರೀಜನ್, ಕ್ಯಾಟಗರಿ ಮತ್ತೆ ಸೆಟ್ಸ್. ನೋಡಿ, ಇಲ್ಲಿ ಇವಾಗ ನನಗೆ ಇದರ ಒಂದು ಚಾರ್ಟ್ ಇದೆ, ಡಿಫ್ರೆಂಟ್ ಕಲರ್ಸ್ ಇದೆ. ನಾನೇನ್ ಮಾಡ್ತೀನಿ, ಇಲ್ಲಿ ವ್ಯೂ ಹೋಗ್ಬಿಟ್ಟು ಥೀಮ್ ಚೇಂಜ್ ಮಾಡ್ತೀನಿ. ನೋಡಿ, ಇಲ್ಲಿ ಹೋಗ್ಬಿಟ್ಟು ಇದು ಯಾವ್ದೋ ಬೇರೆ ಥೀಮ್ ಕೊಡ್ತೀನಿ. ಇದು ನೋಡಿ, ಕಲರ್ಸ್ ಚೇಂಜ್ ಆಯ್ತು. ಮತ್ತೆ ಇಲ್ಲಿ ಹೋಗ್ತೀನಿ, ನಾನು ಬೇರೆ ಯಾವ್ದೋ ಒಂದು ಥೀಮ್ ಕೊಡ್ತೀನಿ. ನೋಡಿ, ಇದು ಕಲರ್ಸ್, ಈ ಫಾಂಟ್ ಎಲ್ಲ ಚೇಂಜ್ ಆಗುತ್ತೆ. ನೋಡಿ, ಸೊ ಥೀಮ್ಸ್ ಬಂತು ನಮಗೆ ಇಡೀ ನಮ್ಮ ಪ್ರಾಜೆಕ್ಟ್ ನ ಲುಕ್ ಅಂಡ್ ಫೀಲ್, ಫಾಂಟ್ಸ್,
ಫಾಂಟ್ ಸೈಜ್, ಕಲರ್ಸ್ ಎಲ್ಲದು ಚೇಂಜ್ ಆಗುತ್ತೆ. ಸೊ ನನಗೆ ಏನಾದರೂ ಇಲ್ಲಿರೋ ಅಂತ ಥೀಮ್ಸ್ ನನಗೆ ಇಷ್ಟ ಆಗಿಲ್ಲ ಅಂದ್ರೆ ಇಲ್ಲಿ ನೋಡಿ, ಥೀಮ್ ಗ್ಯಾಲರಿ ಅಥವಾ ಬ್ರೌಸ್ ಫಾರ್ ಥೀಮ್ಸ್ ಅಂತ. ಬ್ರೌಸ್ ಅಂತಂದ್ರೆ ಅದು ನಾವು ನಮ್ಗೆ ಏನಾದ್ರೂ ಅಕಸ್ಮಾತಾಗಿ ಆಲ್ರೆಡಿ ನಮ್ಮ ಹತ್ರ ಒಂದಷ್ಟು ಥೀಮ್ಸ್ ಇತ್ತು ಅಂದ್ರೆ ನಾನು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಾನು ಇಲ್ಲಿ ಹೋಗ್ತೀನಿ, ಥೀಮ್ ಗ್ಯಾಲರಿ, ಇದು ಮೈಕ್ರೋಸಾಫ್ಟ್ ವೆಬ್ಸೈಟ್ಗೆ ಹೋಗುತ್ತೆ. ಇಲ್ಲಿ ನೋಡಿ, ಎಷ್ಟೊಂದು ಥೀಮ್ಸ್ ಇದೆ. ನನಗೆ ಯಾವ ಥೀಮ್ಸ್ ಬೇಕಾದ್ರೂ ಅಲ್ಲಿ ತಗೋಬಹುದು. ನೋಡಿ, ಎಷ್ಟು ಇಂಟ್ರೆಸ್ಟಿಂಗ್ ಚಾರ್ಟ್ಸ್ಗಳೆಲ್ಲ ಇದಾವೆ ಇಲ್ಲಿ. ಎಲ್ಲ ಟೆಂಪ್ಲೇಟ್ಸ್ ರೆಡಿ ಇದಾವೆ ನಿಮಗೆಲ್ಲ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಇದು ನೋಡಿ, ಇದು ಚೆನ್ನಾಗಿದೆ, ಡೀಸೆಂಟ್ ಆಗಿ ಸೆಲೆಕ್ಟ್ ಮಾಡ್ಕೋತೀನಿ. ಆಯ್ತಾ, ಹೋಗ್ಬಿಟ್ಟು ಇಲ್ಲಿ ಡೌನ್ಲೋಡ್ ಆಪ್ಷನ್ಸ್ ಕೂಡ ಇರುತ್ತೆ ನೋಡಿ. JSON ಫೈಲ್ ಡೌನ್ಲೋಡ್. ಆಯ್ತಾ, ಇದು ಇಮೇಜ್, ಇದನ್ನು ನಾನು ಡೌನ್ಲೋಡ್ ಮಾಡ್ಕೋತೀನಿ. ನೋಡಿ, ಇದೆಲ್ಲ ಸ್ಯಾಂಪಲ್ ಇರುತ್ತೆ. ಓಕೆನಾ, ನೀವು ಹೋಗ್ಬಿಟ್ಟು ಇದನ್ನ ಯೂಸ್ ಮಾಡ್ಕೊ, ಇದೇ ತರ ನೀವು ಯೂಸ್ ಮಾಡ್ಕೊ. ಇಲ್ಲಿ ಡೇಟಾನು ಕೊಟ್ಟಿರ್ತಾರೆ ಕೆಲವೊಂದಕ್ಕೆಲ್ಲ. ಇದು ಡೇಟಾ ಇದೆ ಗೊತ್ತಿಲ್ಲ ನನಗೆ. ಡೇಟಾ ಕೊಟ್ಟಿಲ್ಲ ಅನ್ಸುತ್ತೆ, ಎಲ್ಲ ಇರುತ್ತೆ. ಆಯ್ತಾ, ಅಕಸ್ಮಾತಾಗಿ ಕೆಲವೊಂದಕ್ಕೆಲ್ಲ ಡೇಟಾನು ಕೊಟ್ಟಿರ್ತಾರೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಓಕೆ, ಇದನ್ನ ಪವರ್ ಬಿ ಬರ್ತೀನಿ, ಹೋಗ್ಬಿಟ್ಟು ಓಕೆ, ಬ್ರೌಸ್ ಫಾರ್ ಥೀಮ್ಸ್. ಈಗಷ್ಟೇ ನಾನು ಡೌನ್ಲೋಡ್ ಮಾಡಿದ್ದೆ ನೋಡಿ. ಈ JSON ಫೈಲ್ ಸೆಲೆಕ್ಟ್ ಮಾಡ್ತೀನಿ. ಇವಾಗ ಪ್ರಾಬ್ಲಮ್, ಓಕೆ, ಏನೋ ಪ್ರಾಬ್ಲಮ್ ಇದೆ. ಯೂಸರ್ ಪ್ರಾಬ್ಲಮ್ ಇದೆ ಅಂತೆ. ಸಾಧ್ಯ ಫೈಲ್ ನೋಡೋಣ. ಅದೇನೋ ಎರರ್ ಇದೆಯಂತೆ. ನೀವು ಹತ್ರ ಸೆಲೆಕ್ಟ್ ಮಾಡ್ಕೊಂಡು ನೀವು ಮಾಡ್ಬೋದು. ಬಟ್ ನಾವೇ ಒಂದು ಹೊಸದಾಗಿ ಟೆಂಪ್ಲೇಟ್ ಅನ್ನ ಮಾಡೋಣ. ಅದು ಹೆಂಗ್ ಮಾಡ್ಬೋದು, ಕ್ವಿಕ್ ಆಗಿ ಹೆಂಗ್ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ರಿಪೋರ್ಟ್ಸ್ ಕೂಡ ಹೆಂಗ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಅದಕ್ಕೆ ನಾವೇನ್ ಮಾಡಬೇಕು, ಕ್ಯಾನ್ವಾಗೆ ಹೋಗೋಣ. ಜಸ್ಟ್ ಟ್ರೈ ಮಾಡ್ತೀನಿ ಇನ್ನೊಂದ್ಸರಿ ಆ JSON ಫೈಲ್ ತಗೊಳ್ಳೋದಕ್ಕೆ. ವರ್ಕ್ ಆಗಿಲ್ಲ ಅಂದ್ರೆ ನಾವೇ ಕ್ರಿಯೇಟ್ ಮಾಡೋಣ. ಯು ಹೋಗ್ಬಿಟ್ಟು ಬ್ರೌಸ್ ಫಾರ್ ಥೀಮ್ಸ್ ಸೆಲೆಕ್ಟ್ ಮಾಡಿ. ಏನೋ ಇರೋದಿದೆ ಬಿಡಿ. ಅದ್ರ ಬದಲು ಇನ್ನೊಂದು ಇಮೇಜ್ ಒಂದಿತ್ತು, ಅದನ್ನು ನೋಡೋಣ, ಅದನ್ನು ಟ್ರೈ ಮಾಡೋಣ. ನೋಡಿ, ಈ ತರ ಕೂಡ ನಾವು ಟೆಂಪ್ಲೇಟ್ ಅನ್ನ ಮಾಡ್ಬೋದು. ಇವಾಗ ಈ ತರ ಟೆಂಪ್ಲೇಟ್ ಅನ್ನ ನಾವೇ ಮಾಡೋಣ. ಅದನ್ನ ಹೆಂಗ್ ಮಾಡ್ಬೋದು ನಾನು ನಿಮಗೆ ತೋರಿಸ್ತೀನಿ. ರೈಟ್, ನಾನಿವಾಗ ಇಲ್ಲಿ ಕ್ಯಾನ್ವಾಗಾದ್ರೂ ಹೋಗ್ಬೋದು. ಆಯ್ತಾ, ಕ್ಯಾನ್ವಾಗಾದ್ರೂ ಹೋಗ್ಬೋದು, ಇಲ್ಲ ನಾನು ಪವರ್ ಪಾಯಿಂಟ್ ಅಲ್ಲಿ ಕೂಡ ಮಾಡ್ಬೋದು. ಸೊ ಯಾವ್ದು ನಿಮ್ಗೆ ಅನುಕೂಲ ಅನ್ಸುತ್ತೆ ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಕ್ರಿಯೇಟ್ ಡಿಸೈನ್ ಅಂತ ಕೊಡ್ತೀನಿ. ಕ್ಯಾನ್ವಾ ಯಾರಿಗೆಲ್ಲ ಬೇಕು ಫ್ರೀಯಾಗಿ ದಯವಿಟ್ಟು ನನಗೆ ಇಮೇಲ್ ಐ ಡಿ ಕಳಿಸಿ. ಯಾರೆಲ್ಲ ಇಮೇಲ್ ಐ ಡಿ ಕಳಿಸ್ತಾರಲ್ಲ ಅವರಿಗೆ ಆಕ್ಸೆಸ್ ಕೊಟ್ಟಿದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕಂದ್ರೆ ನನ್ನ ನಂಬರ್ಗೆ ದಯವಿಟ್ಟು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಅಲ್ಲಿ ಕಳಿಸಿ. ಇಲ್ಲಿ ಕಳ್ಸಕ್ ಹೋಗ್ಬೇಡಿ, ಇಲ್ಲಿ ಮೆಸೇಜ್ ಮಾಡಿದ್ರೆ ಹೊರಟೋಗುತ್ತೆ. ಓಕೆ, ಸೊ ಇಲ್ಲಿ ಏನ್ ಮಾಡ್ತೀನಿ, ಕಸ್ಟಮ್ ಸೈಜ್ ತಗೋತೀನಿ.
ಅಥವಾ ಇನ್ನೂ ಒಂದು ಮಾಡೋಣ, ಇಲ್ಲಿ ಹೋಗ್ಬಿಟ್ಟು ಡ್ಯಾಶ್ ಬೋರ್ಡ್ ಟೆಂಪ್ಲೇಟ್ಸ್ ಅಂತ ತಗೋತೀನಿ. ನೋಡಿ ಇಲ್ಲಿ ಇಷ್ಟೊಂದು ಟೆಂಪ್ಲೇಟ್ ಸಿಗುತ್ತೆ. ಇದೊಂದು ಸಿಂಪಲ್ ಟೆಂಪ್ಲೇಟ್ ಇದೆ, ಬೇಕಾದ್ರೆ ಇದನ್ನೇ ತಗೋಣ. ನಾನು ಏನು ಮಾಡ್ತೀನಿ, ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ. ನೋಡ್ತೀನಿ ಯಾವ್ದಾರು ಒಂದು ಚೆನ್ನಾಗಿರೋದು ಕ್ವಿಕ್ ಆಗಿದ್ರೆ ಒಂದು ತಗೋಣ, ಇಲ್ಲಾಂದ್ರೆ ಅದೇ ತಗೊಂಡ್ಬೇಡ. ಇದೇ ತಗೋತೀನಿ. ರೈಟ್, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಮತ್ತೆ ಕಸ್ಟಮ್ ಅಂತ ಕೊಡ್ತೀನಿ. ಓಕೆನಾ? ಸೊ ಇವಾಗ ಏನ್ ಮಾಡೋಣ ಅಂದ್ರೆ, ಇದರಲ್ಲಿ ಲೇಔಟ್ ಅಷ್ಟೇ ತಗೊಳ್ಳೋಣ, ಬಾಕಿ ಎಲ್ಲನೂ ನಾವು ಡಿಲೀಟ್ ಮಾಡ್ಬಿಡೋಣ. ಓಕೆ, ರೈಟ್. ಕ್ವಿಕ್ ಆಗಿ ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದೆಲ್ಲಾನು ಡಿಲೀಟ್ ಮಾಡ್ಬಿಡೋಣ ಬೇಗ. ಯಾಕಂದ್ರೆ ನಾವು ಇದನ್ನ ಡೈನಾಮಿಕ್ ಆಗಿ ಮಾಡೋಣ. ಓಕೆ, ಸೊ ಇದೆಲ್ಲ ಡಿಲೀಟ್ ಮಾಡ್ಬಿಡ್ತೀನಿ. ಈ ಐಕಾನ್ಸ್ ಇರಲಿ. ಇದು ತಗೋಬಾರ್ದು. ಓಕೆ, ಸೊ ಇದೆಲ್ಲ ತೆಗೆದ್ಬಿಡ್ತೀನಿ. ಇದು ಬೇಕಿದ್ರೆ ಇರಲಿ ನಮಗೆ ಡಿಸೈನ್ಗೋಸ್ಕರ. ನೋಡಿ, ನಾನು ಎಷ್ಟು ಬೇಗ ಒಂದು ಟೆಂಪ್ಲೇಟ್ ಅನ್ನ ರೆಡಿ ಮಾಡ್ಕೊಂಬಿಟ್ಟೆ. ಈ ಟೆಂಪ್ಲೇಟ್ ಇರಲಿ. ನಾನೇನು ಮಾಡ್ತೀನಿ, ಇದನ್ನ ಇಲ್ಲಿ ಹೋಗ್ಬಿಟ್ಟು ನೋಡಿ, ಶೇರ್, ಡೌನ್ಲೋಡ್. ಓಕೆ, ಈಗ ನಾನೇನು ಮಾಡ್ತೀನಿ, ಡೌನ್ಲೋಡ್ ಅಂತ ಕೊಡ್ತೀನಿ. ಈ ಟೆಂಪ್ಲೇಟ್ ಅನ್ನೇನು ಕ್ರಿಯೇಟ್ ಮಾಡ್ಕೊಂಡಿದೆಯಲ್ಲ, ಇದು ಡೌನ್ಲೋಡ್ ಆಗ್ತಿದೆ ಇವಾಗ. ರೈಟ್, ಇವಾಗ ನನಗೆ ನಮ್ಮ ಬ್ಯಾಕ್ಗ್ರೌಂಡ್ ಇಮೇಜ್ ಏನಿದೆ ಅದು ಡೌನ್ಲೋಡ್ ಆಯ್ತು. ಈಗ ಏನು ಮಾಡ್ತೀನಿ, ಪವರ್ ಬಿ ಐಗೆ ಹೋಗ್ಬಿಟ್ಟು ಇದನ್ನು ತಗೊಂಡ್ಬರೋಣ. ಇದಕ್ಕೆ ಬದಲು ನಾನು ಏನು ಮಾಡ್ತೀನಿ ನೋಡಿ, ಕ್ಲಿಕ್ ಮಾಡ್ಬಿಟ್ಟು ಈ ಟೆಂಪ್ಲೇಟ್ ನೀವು ಏನು ಸೆಲೆಕ್ಟ್ ಮಾಡಿದ್ದೆ ಅದು ತಗೋತೀನಿ. ನೋಡಿ, ನನಗೆ ಆ ಟೆಂಪ್ಲೇಟ್ ಬಂತು. ಇದನ್ನ ಫಿಟ್ ಅಂತ ಕೊಡ್ತೀನಿ. ರೈಟ್, ನೋಡಿ ನನಗೆ ಇವಾಗ ಟೆಂಪ್ಲೇಟ್ ಎಷ್ಟು ಬೇಗ ನಾವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು. ಇವಾಗ ಇದಕ್ಕೆ ನಾನು ರಿಪೋರ್ಟ್ಸ್ ಮಾಡ್ಬೇಕು. ಇವಾಗ ನಾನೇನೆಲ್ಲ ರಿಪೋರ್ಟ್ಸ್ ಮಾಡ್ಬೋದು. ನೀವು ಅಕಸ್ಮಾತ್ ಏನಾದರೂ ಇಲ್ಲಿ ಏನು ಚಾಟ್ ಜಿ ಪಿ ಟಿಲಿ ಬಂತಲ್ಲ, ಇದನ್ನೇ ನಾನು ಮಾಡಬೇಕು ಅಂತಂದ್ರೆ ಒಂದೇ ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡ್ತಾ ಹೋಗಿ. ಬಟ್ ಇವಾಗ ಇದನ್ನ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ನಾನು ಏನು ಮಾಡ್ತೀನಿ, ಇಲ್ಲಿರೋವಂಥ ಲೇಔಟ್ಸ್ಗೆ ನಾವು ಏನೆಲ್ಲ ಮಾಡ್ಬೋದು ಅದನ್ನು ನಾನು ಇವಾಗ ನಿಮಗೆ ತೋರಿಸ್ತೀನಿ. ಫಸ್ಟ್ ಕಾರ್ಡ್ಸ್ ಇದೆ ಇಲ್ಲಿ. ಓಕೆ, ಕಾರ್ಡ್ಸ್ ಅಂದರೆ ಸಮ್ಮರೈಸ್ಡ್ ರಿಪೋರ್ಟ್ಸ್. ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕಾರ್ಡ್ ಇದೆ, ಇದು ಸೆಲೆಕ್ಟ್ ಮಾಡ್ತೀನಿ. ನನಗೆ ಇವಾಗ ಟೋಟಲ್ ಸೇಲ್ಸ್ ಬೇಕು. ಏನು ಮಾಡ್ಬೋದು, ಇಲ್ಲಿ ಟೇಬಲ್ ತಗೊಂಡಿಲ್ಲ. ಓಕೆ, ಲೆಟ್ಸ್ ಟೇಕ್ ದ ಟೇಬಲ್. ಓಕೆ, ನಿಮ್ಮ ಡೇಟಾ ತಗೊಂಡಿಲ್ಲ, ಯಾಕಂದ್ರೆ ಹೊಸ ಫೈಲ್ ನಾನು ತಗೊಂಡಿದ್ನಲ್ಲ. ಇನ್ನೊಂದು ಫೈಲ್ ಇದು ಕ್ಲೋಸ್ ಮಾಡ್ಬಿಡೋಣ ಇದನ್ನ. ಓಕೆ, ಟೇಬಲ್ ಲೋಡ್ ಮಾಡ್ತೀನಿ. ಓಕೆ, ಸೊ ಲೋಡ್ ಆದ್ಮೇಲೆ ಏನು ಮಾಡೋಣ ಅಂದರೆ, ಇಲ್ಲಿ 4 ಕಾರ್ಡ್ಸ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ಟು ಇಲ್ಲಿ ಇಡೋಣ. ಓಕೆ, ರೈಟ್. ನಾನು ತಗೊಂಡು ಫಸ್ಟ್ ಒಂದು ಕೆಲಸ ಮಾಡ್ತೀನಿ, ಫೈಲ್ ಕ್ಲೋಸ್ ಮಾಡ್ಬಿಡೋಣ. ಅದಕ್ಕೆ ತುಂಬ ಸ್ಲೋ ಆಗ್ತಿದೆ. ರೈಟ್, ಲೋಡ್ ಆಯಿತು. ಓಕೆ, ಸೊ ಇದನ್ನು ಇಲ್ಲಿ ತೊಗೊಂಡು ಇವಾಗ ನಾನು ಏನು ಮಾಡ್ತೀನಿ, ಕ್ವಿಕ್ಕಾಗಿ ಸೇಲ್ಸ್ ತೊಗೋತೀನಿ. ನನಗೆ ಇವಾಗ ಟೋಟಲ್ ಸೇಲ್ಸ್ ಬರುತ್ತೆ.
ಒಂದು ನಿಮಿಷ ಫೈಲ್ ಕ್ಲೋಸ್ ಮಾಡ್ಬಿಡ್ತೀನಿ. ಓಕೆ ರೈಟ್. ಇವಾಗ ನಾನು ಈ ಸೇಲ್ಸ್ ವ್ಯಾಲ್ಯೂ ಇಡ್ತೀನಿ. ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡಬಲ್ ಕ್ಲಿಕ್, ಬ್ಯಾಕ್ಗ್ರೌಂಡ್ ತೆಗೆದ್ಬಿಡ್ತೀನಿ. ಮತ್ತೆ ಇಲ್ಲಿ ಹೋಗ್ಬಿಟ್ಟು ಕ್ಯಾಟಗರಿ ಲೇಬಲ್ ತೆಗೆದ್ಬಿಟ್ಟು ಇದನ್ನ ಏನು ಮಾಡ್ತೀನಿ ಅಂದರೆ ಫಾಂಟ್ ಸೈಜ್ 28 ಅಂತ ತಗೊಂಡು, ಓಕೆ ಇದನ್ನ ಇಲ್ಲಿ ಇಟ್ಬಿಡೋಣ. ಇಲ್ಲಿ ಲೇಬಲ್ ಆಮೇಲೆ ಕೊಡೋಣ ಟೋಟಲ್ ಸೇಲ್ಸ್. ಓಕೆ ರೈಟ್. ಇದು ಫಾಂಟ್ ಏನಾದ್ರು ಚೇಂಜ್ ಮಾಡಬೇಕು ಅಂತಿದ್ರೆ ಏರಿಯಲ್ ಲೆಟ್ಸ್ ಮೇಕ್ 24. ಸ್ವಲ್ಪ ಇದನ್ನ ಎಕ್ಸ್ಟೆಂಡ್ ಮಾಡಿರ್ತೀನಿ, ಯಾಕಂದ್ರೆ ಅಕಸ್ಮಾತ್ ನಂಬರ್ ದೊಡ್ಡದಾಯ್ತಿದ್ರೆ ಅದು ಕಟ್ ಆಗ್ಬಿಡುತ್ತೆ. ಓಕೆ ಇನ್ನೂ ಏನಾದ್ರು ಚಿಕ್ಕದ್ ಬೇಕಂದ್ರೆ 22. ಓಕೆ ಇದು ಬಂದು ಟೋಟಲ್ ಸೇಲ್ಸ್. ನಾನೇನು ಮಾಡ್ತೀನಿ, ಕಾಪಿ ಪೇಸ್ಟ್ ನೋಡಿ ಎಷ್ಟು ಬೇಗ ನಾವು ಇದು ಮಾಡ್ಬೋದು. ಕಂಟ್ರೋಲ್-C ಕಂಟ್ರೋಲ್-V. ಓಕೆ ಅದನ್ನ ಇಲ್ಲಿ ಇಡ್ತೀನಿ. ಇವಾಗ ಇದು ಪ್ರಾಫಿಟ್ ಬೇಕು, ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸಮ್ ಆಫ್ ಸೇಲ್ಸ್ ತೆಗಿತೀನಿ, ಅದಕ್ಕೆ ಪ್ರಾಫಿಟ್ ಅನ್ನ ತಗೊಂಡ್ಬಿಡ್ತೀನಿ ನೋಡಿ. ಪ್ರಾಫಿಟ್ ಬಂತು. ನೆಕ್ಸ್ಟ್ ಕಾಪಿ ಪೇಸ್ಟ್. ನನಗೆ ಇವಾಗ ಎಷ್ಟು ಆರ್ಡರ್ ತೊಗೊಂಡಿದ್ದಾರೆ ಅಂತ ಇಲ್ಲಿ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ, ಟೋಟಲ್ ಆರ್ಡರ್ಸ್ ಇಲ್ಲಿ ಹೋಗ್ಬಿಟ್ಟು ನಾನು ಆರ್ಡರ್ ಐ ಡಿ ತಗೋತೀನಿ. ಆಯ್ತಾ, ಇಲ್ಲ ನನಗೆ ಇಲ್ಲೇನೋ ಲೇಬಲ್ ಬಂತು, ನನಗೆ ಬೇಕಾದ್ರದ್ದು ಕೌಂಟ್ ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಆರ್ಡರ್ ಅಂತಿದೆಯಲ್ಲ, ಏನು ಮಾಡ್ತೀನಿ, ಕೌಂಟ್ ಡಿಸ್ಟಿಂಕ್ಟ್ ಅಂತ ಕೊಡ್ತೀನಿ. ಡಿಸ್ಟಿಂಕ್ಟ್ ಅಂದರೆ ಯುನೀಕ್, ಎಷ್ಟು ಯುನೀಕ್ ಆರ್ಡರ್ಸ್ ಬಂದಿದೆ ಅಂತ. ನೆಕ್ಸ್ಟ್ ಹೋಗ್ಬಿಟ್ಟು ಇದು ಟೋಟಲ್ ನಂಬರ್ ಆಫ್ ಆರ್ಡರ್ಸ್. ಮತ್ತು ನನಗೆ ಇಲ್ಲೇನಾದರೂ ಅಕಸ್ಮಾತ್ ಟೋಟಲ್ ನಂಬರ್ ಆಫ್ ಕಸ್ಟಮರ್ಸ್ ಬೇಕು, ಇಲ್ಲಿ ಹೋಗ್ತೀನಿ, ಕಸ್ಟಮರ್ ಐ ಡಿ ಇರುತ್ತೆ, ಕಸ್ಟಮರ್ ಐ ಡಿ. ಓಕೆ ಇಲ್ಲೂ ಕೂಡ ನಾನು ಏನು ಮಾಡ್ತೀನಿ, ಕೌಂಟ್ ಡಿಸ್ಟಿಂಕ್ಟ್ ಅಂತ ಕೊಡ್ತೀನಿ ನೋಡಿ. 804 ಕಸ್ಟಮರ್ ನೋಡಿ ಎಷ್ಟು ಬೇಗ ನಾವು ತೊಗೊಂಡು. ಇಲ್ಲ ನೀವು ಇವಾಗ ಮೇಲ್ಗಡೆ ಲೇಬಲ್ ಬೇಕು, ಏನು ಮಾಡ್ಬೋದು, ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್, ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಇದೆ, ಏನು ಮಾಡ್ತೀನಿ, ಟೋಟಲ್ ಸೇಲ್ಸ್. ಅಕಸ್ಮಾತ್ ನಿಮ್ಗೆ ಗೊತ್ತಿತ್ತು ಅಂದರೆ ಇಮೇಜಲ್ಲೇ ನೀವು ಅದನ್ನು ಚೇಂಜ್ ಮಾಡ್ಕೋಬೋದು. ಇಲ್ಲ ಅಂದ್ರೂ ನೀವು ಇಲ್ಲಿ ಈ ಥರ ಟೋಟಲ್ ಸೇಲ್ಸ್ ನೀವು ಕೊಡ್ಬೋದು. ಸೆಂಟ್ರಲ್ ಲೈನ್. ಓಕೆ ಇದನ್ನ ನಾನು ಏರಿಯಲ್ಲಿ ಚೇಂಜ್ ಮಾಡ್ಕೋತೀನಿ. ಒಂದು ಚೇಂಜಸ್ ಮಾಡಿ ಸಾಕು. ಓಕೆ ಕಂಟ್ರೋಲ್-C ಕಂಟ್ರೋಲ್-V, ಟೋಟಲ್ ಪ್ರಾಫಿಟ್, ಕಂಟ್ರೋಲ್-V, ಟೋಟಲ್ ಆರ್ಡರ್ಸ್. ನೀವು ಈ ಕಾರ್ಡಲ್ಲಿ ಏನು ಬೇಕಾದ್ರೂ ಕೊಡ್ಬೋದು. ಸಮ್ಮರೈಸ್ ರಿಪೋರ್ಟ್ಸ್ ಅಷ್ಟೇ, ಟೋಟಲ್ ಕಸ್ಟಮರ್ಸ್, ಟೋಟಲ್ ಸೇಲ್ಸ್, ಪ್ರಾಫಿಟ್, ಕಸ್ಟಮರ್ಸ್ ಎಲ್ಲ ಬಂದು. ಸಪೋಸ್ ನನಗೆ ಇಲ್ಲೊಂದು ಟೈಟಲ್ ಬೇಕು ನೋಡಿ, ಇದನ್ನೇ ಕಾಪಿ ಮಾಡ್ಕೋತೀನಿ. ಆಯ್ತಾ, ಇಲ್ಲಿ ಹೋಗ್ಬಿಟ್ಟು ಸೇಲ್ಸ್ ಡ್ಯಾಶ್, ಓಕೆ ಸೇಲ್ಸ್ ಡ್ಯಾಶ್ ಬೋರ್ಡ್ ಸೆಲೆಕ್ಟ್ ಮಾಡ್ಕೋತೀನಿ. ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡ್ತೀನಿ, ಯಾಕಂದ್ರೆ ಇದು ಬಂದು ಟೈಟಲ್, ಇದು 20. ಸೇಲ್ಸ್ ಡ್ಯಾಶ್ ಬೋರ್ಡ್ USA ಅಂತ ಕೊಡ್ತೀನಿ. ಬೋಲ್ಡ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಬಿಟ್ಟು ಬೋಲ್ಡ್ ಮಾಡಿ, ಯಾಕಂದ್ರೆ ಇದು ಹೆಡ್ಡಿಂಗ್. ಇಲ್ಲಿ ನಾವು ಫಿಲ್ಟರ್ಸ್ ಯೂಸ್ ಮಾಡ್ಕೊಳ್ಳೋಣ, ಅದಾದ್ಮೇಲೆ ಮಾಡೋಣ. ಇವಾಗ ನಾನು ರಿಪೋರ್ಟ್ಸ್ ಬೇಕು ನೋಡಿ, ಎಷ್ಟು ಬೇಗ ನನಗೆ ರಿಪೋರ್ಟ್ಸ್ ಮಾಡ್ಬೋದು. ಇಲ್ಲಿ ನನಗೆ ರೀಜನ್ ರಿಪೋರ್ಟ್ ಬೇಕು. ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕಾಲಮ್ ಚಾರ್ಟ್ ತಗೋತೀನಿ, ಇಲ್ಲಿ ಪ್ಲೇಸ್ ಮಾಡಿ, ರೀಜನ್ ಸೇಲ್ಸ್. ಓಕೆ
ಡಬಲ್ ಕ್ಲಿಕ್ ಮಾಡಿ, ಬ್ಯಾಕ್ ಗ್ರೌಂಡ್ ಇರುತ್ತೆ, ಬ್ಯಾಕ್ ಗ್ರೌಂಡ್ ತೆಗೆದ್ಬಿಡಿ. ಇದೆಲ್ಲ ಇದು ಟೈಟಲ್ ಸೆಂಟ್ರಲ್ ಲೈನ್ ಮಾಡಿ, ಕಾಪಿ ಮಾಡ್ಕೊಳ್ಳಿ, ಪೇಸ್ಟ್ ಮಾಡಿ. ನನಗೆ ಇದು ಚೇಂಜ್ ಆಗಬೇಕು. ಇದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ರೀಜನ್ ಇದೆಯಲ್ಲ, ಕ್ಯಾಟಗರಿ ಕೊಟ್ಕೊಳ್ಳಿ. ನೋಡಿ, ಕ್ಯಾಟಗರಿ ರಿಪೋರ್ಟ್ ಬಂತು. ಕಂಟ್ರೋಲ್ ಸಿ, ಕಂಟ್ರೋಲ್ ವಿ. ಇದು ಏನ್ ರಿಪೋರ್ಟ್ ಮಾಡ್ಬೋದು ನಾವು ಚೆಕ್ ಮಾಡಿ. ಏನ್ ಮಾಡ್ಬೋದು, ಸೇ ಫಾರ್ ಎಕ್ಸಾಂಪಲ್ ನಾನೇನ್ ಮಾಡ್ತೀನಿ, ಇಲ್ಲಿ ಸಬ್ ಕ್ಯಾಟಗರಿ ಕೊಟ್ಕೊಳ್ಳೋಣ. and I'll take ಬಾರ್ ಚಾರ್ಟ್. ನೋಡಿ, ಈ ರೀತಿ ತಗೋಬಹುದು. ಓಕೆ, ರೈಟ್. ನೆಕ್ಸ್ಟ್ ಏನ್ ಮಾಡ್ತೀನಿ, ಇಲ್ಲೊಂದು ಲೈನ್ ಚಾರ್ಟ್ ಟ್ರೈ ಮಾಡೋಣ. ಆದ್ರೆ ತೆಗೆದ್ಬಿಟ್ಟು ಲೈನ್ ಚಾರ್ಟ್, ನೆಕ್ಸ್ಟ್ ಸಬ್ ಕ್ಯಾಟಗರಿ ತೆಗೆದ್ಬಿಟ್ಟು ಮಂತ್ ತಗೋಣ. ಓಕೆ, ನೋಡಿ ಎಷ್ಟು ಬೇಗ ನಾವು ರಿಪೋರ್ಟ್ಸ್ ಮಾಡೋದು. ರೈಟ್, ಇಲ್ಲಿ ಒಂದು ಪೈ ಚಾರ್ಟ್ ಹಾಕೋಣ. ಪೈ ಚಾರ್ಟ್ ಯಾವ್ದಕ್ಕೆ ಹಾಕೋಣ ಅಂದ್ರೆ ಸೆಗ್ಮೆಂಟ್ ಮತ್ತೆ ಶಿಪ್ ಮೋಡ್. ಆಯ್ತಾ, ಪೈ ಚಾರ್ಟ್. ಇಲ್ಲ ಅಂದ್ರೂ ನಾನು ಏನ್ ಮಾಡ್ತೀನಿ, ಈ ಚಾರ್ಟೇ ತಗೋಣ, ಯಾಕಂದ್ರೆ ಆಲ್ರೆಡಿ ಫಾರ್ಮ್ಯಾಟ್ ಆಗಿದೆ. ಕಂಟ್ರೋಲ್ ಸಿ, ಕಂಟ್ರೋಲ್ ವಿ. ನೋಡಿ, ಇವಾಗ ಇದು ಪೈ ಚಾರ್ಟ್. ಆವಾಗ ಲೋಗ್ ನಾನು ಪೈ ಚಾರ್ಟ್ ಕೊಡ್ತೀನಿ. ನನಗೆ ಲೆಜೆಂಡ್ ಬೇಡ, ನೋ ಲೆಜೆಂಡ್. ಸ್ವಲ್ಪ ನಮ್ಗೆ ಇಲ್ಲಿ ಸಿಗುತ್ತೆ, ನಾವು ಸ್ಪೇಸ್ ಸಿಗುತ್ತೆ ಅಂತ ಅಷ್ಟೇ. ಲೇಬಲ್ ಅದನ್ನು ಬೇಕಾದ್ರೆ ತೆಗೆದ್ಬಿಡೋಣ. ಸರಿ, ರೈಟ್. ನೆಕ್ಸ್ಟ್ ಇಲ್ಲಿ ನಾನು ಸೆಗ್ಮೆಂಟ್ ತಗೊಂಡಿದ್ದೀನಿ. ಇಲ್ಲೇನ್ ಮಾಡ್ತೀನಿ, ಶಿಪ್ ಮೋಡ್ ತಗೋಣ. ಈಗ ತಗೊಂಡಿದ್ದೀನಿ ಸೆಗ್ಮೆಂಟ್, ರೀಜನ್ ಅಲ್ಲ, ಸೆಗ್ಮೆಂಟ್ ತಗೋಣ. ಓಕೆ, ಸೆಗ್ಮೆಂಟ್. ಇಲ್ಲಿ ಹೋಗ್ಬಿಟ್ಟು ಶಿಪ್ ಮೋಡ್ ತಗೋತೀನಿ. ನೋಡಿ, ಇಡೀ ರಿಪೋರ್ಟ್ಸ್ ನಮ್ಗೆ ಎಷ್ಟು ನೀಟಾಗಿ ರೆಡಿ ಆಗುತ್ತೆ. ನನ್ಗೆ ಇವಾಗ ಇದಕ್ಕೆ ಫಿಲ್ಟರ್ಸ್ ಬೇಕು. ಯಾವ್ದ್ರ ಮೇಲೆ ಫಿಲ್ಟರ್ಸ್ ಮಾಡ್ತೀನಿ ಅಂತ, ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದೆಯಲ್ಲ ಇದು ಸ್ಲೈಸರ್, ಇದು ತಗೋತೀನಿ. ಇದು ಕ್ಲಿಕ್ ಮಾಡ್ಬಿಟ್ಟು ನನ್ಗೆ ಏನ್ ಸ್ಲೈಸರ್ಸ್ ಬೇಕು ಇಲ್ಲಿ ನಾನು ತಗೋಬಹುದು. ಫಾರ್ ಎಕ್ಸಾಂಪಲ್ ನನಗೆ ಇಯರ್ ವೈಸ್ ರಿಪೋರ್ಟ್ ಬೇಕು. ನೋಡಿ, ಇಲ್ಲಿ ಇಯರ್ ತಗೋತೀನಿ ಇಲ್ಲಿ. ಆಯ್ತಾ, ಅವಾಗ ನಿಮ್ಗೆ ತೋರಿಸ್ದೆ ಇದನ್ನ ನಾನು ಸ್ಲೈಸರ್ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಟೈಲ್ಸ್ ಅಂತ ಕೊಡ್ತೀನಿ. ನೋಡಿ, ಓಕೆ, ಇದನ್ನ ತಗೊಂಡು ಇಲ್ಲಿ ಇಟ್ಬಿಡ್ತೀನಿ. ಇನ್ನು ಚಿಕ್ಕದ್ ಮಾಡ್ಕೋಬೇಕು ಅಂದ್ರೆ ಈ ತರ ಮಾಡ್ಕೊಡಿ. ನೋಡಿ, ಇದು ಬ್ಯಾಕ್ ಗ್ರೌಂಡ್ ತೆಗಿಬೇಕಾ, ಡಬಲ್ ಕ್ಲಿಕ್ ಮಾಡಿ, ಇಲ್ಲಿ ಬ್ಯಾಕ್ ಗ್ರೌಂಡ್ ಬರುತ್ತೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಆಫ್. ನೋಡಿ, ಈಗ ನಂಗೆ ರಿಪೋರ್ಟ್ಸ್ ಬೇಕು. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಕ್ಲಿಕ್ ಮಾಡಿದ್ರೆ ನೋಡಿ ಎಲ್ಲ ಚೇಂಜ್ ಆಗುತ್ತೆ. ನೋಡಿ, ಎಷ್ಟು ನೀಟಾಗಿ ನಾವು ಮಾಡ್ಬೋದು ನೋಡಿ, ಎಷ್ಟು ಬೇಗ ನಾವು ಒಂದು ರಿಪೋರ್ಟ್ಸ್ ಬೇಕು ಮಾಡೋದು. ಇಲ್ಲಿ ಇನ್ನೂ ನಿಮ್ಗೆ ಏನಾದ್ರು ರಿಪೋರ್ಟ್ಸ್ ಬೇಕು, ನಾನು ಡ್ರಾಪ್ ಡೌನ್ ಕೊಡಬೇಕು ಅಂತಂದ್ರೆ ಇಲ್ಲಿ ಹೋಗ್ಬಿಟ್ಟು ನೀವು ನೋಡಿ ಸ್ಲೈಸರ್ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಓಕೆ, ನನ್ಗೆ ಯಾವ ಕಾಲಮ್ ಬೇಕೋ ಅದನ್ನ ತಗೋಬಹುದು. ಇಲ್ಲಿ ನೋಡ್ತೀನಿ ಯಾವ್ದನ್ನ ಕಾಲಮ್ ಇದ್ರೆ ಸಬ್ ಕ್ಯಾಟಗರಿ ಇನ್ಸ್ಟೇಕ್ ಕ್ಯಾಟಗರಿ ಅಂತಾನೆ ತಗೋಣ. ಓಕೆ, ಇಲ್ಲಿ ನೋಡಿ ಇವಾಗ ಲಿಸ್ಟ್ ತರ ಇದೆ. ನನಗೆ ಡ್ರಾಪ್ ಡೌನ್ ಬೇಕು. ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಬಿಟ್ಟು ಪ್ರಾಪರ್ಟೀಸ್ ಹೋಗ್ತೀನಿ. ಇಲ್ಲಿ ಫಾರ್ಮ್ಯಾಟ್,
ಓಕೆನಾ. ಇಲ್ಲಿ ಹೋಗ್ಬಿಟ್ಟು ಸ್ಲೈಸರ್ ಸೆಟ್ಟಿಂಗ್ಸ್ ವರ್ಟಿಕಲ್ ಲಿಸ್ಟ್ ಅಂತಿದೆ, ಡ್ರಾಪ್ ಡೌನ್ ಕೊಡ್ತೀನಿ ನೋಡಿ, ಮಿನಿಮೈಸ್ ಮಾಡ್ಕೋಬೋದು. ನನಗೆ ಇಲ್ಲಿ ಹೆಡ್ಡಿಂಗ್ ಬೇಡ ಅಂತಂದರೆ ಇಲ್ಲಿ ಹೋಗ್ಬಿಟ್ಟು ಸ್ಲೈಸರ್ ಹೆಡರ್ ತೆಗೆದ್ಬಿಡ್ತೀನಿ. ಚೇಂಜ್ ಮಾಡ್ಬಿಟ್ಟು ಸ್ವಲ್ಪ ಚಿಕ್ಕದು ಮಾಡೋಣ ನೋಡಿ. ಇದು ಅಷ್ಟೇ, ನಾವು ಬ್ಯಾಕ್ಗ್ರೌಂಡ್ ತೆಗಿಬೋದು. ಡಬಲ್ ಕ್ಲಿಕ್ ಮಾಡ್ಬಿಟ್ಟು ಏನು ಮಾಡ್ತೀನಿ, ಬ್ಯಾಕ್ಗ್ರೌಂಡ್ ತೆಗೆದ್ಬಿಟ್ರೆ ನೋಡಿ ಇಷ್ಟು ನೀಟಾಗಿ ಕಾಣಿಸುತ್ತೆ. ಇವಾಗ ಇದೊಂದು ಡ್ರಾಪ್ ಡೌನ್ ಕ್ಲಿಕ್ ಮಾಡ್ತೀನಿ, ಫರ್ನಿಚರ್ ನೋಡಿ. ಈ ರೀತಿ ನಾನು ರಿಪೋರ್ಟ್ಸ್ ಅನ್ನ ಮಾಡ್ಬೋದು ನೋಡಿ. ಎಷ್ಟು ಟೈಮ್ ತಗೊಂತು, ಎಷ್ಟು ಸಿಂಪಲ್ ಆಗಿ ಮಾಡ್ಬಿಟ್ವಿ. ಸೊ ಅದೇ ನಾನು ಏನಾದ್ರೂ ಇಲ್ಲಿ ಹೋಗ್ಬಿಟ್ಟು ಚಾಟ್ ಜಿ ಪಿ ಟಿಲಿ ಏನು ನನಗೆಲ್ಲ ಬಂದಿತ್ತಲ್ಲ ಲಿಸ್ಟ್, ಇದು ಒಂದೊಂದೇ ಮಾಡ್ತಾ ಹೋಗ್ಬೋದು. ನಾನು ಇಲ್ಲಿ ಹೋಗ್ಬಿಟ್ಟು ಏನು ಮಾಡ್ಬೋದು, ಈಗ ತಗೋತೀನಿ 3 ಪೇಜ್ ಇದೆ, ನನಗೆ 3 ಪೇಜ್ ರಿಪೋರ್ಟ್ ಬೇಕಿತ್ತು. ಏನು ಮಾಡ್ತೀನಿ, ಸೇಲ್ಸ್ ಓವರ್ ವ್ಯೂ, ಪ್ರಾಡಕ್ಟ್ ಮತ್ತೆ ರಿಟರ್ನ್ಸ್. ಬರೀ ಪ್ರಾಜೆಕ್ಟ್ಗೆ ಅಂತಾನೆ ಒಂದಿನ ನಾನು ತಗೋತೀನಿ ಆಯ್ತಾ. ಅವನು ಜಾಸ್ತಿ ಟೈಮ್ ತಗೋಣ, 2 ಅವರಿಂದ 3 ಅವರ್ವರೆಗೂ ತಗೊಂಡು ಇದನ್ನ ಕಂಪ್ಲೀಟ್ ಪ್ರಾಜೆಕ್ಟ್ಸ್ ಮಾಡೋಣ. ಇವಾಗ ನನಗೇನಂದ್ರೆ ಎಲ್ಲ ನಿಮ್ಗೆ ಕಲಿಸ್ಬೇಕಿತ್ತು, ಅದಕ್ಕೋಸ್ಕರ ಈ ಥರ ಅರ್ಜೆಂಟಾಗಿ ಮಾಡಬೇಕು ಅಂದರೆ ಎಲ್ಲನೂ ನಾನು ಕವರ್ ಮಾಡಬೇಕು. ಓಕೆ ರೈಟ್. ಇವಾಗ ಇಲ್ಲೇ ನನಗೆ ಇನ್ನೂ ಸ್ವಲ್ಪ ಏನೋ ಇಂಟ್ರೆಸ್ಟಿಂಗ್ ಏನೋ ಬೇಕು. ನನಗೆ ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಏನೋ ಚೂರು ಇಲ್ಲಿ ತಗೊಳ್ಳೋಣ ಸೈಡ್. ಓಕೆ, ನನ್ಗೇನಪ್ಪ ಅಂತಂದ್ರೆ ಇಲ್ಲೊಂದು ಚಾರ್ಟ್ ಇದೆ. ಈ ಚಾರ್ಟ್ ಜೊತೆ ನನಗೆ ಟೇಬಲ್ಲು ಬೇಕು. ನಾನೇನು ಮಾಡ್ತೀನಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಒಂದು ಟೇಬಲ್ ತಗೋತೀನಿ. ಓಕೆನಾ, ಬೇಡ ಮೆಟ್ರಿಕ್ಸ್ ತಗೋಣ. ಇದ್ರಲ್ಲಿ ರಿಪೋರ್ಟ್ ಏನು ಮಾಡೋಣ ಅಂತಂದ್ರೆ ಸ್ಟೇಟ್ ರಿಪೋರ್ಟ್ ತಗೋತೀನಿ. ಓಕೆ, ಇಲ್ಲಿ ಎಲ್ಲೂ ನಾವು ಸ್ಟೇಟ್ ರಿಪೋರ್ಟ್ ತಗೊಂಡಿಲ್ಲ. ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡೇಟಾ ಸ್ಟೇಟ್ ತಗೋತೀನಿ. ಓಕೆನಾ, ಇಲ್ಲಿ ಸ್ಟೇಟ್ ರೈಟ್. ಮತ್ತೆ ಇಲ್ಲೇನು ಮಾಡೋಣ ಅಂದ್ರೆ ಸೆಗ್ಮೆಂಟ್ ತಗೋಣ. ಓಕೆ, ಮತ್ತೆ ಸೇಲ್ಸ್ ವ್ಯಾಲ್ಯೂ, ಇಲ್ಲಿ ನನಗೆ ಸೇಲ್ಸ್ ವ್ಯಾಲ್ಯೂ ಬಂತು. ನಾನೇನು ಮಾಡ್ತೀನಿ, ಇಲ್ಲಿದೆಲ್ಲ ಇಲ್ಲೇ ಮಿನಿಮೈಸ್ ಮಾಡ್ಬಿಟ್ಟು ಈ ಥರ ಇಡ್ತೀನಿ. ಓಕೆ, ರೈಟ್. ನೋಡಿ ಇಲ್ಲಿ ನನಗೆ ಟೇಬಲ್ ಇದೆ, ಟೇಬಲ್ ಕೆಳಗೊಂದು ಚಾರ್ಟ್ ಇದೆ. ನಾನೇನು ಮಾಡ್ತೀನಿ, ಇಲ್ಲೊಂದು ಬಟನ್ ಕೊಡ್ತೀನಿ, ಟೇಬಲ್ ಮತ್ತು ಚಾರ್ಟ್. ನನಗೇನಾದ್ರು ಟೇಬಲ್ ಬೇಕಾದ್ರೆ ಕ್ಲಿಕ್ ಮಾಡಿದ್ರೆ ಟೇಬಲ್ ಬರಬೇಕು, ಚಾರ್ಟ್ ಅಂದರೆ ಚಾರ್ಟ್ ಬರಬೇಕು. ಹೆಂಗೆ ಮಾಡೋದು ಇದು ನೋಡಿ. ಫಸ್ಟ್ ಏನು ಮಾಡಬೇಕು ಅಂದರೆ ನಾನು ವ್ಯೂಗೆ ಹೋಗ್ತೀನಿ. ಇದೆ ಬುಕ್ ಮಾರ್ಕ್ಸ್ ಮತ್ತು ಸೆಲೆಕ್ಷನ್ ಅಂತ 2 ಪ್ಯಾನ್ ಇದೆ. ಅದು ಆಲ್ರೆಡಿ ನಾನು ಎನೇಬಲ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಬುಕ್ ಮಾರ್ಕ್ಸ್ ಇದೊಂದು, ಸೆಲೆಕ್ಷನ್ ಇದೊಂದು. ಏನು ಮಾಡುತ್ತಿದ್ದು ನೋಡಿ, ನಾನು ಇವಾಗ ಇಲ್ಲೊಂದು ಮೆಟ್ರಿಕ್ಸ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ಒಂದು ಚಾರ್ಟ್ ತೊಗೊಂಡಿದ್ದೀನಿ. ಆ ಚಾರ್ಟ್ ಏನು ನೇಮ್ ನನಗೆ ಗೊತ್ತಿಲ್ಲ, ಅದನ್ನು ಚೆಕ್ ಮಾಡೋಣ. ಮಿನಿಮೈಸ್ ಫಾರ್ಮ್ಯಾಟ್, ಇದೆಲ್ಲ ಮಿನಿಮೈಸ್ ಮಾಡ್ಬಿಡೋಣ. ಗೊತ್ತಿಲ್ಲ ಅಂದರೆ ಲೋಗೋ ಸೆಲೆಕ್ಟ್ ಮಾಡಿದ್ರೆ ಓಕೆ, ಇದು ಸೇಲ್ಸ್ ಬೈ ಮಂತ್ ಇರಲಿ. ಓಕೆ, ಜಸ್ಟ್ ನನಗೆ ನೇಮ್ ಬೇಕಿತ್ತು, ನಾನು ತೊಗೊಂಡೆ. ಇವಾಗ ಏನು ಮಾಡ್ತೀವಿ, ಇಲ್ಲಿ ಹೋಗ್ಬಿಟ್ಟು ಈ ಮೆಟ್ರಿಕ್ಸ್ ಇದೆಯಲ್ಲ, ಇದನ್ನು ನಾನು ಹೈಡ್ ಮಾಡ್ಬಿಡ್ತೀನಿ. ನೋಡಿ, ಇಲ್ಲಿ ಹೈಡ್ ಮಾಡ್ಬೋದು. ಇಲ್ಲಿ ಈ ಆಬ್ಜೆಕ್ಟ್ಸ್ ಏನೇ ಇದ್ರು ಎಲ್ಲ ಲಿಸ್ಟ್ ಆಗಿರುತ್ತೆ ನೋಡಿ, ಇದನ್ನು ಹೈಡ್ ಮಾಡ್ಬಿಡ್ತೀನಿ. ಅದು ಹೈಡ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಹೈಡ್ ಮಾಡಿದ ತಕ್ಷಣ ಬುಕ್ ಮಾರ್ಕ್ ಹೋಗ್ಬಿಟ್ಟು ಆ್ಯಡ್ ಅಂತ ಕೊಡ್ತೀನಿ. ಇದನ್ನ ಏನು ಮಾಡ್ತೀನಿ, ಚಾರ್ಟ್ ಅಂತ ಕೊಡ್ತೀನಿ. ಈ ಬುಕ್ ಮಾರ್ಕ್ ಏನು ಮಾಡುತ್ತಪ್ಪ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ವ್ಯೂ ಇದೆಯಲ್ಲ, ಇಲ್ಲಿ ಯಾವುದೆಲ್ಲ ಚಾರ್ಟ್ಸ್ ಆಬ್ಜೆಕ್ಟ್ಸ್ ವಿಸಿಬಲ್ ಇದೆ ಅದನ್ನು ತೋರಿಸುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನು ಹೈಡ್ ಮಾಡ್ತೀನಿ. ಈ ಚಾರ್ಟ್ನ ಮೆಟ್ರಿಕ್ಸ್ ಟೇಬಲ್ನ ಡಿಸ್ಪ್ಲೇ ಮಾಡ್ತೀನಿ. ಇವಾಗ ಇನ್ನೊಂದು ಆ್ಯಡ್ ಮಾಡ್ತೀನಿ, ಟೇಬಲ್ ಅಂತ ಕೊಡ್ತೀನಿ. ಓಕೆನಾ. ಇವಾಗ ನೋಡಿ, ನಾನು ಇಲ್ಲಿ ಚಾರ್ಟ್ ಕ್ಲಿಕ್ ಮಾಡಿದ್ರೆ ಚಾರ್ಟ್ ಬರುತ್ತೆ, ಟೇಬಲ್ ಕ್ಲಿಕ್ ಮಾಡಿದ್ರೆ ಟೇಬಲ್ ಬರುತ್ತೆ. ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್, ಇಲ್ಲಿ ಬಟನ್ಸ್ ಅಂತ ಇರುತ್ತೆ, ಇಲ್ಲಿ ನ್ಯಾವಿಗೇಟರ್ ನೋಡಿ, ಬುಕ್ ಮಾರ್ಕ್ ನ್ಯಾವಿಗೇಟರ್. ನಾನು ಮಾಡಿದ ಬುಕ್ ಮಾರ್ಕ್ ಅಲ್ವಾ, ಬುಕ್ ಮಾರ್ಕ್ ನ್ಯಾವಿಗೇಟರ್ ಅಂತ ಕೊಡ್ತೀನಿ. ನನಗೆ ಇಲ್ಲಿ 2 ಬಟನ್ ಬರುತ್ತೆ. ಇದನ್ನ ಏನು ಮಾಡ್ತೀನಿ, ಚಿಕ್ಕದು ಮಾಡ್ಬಿಟ್ಟು ಇಲ್ಲಿ ಇಡ್ತೀನಿ.
ಓಕೆ, ಇವಾಗ ನೋಡಿ ನಾನು ಹೋಗ್ಬಿಟ್ಟು ಇದು ಕ್ಲಿಕ್ ಮಾಡಿದ್ರೆ ಚಾರ್ಟ್ ನೋಡಿ, ಚಾರ್ಟ್ ಬಂತು. ಟೇಬಲ್ ಕ್ಲಿಕ್ ಮಾಡ್ತೀನಿ ನೋಡಿ, ಟೇಬಲ್ ಬಂತು. ಈ ರೀತಿ ನಾವು ಈ ಬುಕ್ ಮಾರ್ಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡಬಹುದು. ಸೊ ನಮ್ಗೆ ರಿಪೋರ್ಟ್ಸ್ ಬೇಕಂದ್ರೆ ಹಿಂಗ್ ಬೇಕಾದ್ರೂ ನಾವು ಮಾಡ್ಬೋದು. ನಾನು ಹೇಳಿದ್ನಲ್ಲ, ಡಿಸೈನ್ ಬೇಕಾ, ನಾನು ಹೇಳ್ದೆ ಕ್ಯಾನ್ವಾಗ್ ಹೋಗು. ಓಕೆ, ಕ್ಯಾನ್ವಾಗ್ ಹೋಗ್ಬಿಟ್ರೆ ನಿಮ್ಗೆ 1000 ಡಿಸೈನ್ಸ್ ಇದೆ. 1000 ಡಿಸೈನ್ ನೋಡಿ. ನಿಮ್ಗೆ ಇಮೇಜಸ್ ಬೇಕಾದ್ರೂ ಸಿಗ್ತವೆ ಅಲ್ಲಿ. ಐಕಾನ್ಸ್ ಬೇಕಾ, ಅಲ್ಲಿ ಹೋಗ್ತೀನಿ ನೋಡಿ, ಎಷ್ಟು ಐಕಾನ್ಸ್ ಬೇಕು ನೋಡಿ, ಇಲ್ಲಿ ಐಕಾನ್ಸ್ ಕೊಡ್ತೀನಿ ನೋಡಿ. ಇದೆಲ್ಲ ಯೂಸ್ ಮಾಡ್ಕೋಬಹುದು. ಇಲ್ಲೇ ನಾನು ಕೊಟ್ಟಿದ್ದೀನಲ್ಲ ಇದು, ಇದೆಲ್ಲ ಇಲ್ಲಿಂದ ತಗೊಂಡ್ ಹಾಕೋಬಹುದು ನಮಗೆ ಬೇಕಾಗಿರುತ್ತೆ. ನನ್ಗೆ ಅರ್ಜೆಂಟ್ ಜಸ್ಟ್ ಇಲ್ಲಿ ಒಂದು ಟೆಂಪ್ಲೇಟ್ ತಗೊಂಡೆಲ್ಲ ಇಮೇಜಸ್ ಮತ್ತೆ ಟೆಕ್ಸ್ಟ್ ಎಲ್ಲ ಡಿಲೀಟ್ ಮಾಡಿ ಮಾಡಿದ್ದಷ್ಟೇ. ಸೊ ನೀವು ಇಲ್ಲಿ ಹೋಗ್ಬಿಟ್ಟು ಅದನ್ನ ಆರಾಮಾಗಿ ಮಾಡ್ಬೋದು ನೋಡಿ, ಈ ತರ ನೀವೇ ನಿಮ್ಗೆ ಬೇಕಾಗಿರೋ ಇಮೇಜಸ್ ಇಲ್ಲಿ ಹಾಕೋಬಹುದು. ಓಕೆನಾ? ಸೊ ಈ ರೀತಿ ನಾವು ಡ್ಯಾಶ್ ಬೋರ್ಡ್ಸ್ ಎಷ್ಟು ಈಸಿ ಅಂದ್ರೆ, ನಾನು ಈಸಿಯಾಗಿ ಅಂದ್ರೆ ಏನಿದೆ ಅದು ನಾನು ಬೇಗ ಎಲ್ಲ ಹಾಕಿದ್ದೀನಿ. ಬಟ್ ನೀವು ಇಲ್ಲಿ ಹೋಗ್ಬಿಟ್ಟು ಚಾಟ್ ಜಿ ಪಿ ಟಿಲಿ ಏನು ನಾನು ಕೊಟ್ಟಿದ್ದೀನಲ್ಲ, ಒಂದೊಂದೇ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋದ್ರೂ ಈಸಿಯಾಗಿ ಮಾಡ್ಬೋದು. ಓಕೆ, ಸೊ ಈ ರೀತಿ ನಾವು ಡ್ಯಾಶ್ ಬೋರ್ಡ್ಸ್ ಅನ್ನ ಮಾಡ್ಬೋದು. ಕಂಡೀಷನಲ್ ಫಾರ್ಮ್ಯಾಟಿಂಗ್ ಕೂಡ ಅಪ್ಲೈ ಮಾಡ್ಬೋದು. ಅಕಸ್ಮಾತ್ ನಾನು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಪ್ಲೈ ಮಾಡಬೇಕು ಅಂತಂದ್ರೆ ಏನ್ ಮಾಡ್ತೀನಿ ನೋಡಿ, ಸೆಲೆಕ್ಟ್ ಮಾಡ್ಕೋತೀನಿ, ಫಾರ್ಮ್ಯಾಟ್ಗೆ ಹೋಗಿ. ಓಕೆನಾ? ಇಲ್ಲಿ ಫಾರ್ಮ್ಯಾಟ್, ಇಲ್ಲಿ ಸ್ಪೆಸಿಫಿಕ್ ಕಾಲಮ್ಸ್ ಮತ್ತೆ ಸೆಲ್ ಎಲಿಮೆಂಟ್ಸ್. ಓಕೆ, ಇಲ್ಲಿ ನೋಡಿ ಸೆಲ್ ಎಲಿಮೆಂಟ್ಸ್ ಇದೆಯಲ್ಲ, ನಾ ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಇಲ್ಲಿ ನಮಗೆ ಸಮ್ ಆಫ್ ಸೇಲ್ಸ್ ಅಂತಿದೆ, ಇದು ಸಮ್ ಆಫ್ ಸೇಲ್ಸ್. ಸೊ ಈ ಸಮ್ ಆಫ್ ಸೇಲ್ಸ್ ಮೇಲೆ ನಾನು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹಾಕ್ಬೇಕು. ಯಾವ ತರ? ಫಾರ್ ಎಕ್ಸಾಂಪಲ್ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಆಗ್ಬೇಕು ನೋಡಿ. ನಾನು ಇಲ್ಲಿ ಎಫೆಕ್ಟ್ಸ್ ಅಂತಿದೆ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲೊಂದು ವಿಂಡೋ ಬರುತ್ತೆ. ನನಗೆ ಇಲ್ಲಿ ಏನ್ ಚೇಂಜಸ್ ಬೇಕಾದ್ರೂ ಮಾಡ್ಬೋದು. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ರೂಲ್ಸ್ ಅಂತ ಕೊಡ್ತೀನಿ. ರೂಲ್ಸ್ ಅಂದ್ರೆ ಏನು? ಎಕ್ಸೆಲ್ ಕೂಡ ರೂಲ್ಸ್ ಇದೆ ಕಂಡೀಷನಲ್ ಫಾರ್ಮ್ಯಾಟಿಂಗ್. ಏನ್ ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ನನಗೇನಾದ್ರೂ ವ್ಯಾಲ್ಯೂಸ್ ಎಷ್ಟಿದೆ, ವ್ಯಾಲ್ಯೂಸ್ ಗೊತ್ತಿಲ್ವೇ, ಚೆಕ್ ಮಾಡ್ಬಿಡ್ತೀನಿ. ಓಕೆ ಫೈನ್, ಜಸ್ಟ್ ನಮ್ಗೆ ರೇಂಜ್ ಬೇಕಿತ್ತು. ನಾನು ಏನ್ ಮಾಡ್ತೀನಿ, ರೂಲ್ಸ್ ಇಫ್ ವ್ಯಾಲ್ಯೂ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ನಂಬರ್ ಇರಬೇಕು, ಲೆಸ್ ದ್ಯಾನ್ 5000 ಲೆಟ್ ಇಟ್ ಬಿ somewhere this color. ಇನ್ನೊಂದು ರೂಲ್ ಹಾಕ್ತೀನಿ, ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 5000 ಲೆಸ್ ದ್ಯಾನ್ 10,000. ಆಯ್ತಾ? ಈ ಕಲರ್ ಅಲ್ಲಿ ಅಕಸ್ಮಾತ್ ಏನಾದ್ರು 10,000ಗಿಂತ ಎಲ್ಲ ನಂಬರ್ ಇಲ್ಲಿ 10,000ಗಿಂತ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳೋಣ, ಮ್ಯಾಕ್ಸ್ ಅಂತ ಕೊಡ್ಬೋದಾ, ಮ್ಯಾಕ್ಸಿಮಮ್ ಎಷ್ಟಾದ್ರೂ ಇರಲಿ. ಆವಾಗ ಬ್ಲೂ ಕಲರ್ ಇರಲಿ. ಈ ತರ 3 ಕಲರ್ ತಗೊಂಡಿದ್ದೀನಿ, ಓಕೆ ಅಂತ ಕೊಡ್ತೀನಿ ನೋಡಿ. ಇಲ್ಲಿ ಯಾವ ಕಲರ್ ಇರುತ್ತೆ ಆ ಕಲರ್ ಮೇಲೆ ಇದೆ ನನಗೆ ಕಲರ್ ಕೋಡ್ ಬರುತ್ತೆ ನೋಡಿ. ನೀವು ಕ್ಲಿಕ್ ಮಾಡ್ದಂಗೆಲ್ಲ ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಚಾರ್ಟ್ ಚಾರ್ಟ್ ತೋರಿಸುತ್ತೆ, ಟೇಬಲ್ ಟೇಬಲ್ ತೋರಿಸುತ್ತೆ. ಸೊ ಈ ರೀತಿ ನಾವು ಬೇರೆ ಬೇರೆ ಆಪ್ಷನ್ಸ್ ಅನ್ನ ಯೂಸ್ ಮಾಡ್ಕೊಬಹುದು. ಇದಾದ್ಮೇಲೆ ನಾನು ಏನ್ ಮಾಡ್ತೀನಿ, ಹೋಮ್ ಟ್ಯಾಬ್ಗೆ ಹೋಗ್ಬಿಟ್ಟು ಇಲ್ಲಿ ಪಬ್ಲಿಷ್ ಅಂತ ಕೊಡ್ತೀನಿ. ಈ ಪಬ್ಲಿಷ್ ಕ್ಲಿಕ್ ಮಾಡಿದ್ರೆ ಏನಂತ ಗೊತ್ತಾ, ಇದು ತಗೊಂಡೋಗ್ಬಿಟ್ಟು ಕ್ಲೌಡ್ಗೆ ಅದು ಸೇವ್ ಮಾಡುತ್ತೆ. ಓಕೆ, ಸೊ ಇದು ಪಬ್ಲಿಷ್. ಯು ವಾಂಟ್ ಟು ಸೇವ್ ದ ಚೇಂಜಸ್? ಎಸ್, ಸೇವ್ ಮಾಡ್ತೀನಿ. ಈ ಫೈಲು ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ಕೊಡ್ತೀನಿ. ವಾಯ್ಸ್ ಓಕೆ, ಡ್ಯಾಶ್ಬೋರ್ಡ್ Feb 2020
PBIX ಪವರ್ ಬಿ ಐ ಫೈಲ್ ಅಂತ ಸೇವ್ ಆಯ್ತು. ಓಕೆ, ಇವಾಗ ಪಬ್ಲಿಷ್ ಕೊಡ್ತೀನಿ. ಪಬ್ಲಿಷ್ ಅಂದ್ರೆ ಏನ್ ಮಾಡುತ್ತೆ, ಇದು ಏನಿದೆ ಈ ಡೇಟಾ, ಎಂಟೈರ್ ಡೇಟಾ ಕ್ಲೌಡ್ ಅಲ್ಲಿ ಸೇವ್ ಆಗುತ್ತೆ. ಇದೆಲ್ಲ ಡೇಟಾ ಮತ್ತೆ ಡ್ಯಾಶ್ ಬೋರ್ಡ್ ಎರಡು. ಓಕೆ, ನೋಡಿ ಪಬ್ಲಿಷ್ ಆಯ್ತು. ನಾನು ಇವಾಗ ಏನ್ ಮಾಡ್ತೀನಿ, ಕ್ಲಿಕ್ ಮಾಡಿದ್ರೆ ಆನ್ಲೈನ್ ಅಲ್ಲಿ ಇದು ನನಗೆ ಸಬ್ಮಿಟ್ ಆಗಿರುತ್ತೆ, ಅಂದ್ರೆ ಸೇವ್ ಆಗಿರುತ್ತೆ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನನಗೆ ಇವಾಗ ಆ ಡ್ಯಾಶ್ ಬೋರ್ಡ್ ತೋರಿಸುತ್ತೆ ನೋಡಿ, ಈ ರೀತಿ. ಸೊ ಇದು ನಾನು ಬೇಕಾದ್ರೆ ಯಾರಿಗೆ ಬೇಕಾದ್ರೂ ಶೇರ್ ಮಾಡ್ಕೋಬಹುದು. ಈ ತರ ಇದೆ, ಇಮೇಲ್ ಐ ಡಿಸ್ ಕೊಟ್ರೆ ಈ ಡ್ಯಾಶ್ ಬೋರ್ಡ್ ಶೇರ್ ಆಗುತ್ತೆ ನೋಡಿ. ಸೊ ಈ ರೀತಿ ನಾವು ಡ್ಯಾಶ್ ಬೋರ್ಡ್ಸ್ ಅನ್ನ ಕ್ರಿಯೇಟ್ ಮಾಡಿ. ಓಕೆನಾ. ಸೊ ಇದು ಓವರ್ ವ್ಯೂ ಆಫ್ ಪವರ್ ಬಿ. ಅಂದ್ರೆ ನಾನು ಸ್ವಲ್ಪ ಫಾಸ್ಟ್ ಆಗಿ ನಿಮಗೆ ಆದಷ್ಟು ಎಲ್ಲ ಆಪ್ಷನ್ಸ್ ಅನ್ನ ಕಲಿಸ್ಬೇಕು ಅಂತ ಮಾಡಿದ್ದೀನಿ. ಇನ್ನೂ ಡೆಪ್ತ್ ಆಗಿ ಕಲೀರಿ, ಆಯ್ತಾ. ಮತ್ತೆ ನಾನು ಚಾಟ್ ಜಿ ಪಿ ಟಿ ನಿಮ್ಗೆ ತೋರಿಸ್ದೆ, ನಿಮ್ಗೆ ಇಷ್ಟು ಏನಾದ್ರೂ ಅಕಸ್ಮಾತ್ತಾಗಿ ಮಾಡೋದು ಗೊತ್ತಾಗ್ಬಿಟ್ರೆ ನೆಕ್ಸ್ಟ್ ಎಲ್ಲ ಯಾವ್ದೇ ಡ್ಯಾಶ್ ಬೋರ್ಡ್ಸ್ ಇದ್ರೆ ಆರಾಮಾಗಿ ಮಾಡ್ಬೋದು, ಆಯ್ತಾ. ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೋದು. ಇದಕ್ಕೆ ಅಂತಾನೆ ಬರೀ ಪ್ರಾಜೆಕ್ಟ್ಗೆ ಅಂತಾನೆ ಒಂದು ಕ್ಲಾಸ್ ಇಡೋಣ. ಓಕೆ, ಅದ್ರ ಟೈಮ್ ನಾನು ನೋಡ್ತೀನಿ ಯಾವಾಗ ಅಂತ. ಇವಾಗ ನಾನು ಮಾಡಿದ್ರೆ ಇದೆಲ್ಲ ತುಂಬಾ ಲೇಟ್ ಆಗೋದು, ಅದಕ್ಕೆ ನಾನು ಜಸ್ಟ್ ನಿಮ್ಗೆ ತೋರಿಸಿದಷ್ಟೇ ಏನ್ ಮಾಡ್ಬೋದು ಅಂತ. ಓಕೆನಾ. ಇದನ್ನ ನೋಡ್ಕೊಂಡು ನೀವು ಮಾಡಿ, ನಿಮ್ಗೆ ನಿಮ್ದೇ ಆದ ಪ್ರಾಂಪ್ಟ್ ನೀವು ಕೊಟ್ಟರು ನಡೆಯುತ್ತೆ. ಇದು ಯಾರು ನಿಮ್ಗೆ ಬೇಕಂದ್ರೆ ತಗೊಳ್ಳಿ, ನಾನು ಇಲ್ಲಿ ಕೊಟ್ಟಿರ್ತೀನಿ ನಿಮ್ಗೆ ಚಾಟ್ ಬಾಕ್ಸ್ ಅಲ್ಲಿ. ಇದೇನು ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ ಏನಲ್ಲ, ಜಸ್ಟ್ ನನಗೆ ಏನ್ ಅನಿಸ್ತೋ ನಾವು ಹಾಕಿದ್ದೀನಿ. ಬೇಕಿದ್ರೆ ನೀವು ಪ್ರಾಂಪ್ಟ್ ಅನ್ನು ಕಾಪಿ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊ. ಓಕೆನಾ. ರೈಟ್. ಸೊ ಈ ಫೈಲ್ ನಾನು ನಿಮ್ಗೆ ಕಳಿಸ್ತೀನಿ. ಇದ್ರ ಜೊತೆಗೆ ಕೆಲವೊಂದು ಫೈಲ್ಸ್ಗಳಿದ್ದಾವೆ ನನ್ನ ಹತ್ರ, PDFs. ಸೊ ಅದನ್ನು ಕೂಡ ಕಳಿಸ್ತೀನಿ. ಅಂದ್ರೆ ನಿಮ್ಗೆ ಈ ಯಾವ್ಯಾವ ಚಾರ್ಟ್ಸ್ ಯಾವಾಗ ಯೂಸ್ ಮಾಡ್ಬೋದು ಅಂತ, ಆಯ್ತಾ. ಇದೆಲ್ಲ ಕಳಿಸ್ತೀನಿ, ಸೇವ್ ಮಾಡಿ ಇಟ್ಕೊಳ್ಳಿ, ನಿಮ್ಗೆ ಮುಂದಕ್ಕೆ ಯೂಸ್ ಆಗುತ್ತೆ. ಓಕೆನಾ. ರೈಟ್. ಸೊ ಇಲ್ಲಿ ಸ್ಟಾಪ್ ಮಾಡ್ತೀನಿ. ನಾಳೆ ನಾವು ಈ ಲಿಂಕ್ಡ್ ಇನ್, ರೆಸ್ಯೂಮೆ ಮತ್ತೆ ಕೆರಿಯರ್ ಗ್ರೋತ್ ಬಗ್ಗೆ ಒಂದಷ್ಟು ಮಾತಾಡೋಣ. ಅದು ನಾಳೆ ನಿಮ್ಗೆ 7 ಗಂಟೆಗೆ ಸಿಗ್ತೀನಿ. ಬಟ್ ಇವಾಗ ಕ್ಲೋಸ್ ಮಾಡೋಕ್ಕೂ ಮುಂಚೆ ನಾನು ನಿಮಗೆ ಟೈಮ್ ಕೊಡ್ತೀನಿ. ಒಂದು 4-5 ನಿಮಿಷ ಇದೆ. ಏನಾದ್ರು ಹೇಳೋದಿದ್ರೆ ದಯವಿಟ್ಟು ಹೇಳಿ. ಮತ್ತೆ ನಿಮಗೆ ಕ್ಯಾನ್ವಾ ಬೇಕಂದ್ರೆ ನನಗೆ ದಯವಿಟ್ಟು ಮೆಸೇಜ್ ಮಾಡಿ, ನಾನು ಖಂಡಿತ ನಿಮಗೆ ಕ್ಯಾನ್ವಾ ಲೈಸೆನ್ಸ್ ಅನ್ನ ಕೊಡ್ತೀನಿ. ರೈಟ್. ಓಕೆ, ನೆಕ್ಸ್ಟ್ ಇವಾಗ ನಿಮ್ಗೆ ಏನಾದ್ರು ಹೇಳೋದಿದ್ರೆ ಹೇಳಿ. 5 ನಿಮಿಷ ಟೈಮ್ ಕೊಡ್ತೀನಿ. 1 ನಿಮಿಷ, ಸಾರಿ. ಮೈಕ್ ಆಕ್ಸೆಸ್ ಕೊಡ್ತೀನಿ. ಇವಾಗ ಮೈಕ್ ಆಕ್ಸೆಸ್ ಇದೆ ನಿಮ್ಗೆ. ನೋ ಆಕ್ಸೆಸ್ ಇನ್ ಕ್ಯಾನ್ವಾ ಅಂತ ಬರ್ತಿದ್ಯಾ? ಚಾನ್ಸೇ ಇಲ್ಲ. ಹೌದು ಸರ್, ಅದು ಜಾಯಿನ್ ಕ್ಲಿಕ್ ಮಾಡಿದ್ರೆ ತಿರ್ಗಾ ಅದು ಅದೇ ತರನೇ ಬರ್ತಾ ಇದೆ, ಅದು ಆಕ್ಸೆಸ್ ಇಲ್ಲ ಅಂತ ನಿಮ್ಗೆ ಅಂತ. ಹೌದಾ? 1 ನಿಮಿಷ ಇರಪ್ಪ. ಒಂದು ನಿಮಿಷ ಇಲ್ಲೇ ಚೆಕ್ ಮಾಡ್ಬಿಡ್ತೀನಿ. ಮೀನ್ ಮೇಲೆ ಯಾರಿಗಾದ್ರು ಏನಾದ್ರು ಹೇಳೋದಿದ್ರೆ ದಯವಿಟ್ಟು ಅನ್ಮಿಟ್ ಮಾಡ್ಕೊಂಡು ಹೇಳಿ. ಓಕೆ. ಏನ್ ಐಡಿ ಏನಪ್ಪ? ಭುವನನ ಇದಾ ಭುವನ? ಭೂಮಿ. ಹಾ, ಹೌದು ಹೌದು. ಅಲ್ಲಿ ಈ ಕ್ಲಾಸ್ ತಗೊಳ್ಳಿ. ಇದು ಸೆಲೆಕ್ಟ್ ಮಾಡಿ ನೋಡಿ. ಇದು ಅಲ್ಲಿ ಸರ್ ಅಕಸ್ಮಾತ್ ನನಗ್ ಫ್ರೀ ಬಂದು, ಇತ್ತು ಅಂದ್ರೆ ಅಲ್ಲ ನನಗ್ ಬಂದು ಒಂದು ಲಿಂಕ್ ತರ ಬಂದಿತ್ತು ಮೇಲ್ ನಲ್ಲಿ. ಆ ಹ್ಮ್ ಮೇಲ್ ನ ಹಾ, ಅದು ಲಿಂಕ್ ಜಾಯಿನ್ ಅಂತ ಹೇಳಿದ್ರು, ಕ್ಲಿಕ್ ಮಾಡಿದ ತಕ್ಷಣ ಅದು ಹ್ಮ್ ಎಕ್ಸ್ಪೈರ್ ಆಯ್ತು ಅಂತ ಹೇಳ್ತಾ ಇತ್ತು ಅದು. ಇಲ್ವಲ್ಲ, ಇಲ್ಲಿ ನೋಡಿ, ಇಲ್ಲಿದೆ ನಿಮ್ಗೆ. 1 ನಿಮಿಷ. ನಿಮ್ದು ಆಲ್ರೆಡಿ ತಗೊಂಡಿದ್ರ ಅನ್ಸುತ್ತೆ ಇದು ನೋಡಿ. ಎಲ್ಲಿದೆ? ಒಂದ್ ನಿಮಿಷ. ಮತ್ತೆ ಕಳಿಸ್ತಿದ್ದಾರಪ್ಪ, ಮತ್ತೆ ಇನ್ವೈಟ್ ಮಾಡ್ತೀನಿ.
ನೋಡಿ ಮತ್ತೆ ಕಳ್ಸಿದ್ದೀನಿ, ಟ್ರೈ ಮಾಡಿ ನೋಡಿ ಇವಾಗ. ರೈಟ್ ಪೀಪಲ್, ರೈಟ್. ಯಾರಿಗಾದ್ರೂ ಏನಾದ್ರು ಹೇಳೋದಿದ್ರೆ, ಟುಡೇ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು ಜಯಪ್ರಕಾಶ್, ಮಹೇಶ್, ಸೌಮ್ಯ ಸರ್. ಮೆನು ಐಕಾನ್ ಪೇಜ್ ನ್ಯಾವಿಗೇಷನ್ ತಿಳಿಸಿ ಕೊಡಿ. ಓಕೆ, ಮೆನು ಐಕಾನ್ ಪೇಜ್ ನ್ಯಾವಿಗೇಷನ್ ಆಯ್ತಪ್ಪ, ಒಂದ್ ನಿಮಿಷ ಅದನ್ನು ತೋರಿಸ್ಬಿಡೋಣ. ಓಕೆ, ರೈಟ್. ಸೊ ಈ ನ್ಯಾವಿಗೇಷನ್ಸ್ ಹೆಂಗ್ ಮಾಡ್ಬೋದು ಅಂತ ನಾನು ತೋರಿಸ್ಬಿಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಯಾವುದೇ ಐಕಾನ್ಸ್ ನಮ್ಗಿಲ್ಲ. ಇವಾಗ ಏನ್ ಮಾಡ್ತೀನಿ ಅಂದ್ರೆ, ಜಸ್ಟ್ ಇನ್ ಕೇಸ್ ನಾನು ನ್ಯಾವಿಗೇಟ್ ಮಾಡಬೇಕು, ಓಕೆನಾ, ಏನ್ ಮಾಡ್ತೀನಿ, ಇಲ್ಲಿ ಇನ್ನೊಂದು ಪೇಜ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಒಂದಷ್ಟು ಪೇಜ್ ಕ್ರಿಯೇಟ್ ಮಾಡ್ತೀನಿ. ಸಿಂಪಲ್ ಆಗಿ ನೀವು ಮಾಡಬೇಕು ಅಂತಂದ್ರೆ, ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್ ಬಟನ್ಸ್ ಪೇಜ್ ನ್ಯಾವಿಗೇಷನ್ ಅಂತ ಕೊಡಿ. ಓಕೆ, ನನಗಿಲ್ಲಿ ಈ ತರ ಪೇಜ್ ಬರುತ್ತೆ. ನೀವು ಏನೇನು ರೀನೇಮ್ ಅಂದ್ರೆ ನೀವು ಪೇಜ್ ಅಲ್ಲಿ ನೀವು ನ್ಯಾವಿಗೇಷನ್ ಮಾಡ್ಕೋಬಹುದು. ನಾನು ಏನ್ ಮಾಡ್ತೀನಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಗ್ರಿಡ್ ಲೇಔಟ್. ಓಕೆ, ವರ್ಟಿಕಲ್ ಅಂತ ನೀವು ಹೆಂಗ್ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು. ನಾನು ವರ್ಟಿಕಲ್ ಅಂತ ಕೊಡ್ತೀನಿ ನೋಡಿ. ಈ ತರ ನಾನು ಇಲ್ಲಿ ಇಡ್ತೀನಿ. ಜಸ್ಟ್ ನಿಮ್ಗೆ ತೋರಿಸ್ತಾ ಇರೋದು ನೋಡಿ, ಇಲ್ಲಿ ಇದೆಯಲ್ಲ. ಈಗ ನಾನು ಹೋಗ್ಬಿಟ್ಟು ಪೇಜ್ 2 ಅಂತ ಕೊಟ್ರೆ ಅದು ಪೇಜ್ 2 ಹೋಗುತ್ತೆ. ಪೇಜ್ 3 ಅಂದ್ರೆ ಪೇಜ್ 3 ಹೋಗುತ್ತೆ. ಓಕೆ, ಈಗ ಏನ್ ಮಾಡ್ತೀನಿ, ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು, ಓಕೆ, ಇದೇ ತರ ಲೇಔಟ್ ಇತ್ತು ಅಂದ್ರೆ ಕಂಟ್ರೋಲ್ ಸಿ, ಕಂಟ್ರೋಲ್ ಬಿ. ಆಯ್ತಾ? ಈಗ 3ನೇ ಪೇಜ್ ನೋಡಿ, ಇಲ್ಲಿ ಏನು ಲೇಔಟ್ ಇಲ್ಲ, ಬಟ್ ಜಸ್ಟ್ ನಿಮ್ಗೆ ತೋರಿಸ ನೋಡಿ. ಪೇಜ್ 1, ಪೇಜ್ 2, ಪೇಜ್ 3. ಈ ರೀತಿ ನಾವು ಪೇಜ್ ನ್ಯಾವಿಗೇಷನ್ ಮಾಡ್ಬೋದು. ಇಲ್ಲ ಅಂದ್ರೂ ಅಕಸ್ಮಾತ್ ಆಗಿ ನಿಮ್ಗೆ ಒಂದು ಬಟನ್, ಇಲ್ಲೊಂದು ಬಟನ್ ಇರುತ್ತೆ, ಇಲ್ಲೊಂದು ಬಟನ್ ಇರುತ್ತೆ. ಇವಾಗ ನಾನು ಇಲ್ಲಿ ಇದನ್ನ ಈ ತರ ಮಾಡ್ತೀನಿ. ಓಕೆನಾ, ಇದೇ ಒಂದು ಐಕಾನ್ ಅಂತ ಇಟ್ಕೊಳ್ಳೋಣ. ನಾನೇನ್ ಮಾಡ್ಬೋದು, ಇಲ್ಲಿ ಹೋಗ್ಬಿಟ್ಟು ಆಕ್ಷನ್ ಪೇಜ್ ನ್ಯಾವಿಗೇಷನ್. ಓಕೆ, ಯಾವ ಪೇಜ್ಗೆ, ಲೆಟ್ಸ್ ಸೇ ನಾನು ಸೆಕೆಂಡ್ ಪೇಜ್ಗೆ ಹೋಗ್ಬೇಕು. ಇವಾಗ ನೋಡಿ, ನಾನು ಇಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಸೆಕೆಂಡ್ ಪೇಜ್ಗೆ ಹೋಗ್ತೀನಿ ನೋಡಿ. ಸೊ ಈ ರೀತಿ ನಾನು ಇಲ್ಲಿ ಎಲ್ಲ ಐಕಾನ್ಸ್ಗೂ ಇಲ್ಲಿ ತರ ನಾನು ಕೊಟ್ರೆ, ಐಕಾನ್ಸ್ ಮಾಡಿದ್ರೆ ಸಪ್ರೇಟ್ ಆಗಿ ಅದಕ್ಕೆ ನೀವು ಡೈರೆಕ್ಟ್ ಆಗಿ ಬಟನ್ಸ್ ಕೊಡ್ಬೋದು. ಸಪ್ರೇಟ್ ಆಗಿ ಐಕಾನ್ ಏನು ಮಾಡಿದ್ರೆ ಅದಕ್ಕೆ ಕೊಡ್ಬೋದು. ಸೊ ಈ ರೀತಿ ನೀವು ಮಾಡ್ಬೋದು. ಓಕೆನಾ, ಶಿವಪುತ್ರ ಅರ್ಥ ಆಯ್ತಲ್ಲ? ಮಹೇಂದ್ರ, ಮೆನಿ ಇನ್ಸ್ಟಿಟ್ಯೂಟ್ಸ್ ಆರ್ ಚಾರ್ಜಿಂಗ್. ಆಮೇಲೆ ಅಲ್ಲಿ ನಿಮ್ಗೆ AI ಟೂಲ್ಸ್ ಅದು ಇದು ಅಂತ ಇರ್ತಾರೆ. ಅವೆಲ್ಲ ಏನು ಹೇಳ್ಕೊಡಲ್ಲ, ಸುಮ್ಮನೆ ಒಂದಷ್ಟು ಏನೋ ತೋರಿಸ್ಬಿಟ್ಟು ಒಂದ್ 2-3 ಚಾರ್ಟ್ಸ್ಗಳು ಸೂಪರ್ ಅಂದ್ಬಿಡ್ತಾರೆ. ಬಟ್ ಓವರ್ ಆಲ್ ಹೆಂಗ್ ಅನ್ಸುತ್ತೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬಂತ? ಇವಾಗ ನಾನು ಡ್ಯಾಶ್ ಬೋರ್ಡ್ ಮಾಡ್ಬೋದು, ರಿಪೋರ್ಟ್ಸ್ ಮಾಡ್ಬೋದು, ಕಾಂಪ್ಲೆಕ್ಸ್ ರಿಪೋರ್ಟ್ಸ್ ಈಸಿಯಾಗಿ ಮಾಡ್ಬೋದು ಅಂತ ನಿಮ್ಗೆ ಏನಾದ್ರು ಒಂದು ಐಡಿಯಾ ಮತ್ತೆ ಕಾನ್ಫಿಡೆನ್ಸ್ ಬಂತ? ಗುಡ್. ಓಕೆ, ರೈಟ್ ಪೀಪಲ್, ಓನಾ ಚೆಕ್ ಮಾಡಿ ನನ್ಗೆ ಹೇಳಿ ಆಯ್ತಾ. ಮತ್ತೆ ಕಳ್ಸಿನಿ ಮೆಸೇಜ್ ಇಮೇಲ್ ಐಡಿ ಕಳ್ಸಿನಪ್ಪ, ನಾನು ಚೆಕ್ ಮಾಡ್ತೀನಿ ಆಯ್ತಾ. ಕ್ಲಾಸ್ ಮುಗಿದ್ಮೇಲೆ ನಾನು ಚೆಕ್ ಮಾಡ್ಬಿಟ್ಟು ನಿಮ್ಗೆಲ್ಲ ನಾನು ಕಳಿಸ್ತೀನಿ. ಓಕೆ, ಸರ್ ವರ್ಕ್ ಆಗ್ತಾ ಇದೆ ಸರ್. ವರ್ಕ್ ಆಗ್ತಾ ಇಲ್ವಾ? ವರ್ಕ್ ಆಗ್ತಾ ಇದೆ. ಹಾ, ಗುಡ್. ಓಕೆ, ಗೊತ್ತಿಲ್ಲ ಅದು ಏನಾಗಿತ್ತು ಅಂತ ಥ್ಯಾಂಕ್ ಯು. ನನಗೆ. ಓಕೆ, ಹಾ 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 taking very good ಥ್ಯಾಂಕ್ time ಯು. to teach. Very good content free session. Learning mother tongue language definitely made me more confident. ಸೂಪರ್. ನನಗೆ ಇಂಟ್ರೆಸ್ಟ್ ಕೊಟ್ಟು ಬಂದವ್ರಿಗೆ ಕಾನ್ಫಿಡೆನ್ಸ್ ಬಂದ್ರೆ ನಂಗೆ ಇನ್ನೂ ತುಂಬಾ ಸಂತೋಷ. ಓಕೆನಾ, ಥ್ಯಾಂಕ್ ಯು ಸೋ ಮಚ್ ಗೀತಾ. ನಿಮಗೂ ಎಲ್ಲರಿಗೂ ಅಷ್ಟೇ
ದೇವ್ರು ಒಳ್ಳೇದು ಮಾಡಲಿ, ಚೆನ್ನಾಗಿ ಕಲೀರಿ, ಒಳ್ಳೊಳ್ಳೆ ಕೆಲ್ಸಕ್ಕೆ ಹೋಗಿ. ನನಗೆ ಖುಷಿ ಆಗೋದು ಏನಂದ್ರೆ, ಒಂದು ಸ್ಟೂಡೆಂಟ್ ಚೈತ್ರ ಅಂತ ಆಲ್ಮೋಸ್ಟ್ 1.5 ಇಯರ್ ಇಂದ ತುಂಬಾ ಸ್ಟ್ರಗಲ್ ಮಾಡ್ತಿದ್ರು, ಕೆಲ್ಸಕ್ಕೆ ಹೋಗ್ಬೇಕು, ಕೆಲಸ ಹುಡುಕ್ಬೇಕು ಅಂತ. ಇವತ್ತು ಅವರು ಒಂದು ಒಳ್ಳೆ ಕಂಪ್ನಿಯಲ್ಲಿ ನಮ್ಮ ರೆಫರೆನ್ಸ್ ಇಂದ ಕೆಲಸ ಸಿಕ್ಕಿದೆ. ತುಂಬಾನೇ ಖುಷಿ ಆಯ್ತು. 6 lakhs ಪ್ಯಾಕೇಜ್ ಬಂದಿದೆ. ನನಗೆ ತುಂಬಾ ಸಂತೋಷ ಆಯ್ತು. ಅದು ಅವ್ರ ಎಫರ್ಟ್ಸ್, ನಮ್ಮ ರೆಫರೆನ್ಸ್ ಅಷ್ಟೇ. ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಇದೇ ತರ ನಿಮ್ಗೂ ಎಲ್ಲರೂ ಕೆಲಸ ಸಿಗ್ಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಓಕೆನಾ? ಜಯಪ್ರಕಾಶ್, ಥ್ಯಾಂಕ್ ಯು ಸೋ ಮಚ್. ನೋಬಡಿ ಲೈಕ್ ವಿಲ್ ಟೀಚ್ ಎನಿಥಿಂಗ್ ಫ್ರೀ ಆಫ್ ಕಾಸ್ಟ್. ಜಯಪ್ರಕಾಶ್, ನೀವು ಬಂದು ತುಂಬಾ ದಿನ ಆಗೋಯ್ತು ಇನ್ಸ್ಟಿಟ್ಯೂಟ್ಗೆ. ಬನ್ನಿ, ಯಾವಾಗಾದ್ರೂ ಫ್ರೀ ಮಾಡ್ಕೊಂಡು. ಅಟ್ಲೀಸ್ಟ್ ಇವಾಗಾದ್ರೂ ಕಲಿತಾ ಇದ್ದೀರಾ, ಕಲೀರಿ ಇವಾಗ, ಸರಿನಾ? ಜಯಪ್ರಕಾಶ್, ರೈಟ್. ಸೊ ಮೀಟಿಂಗ್ ಕ್ಲೋಸ್ ಮಾಡ್ತೀನಿ. ನಾಳೆ ಇಂಟ್ರೆಸ್ಟಿಂಗ್ ಟಾಪಿಕ್ ತಗೊಳ್ಳೋಣ. ರೆಸ್ಯೂಮೆ ಹೆಂಗ್ ಮಾಡೋದು, ಮತ್ತೆ ಏನೆಲ್ಲ ನಾವು ಕೆರಿಯರ್ ಗ್ರೋತ್ ಏನೆಲ್ಲ ಮಾಡ್ಬೋದು ಅದನ್ನ ಕಲ್ತ್ಕೊಳ್ಳೋಣ ನಾಳೆ. ಓಕೆನಾ? ಟುಮಾರೋ ವಾಟ್ ಟೈಮ್ ಕ್ಲಾಸ್? ಸೇಮ್ ಟೈಮ್. ನಾನು ಯಾವತ್ತೂ ಟೈಮ್ ಚೇಂಜ್ ಮಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ತುಂಬ ಕನ್ಫ್ಯೂಷನ್ ನಾನು ಮಾಡೋಕ್ಕೆ ಹೋಗಲ್ಲ. ಯಾವ ಟೈಮಲ್ಲಿ ನಾನು ಕ್ಲಾಸ್ ತೊಗೋತೀನೋ ಇಡೀ ಇದನ್ನ ಅದೇ ಟೈಮಲ್ಲ ತಗೋತೀನಿ. ಸೊ ನಾಳೆ ನಮ್ಮ ನೆಕ್ಸ್ಟ್ ಮಂತ್ ನಮ್ಮ ಇನ್ಸ್ಪೈರಿಂಗ್ ಡೇ ಅಥವಾ ಪುನೀತ್ ರಾಜ್ಕುಮಾರ್ ಅವ್ರ ಬರ್ತ್ಡೇಗೆ ನಾವು ಪ್ರತಿ ವರ್ಷ ಏನು ಕ್ಲಾಸಸ್ ತಗೋತೀವಲ್ಲ ಅದ್ರ ಬಗ್ಗೆ ನಾನು ಅನೌನ್ಸ್ ಮಾಡ್ತೀನಿ. ಸೊ ಎಲ್ಲರೂ ಈ ಸತಿ ಸಪೋರ್ಟ್ ಮಾಡಬೇಕು. ತುಂಬ ದೊಡ್ಡ ಮಟ್ಟಿಗೆ ಕನ್ನಡದವರು ಅಟೆಂಡ್ ಮಾಡಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೋಬೇಕು ಅನ್ನೋದು ನಮ್ಮ ಆಸೆ. ಲಾಸ್ಟ್ ಟೈಮು ನಾನು ಮಾಡಿದ್ದೆ ಒಂದು 300 - 350 ಜನ ಬಂದಿದ್ರು ಅಷ್ಟೇ. ಈ ಸರಿ 1,000 ಮುಟ್ಟಬೇಕು ನಾವು. ಅದಕ್ಕೆ ನಿಮ್ಮ ಸಪೋರ್ಟು ಬೇಕು. ನೋಡೋಣ ಯಾವ ರೀತಿ ಮಾಡ್ಬೋದು ನಮ್ಮ ಕಡೆಯಿಂದ ಅಂತ. ಓಕೆನಾ? ಸೊ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸ್ ನಾನು ಮುಗಿಸ್ತೀನಿ. ನಾಳೆ 9 ಗಂಟೆಗೆ ನಾನು ಸಿಗ್ತೀನಿ. ಓಕೆನಾ? ಗುಡ್ ನೈಟ್, ಶುಭರಾತ್ರಿ ಎಲ್ಲರಿಗೂ. ದೇವ್ರು ಒಳ್ಳೇದು ಮಾಡಲಿ. ನಾಳೆ ಸಿಗ್ತೀನಿ. ಬಾಯ್. ಶಿವಪುತ್ರ, ಸ್ವಲ್ಪ ಡೆಪ್ತ್ ಕ್ಲಾಸ್ ಮಾಡೋಕ್ಕೆ ನಮಗೆ ತುಂಬ ಟೈಮ್ ಬೇಕು. ಅದು ನೆಕ್ಸ್ಟ್ ಮಂತ್ ನಾವು ಮಾಡೋಣ, ಆಯ್ತಾ? 1 ಮಂತ್ ಕಂಪ್ಲೀಟ್ ಡೇಟಾ ಅನಾಲಿಟಿಕ್ಸ್ ಟ್ರೈನಿಂಗ್ ಇರುತ್ತೆ, ಅದ್ರಲ್ಲಿ ಮಾಡೋಣ. ಓಕೆನಾ? ರೈಟ್. ಬಾಯ್ ಪೀಪಲ್, ಟೇಕ್ ಕೇರ್. ಬಾಯ್.